ಹಲೋ ಫ್ರೆಂಡ್ಸ್, ಇವತ್ತು ನಾವು ಬೇಡಿಕೆ ವಿಶ್ಲೇಷಣೆ ಅಂದರೆ ಡಿಮಾಂಡ್ ಅನಾಲಿಸಿಸ್ ಕುರಿತು ನೋಡೋಣ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಬರ್ತಕ್ಕಂಥ BA ಪ್ರಥಮ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಪಠ್ಯಕ್ರಮದಲ್ಲಿ ಇದೊಂದು ಪರಿಕಲ್ಪನೆಯನ್ನು ಇಡಲಾಗಿದೆ. ಅಧ್ಯಯನಕ್ಕೆ ಇಡಲಾಗಿದೆ. ಇವತ್ತು ನಾವು ಬೇಡಿಕೆ ಅಂದರೆ ಏನು, ಬೇಡಿಕೆಯಲ್ಲಿ ಬರ್ತಕ್ಕಂಥ ವಿವಿಧ ಕಲ್ಪನೆಗಳ ಕುರಿತು ನೋಡೋಣ. ಈಗಾಗಲೇ ನಾವು ಅನುಭೋಗಿಯ ವರ್ತನೆಯ ಬಗ್ಗೆ ತಿಳ್ಕೊಂಡಿದ್ದೀವಿ. ಅನುಭೋಗಿಯ ವರ್ತನೆ ಯಾವ ರೀತಿಯಾಗಿರುತ್ತೆ ಅಂಥೇಳಿ. ಈಗ ಅನುಭೋಗಿಯ ವರ್ತನೆಯ ಸಿದ್ಧಾಂತದಲ್ಲಿ ಬರ್ತಕ್ಕಂತಹ ಒಂದು ಪರಿಕಲ್ಪನೆ ಬೇಡಿಕೆ ವಿಶ್ಲೇಷಣೆ ಆಗಿದೆ. ಇವತ್ತಿನ ಈ ಒಂದು ಸೆಷನ್ದಲ್ಲಿ ನಾವು ಬೇಡಿಕೆಯ ಅರ್ಥ, ಡಿಟರ್ಮಿನೆಂಟ್ಸ್ ಆಫ್ ಡಿಮಾಂಡ್ ಅಂದರೆ ಬೇಡಿಕೆಯ ನಿರ್ಧಾರಕಗಳು, ಡಿಮಾಂಡ್ ಫಂಕ್ಷನ್ ಬೇಡಿಕೆಯ ಬಿಂಬಕ, ಬೇಡಿಕೆಯ ನಿಯಮ ಲಾ ಆಫ್ ಡಿಮಾಂಡ್ ಅಂತ ಹೇಳ್ತೀವಿ, ಆಮೇಲೆ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ, ಈ ಒಂದು ವಿಷಯಗಳ ಬಗ್ಗೆ ಇವತ್ತಿನ ಒಂದು ಸೆಷನ್ದಲ್ಲಿ ಚರ್ಚಿಸೋಣ. ಮೊದಲಿಗೆ ಬೇಡಿಕೆ ಅಂದರೆ ಏನು ಅಂತ ನೋಡೋಣ. ಸಾಮಾನ್ಯವಾಗಿ ಬೇಡಿಕೆ ಅಂತ ಹೇಳಿದರೆ, ಸಾಮಾನ್ಯವಾಗಿ ಜನ ಹೇಳೋದು ಬೇಡಿಕೆ ಅಂತ ಹೇಳಿದರೆ ಒಂದು ಡಿಸೈರ್ ಅಂತೇಳಿ, ಅಂದರೆ ಬಯಕೆ ಅಂತೇಳಿ. ಆದರೆ ಅರ್ಥಶಾಸ್ತ್ರದಲ್ಲಿ ಕೇವಲ ಬಯಕೆಯು ಬೇಡಿಕೆ ಆಗುವುದಿಲ್ಲ. ಮಿಯರ್ ಡಿಸೈರ್ ಡಸ್ ನಾಟ್ ಬಿಕಮ್ ಡಿಮಾಂಡ್ ಅಂತ ಹೇಳ್ತೀವಿ. ಅಂದರೆ ಬಯಕೆಗಳು ಹಲವಾರು, ನಮ್ಮ ಬಯಕೆಗಳು ಹಲವಾರು. ಈಗ ನನಗೂ ಕೂಡ ಒಂದು ಒಳ್ಳೆಯ ಫ್ಲ್ಯಾಟನ್ನು ತೊಗೋಬೇಕು ಅಂತ ಕನಸಿದೆ, ಅಥವಾ ಮತ್ತೇನೋ ನಾನು ಕೂಡ ಒಂದು ದೊಡ್ಡ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿ ಕೋಟ್ಯಾಂತರ ರೂಪಾಯಿ ಗಳಿಸಬೇಕು ಅನ್ನೋ ಬಯಕೆ ಇದೆ. ಈ ಬಯಕೆ ಬೇಡಿಕೆ ಆಗೋದಿಲ್ಲ. ನನಗೂ ಕೂಡ BMW ಕಾರ್ ಬೇಕು ಅಂತ ತೊಗೋಬೇಕು ಅಂತ ಇದೆ, ಆದರೆ ನನಗೆ ಅದನ್ನು ತೊಗೊಳೋದಕ್ಕೆ ಆಗೋದಿಲ್ಲ. ಹಾಗಿದ್ದರೆ ಬಯಕೆಯು ಬೇಡಿಕೆ ಆಗೋದಿಲ್ಲ. ನಾನು ಬಯಸಿದ್ದನ್ನು ಯಾವಾಗ ಕೊಂಡುಕೊಳ್ಳುವ ಸಾಮರ್ಥ್ಯ ನನ್ನಲ್ಲಿ ಬರ್ತದೋ, ಅಥವಾ ಅದಕ್ಕೆ ಹಣವನ್ನು ಕೊಡ್ತಕ್ಕಂತಹ ಒಂದು ಇಚ್ಛೆ ನನಗಿರ್ತದೋ, ಆವಾಗ ನಾವು ಅದನ್ನು ಬೇಡಿಕೆ ಅಂತ ಕರಿಬೋದು. ಅದಕ್ಕೆ ಅರ್ಥಶಾಸ್ತ್ರದಲ್ಲಿ ಬೇಡಿಕೆಯನ್ನು ಹೀಗೆ ವಿವರಿಸ್ತೀವಿ. ಡಿಮಾಂಡ್ ಈಸ್ ದ ಕ್ವಾಂಟಿಟಿ ಆಫ್ ಅ ಪ್ರಾಡಕ್ಟ್ ಕನ್ಸ್ಯೂಮರ್ಸ್ ಆರ್ ವಿಲ್ಲಿಂಗ್ ಆ್ಯಂಡ್ ಏಬಲ್ ಟು ಬೈ ಆ್ಯಟ್ ಡಿಫ್ರೆಂಟ್ ಪ್ರೈಸಸ್ ಇನ್ ಅ ಸ್ಪೆಸಿಫೈಡ್ ಪೀರಿಯಡ್ ಆಫ್ ಟೈಮ್. ಒಂದು ನಿರ್ದಿಷ್ಟ ಸಮಯದಲ್ಲಿ ಅನುಭೋಗಿಯು ಯಾವುದೇ ಒಂದು ಸರಕನ್ನು ವಿವಿಧ ಬೆಲೆಗಳಿಗೆ ತೆಗೆದುಕೊಳ್ಳಲು ಅಥವಾ ಖರೀದಿ ಮಾಡಲು ಇಚ್ಛಿಸುವ ಒಂದು ಪರಿಸ್ಥಿತಿಯನ್ನು ನಾವು ಬೇಡಿಕೆ ಅಂತ ಕರಿತೀವಿ. ಅಂದರೆ ಬೇಡಿಕೆ ಅಂತ ಹೇಳಿದಾಗ ಇನ್ ಅ ಗಿವನ್ ಪೀರಿಯಡ್ ಆಫ್ ಟೈಮ್, ಒಂದು ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ಒಂದು ವಸ್ತುವಿಗೆ ಬೆಲೆ ನಿರ್ಧಾರ ಆಲ್ರೆಡಿ ಆಗಿತ್ತು ಅಂತ ಹೇಳಿದರೆ ಆ ಬೆಲೆಗೆ ನಾನು ಕೊಂಡುಕೊಳ್ಳುವ ಒಂದು ಸಾಮರ್ಥ್ಯವನ್ನು ಹೊಂದಿರಬೇಕು ಮತ್ತು ಇಚ್ಛೆಯನ್ನು ಹೊಂದಿರಬೇಕು, ಹಾಗೂ ಆ ವಸ್ತುವನ್ನು ನಾನು ಕೊಂಡುಕೊಳ್ಬೇಕು. ಆವಾಗ ಮಾತ್ರ ಅದನ್ನು ನಾವು ಬೇಡಿಕೆ ಅಂತ ಕರಿತೀವಿ. ಈಗ ಇಲ್ಲಿ 3 ಅಂಶಗಳು ಬೇಡಿಕೆ ಒಳಗೊಂಡಿದೆ. ಹಿಯರ್ ಕನ್ಸ್ಯೂಮರ್ ಡಿಮಾಂಡ್ ವಿಲ್ ಹ್ಯಾವ್ 3 ಇಶ್ಯೂಸ್. ಆ 3 ಅಂಶಗಳನ್ನು ಅದು ಒಳಗೊಂಡಿದ್ರೆ ಆವಾಗ ನಾವು ಅದನ್ನು ಬೇಡಿಕೆ ಅಂತ ಕರಿತೀವಿ. ಏನಿರಬೇಕು ಅಂತ ಹೇಳಿದರೆ, ಒಂದು, ಒಬ್ಬ ವ್ಯಕ್ತಿ ಒಂದು ಸರಕನ್ನು ತಗೋಬೇಕು ಅನ್ನೋ ಬಯಕೆ ಇರಬೇಕು, ಹಾಗೂ ಆ ಸರಕನ್ನು ಖರೀದಿ ಮಾಡಲು ಆತನ ಹತ್ರ ಎಬಿಲಿಟಿ ಇರಬೇಕು, ಸಾಮರ್ಥ್ಯ ಇರಬೇಕು, ಹಣವನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಇರಬೇಕು. 3ನೇದಾಗಿ ವಿಲ್ಲಿಂಗ್ನೆಸ್ ಟು ಪೇ. ಬರೀ ಹಣ ಜೇಬ್ನಲ್ಲಿದ್ದರೆ ಸಾಲದು, ಅವನಿಗೆ ಅದನ್ನು ಕೊಟ್ಟು ಖರೀದಿ ಮಾಡುವ ಇಚ್ಛೆ ಕೂಡ ಇರಬೇಕು. ಆ ಹಣವನ್ನು ಬಳಸಿ ಖರೀದಿ ಮಾಡುವ ಇಚ್ಛೆ ಕೂಡ ಇರಬೇಕು. ಆವಾಗ ಮಾತ್ರ ನಾವೇನು ಹೇಳ್ಬೋದು, ಬೇಡಿಕೆ ಅಂತ ಕರಿಬೋದು. desire to buy, ability to pay and willingness to pay. These are the 3 issues which are to be fulfilled to call it as an consumer demand. ಇನ್ನು ಸಾಮಾನ್ಯವಾಗಿ ಡಿಮಾಂಡ್ ಅನ್ನೋದು, ಬೇಡಿಕೆ ಅನ್ನೋದು ಒಂದು ನಿರ್ದಿಷ್ಟ ಸಮಯಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಅದಕ್ಕೆ ನಾವು ಈ ರೀತಿಯಾಗಿ ಡಿಮಾಂಡನ್ನ ಡಿಫೈನ್ ಮಾಡ್ಬೋದು. ದ ಕ್ವಾಂಟಿಟಿ ಆಫ್ ಅ ಕಮೋಡಿಟಿ ಆರ್ ಗುಡ್ ದ್ಯಾಟ್ ಎ ಕನ್ಸ್ಯೂಮರ್ ಪರ್ಚೇಸ್ ಇನ್ ಅ ಮಾರ್ಕೆಟ್ at a particular price and at a particular time. ಒಂದು ನಿರ್ದಿಷ್ಟ ಬೆಲೆಗೆ ನಿರ್ದಿಷ್ಟ ಸಮಯದಲ್ಲಿ ಒಬ್ಬ ಅನುಭೋಗಿಯು ಒಂದು ನಿರ್ದಿಷ್ಟ ಪ್ರಮಾಣದ ಸರಕನ್ನು ಖರೀದಿ ಮಾಡುವುದಾಗಿದೆ ಅಂತ ಹೇಳ್ತೀವಿ. ಇದನ್ನು ನಾವು ಬೇಡಿಕೆ ಅಂತ ಹೇಳ್ಬೋದು. ಈಗ ಬೇಡಿಕೆಯನ್ನು ನಿರ್ಧರಿಸ್ತಕ್ಕಂಥ ಅಂಶಗಳು ಯಾವುದು? ಈಗ ಒಬ್ಬ ವ್ಯಕ್ತಿ, ಈಗ ಉದಾಹರಣೆಗೆ ರಾಮ ಅಂತಕ್ಕಂಥ ಒಬ್ಬ ವ್ಯಕ್ತಿ ಮಾರುಕಟ್ಟೆಯಲ್ಲಿ ಯಾವುದೋ ಒಂದು ಸರಕನ್ನು ತರಬೇಕು ಅಂತ ಹೋಗಿದ್ದಾನೆ. ಈಗ ಸರಕನ್ನು ತಗೋಬೇಕು ಅಂತ ಹೇಳಿದರೆ ಯಾವೆಲ್ಲ ಅಂಶಗಳು ಆತನ ವರ್ತನೆಯ ಮೇಲೆ ಪ್ರಭಾವ ಬೀರ್ತವೆ ಅನ್ನೋದನ್ನು ನೋಡೋಣ.
ಈಗ ಡಿಟರ್ಮಿನೆಂಟ್ಸ್ ಆಫ್ ಡಿಮಾಂಡ್, ಒಂದು ಸರಕಿನ ಬೇಡಿಕೆ ಯಾವುದರಿಂದ ನಿರ್ಧಾರ ಆಗ್ತದೆ ಅನ್ನೋದು. ಈಗ ಒಂದು ಮಾಸ್ಕನ್ನು ಉದಾಹರಣೆಯಾಗಿ ತೊಗೊಳ್ಳೋಣ. ಯಾಕಂದರೆ ಈಗ ಕೋವಿಡ್-19 ಸಿಚುವೇಷನ್ದಲ್ಲಿ ನಾವು ಮಾಸ್ಕ್ಗಳನ್ನ ಬಳಸ್ತಾ ಇದ್ದೀವಿ, ಸ್ಯಾನಿಟೈಸರ್ಗಳನ್ನು ಬಳಸ್ತಾ ಇದ್ದೀವಿ. ಈಗ ಮಾಸ್ಕನ್ನು ಒಂದು ಉದಾಹರಣೆಯಾಗಿ ತೊಗೊಳ್ಳೋಣ. ಒಂದು ಮಾಸ್ಕಿಗೆ ನಾನು ಬೇಡಿಕೆಯನ್ನು ಇಡಬೇಕು ಅಂತ ಹೇಳಿದೆ, ಆ ಬೇಡಿಕೆಯನ್ನು ನಿರ್ಧಾರ ಮಾಡ್ತಕ್ಕಂಥ ಅಂಶಗಳು ಯಾವುದು ಅಂತ ನೋಡೋಣ. ಮೊದಲಿಗೆ ಆ ಮಾಸ್ಕಿನ ಬೆಲೆ, ಮುಖಗವಸು ಅಥವಾ ಮುಖಗವಚ ಅಂತ ಏನು ಹೇಳ್ತೀರಿ, ಆ ಮಾಸ್ಕಿನ ಒಂದು ಬೆಲೆ ಏನಿದೆ ಅದು ಒಂದು ನಿರ್ಧಾರಕವಾಗಿರುತ್ತೆ. ಯಾಕಂದರೆ ಹೆಚ್ಚಿನ ಬೆಲೆ ಇತ್ತು ಅಂತ ಹೇಳಿದರೆ ನಾನು ತೊಗೋಬೇಕೋ ತೊಗೋಬಾರ್ದು ಅನ್ನೋ ನಿರ್ಧಾರವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತೀನಿ, ಪ್ರಯಾರಿಟಿ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ಯಾವ ಮಾಸ್ಕನ್ನು ತೊಗೋಬೇಕು ಅಂತ ವಿಚಾರ ಮಾಡ್ತೀನಿ. ಒಂದು ಮಾಸ್ಕನ್ನು ತೆಗೆದುಕೊಳ್ಳಬೇಕಾದ್ರೆ ನಾನು ಯಾವ ಮಾಸ್ಕನ್ನು ತೊಗೋಬೇಕು ಅನ್ನೋದನ್ನು ಅದರ ಬೆಲೆಯ ಆಧಾರದ ಮೇಲೆ ನಿರ್ಧಾರ ಮಾಡ್ತೀನಿ. ಎರಡನೇದು, ಹೆಚ್ಚಿನ ಬೆಲೆ ಇತ್ತು ಅಂತ ಹೇಳಿದರೆ 2 ಮಾಸ್ಕ್ ತೊಗೊಳ್ಳೋ ಜಾಗದಲ್ಲಿ 1 ತೊಗೊತೀನಿ. ಕಡಿಮೆ ಬೆಲೆ ಇತ್ತು ಅಂತ ಹೇಳಿದರೆ 2 ತೊಗೊಳ್ಳೋದ್ರಲ್ಲಿ 3 ತೊಗೊತೀನಿ. ಹೀಗೆ ಆ ಸರಕಿನ ಬೆಲೆಯು, ದ ಪ್ರೈಸ್ ಆಫ್ ದ ಗೂಡ್ ಡಿಟರ್ಮೈನ್ಸ್ ಡಿಮಾಂಡ್, ರೈಟ್. ಎರಡನೇದಾಗಿ ಪ್ರೈಸಸ್ ಆಫ್ ಅದರ್ ರಿಲೇಟೆಡ್ ಗೂಡ್ಸ್. ಒಂದು ವೇಳೆ ಈ ಮಾಸ್ಕಿನ ದರ ಹೆಚ್ಚಿತ್ತು ಅಂತ ಹೇಳಿದರೆ, ಅಯ್ಯೋ ಮಾಸ್ಕ್ ರೇಟ್ಸ್ ತುಂಬ ಇದೆ, ನಾನೇನು ಮಾಡ್ತೀನಿ ಅಂತ ಹೇಳಿದರೆ ಕರ್ಚಿಪ್ಗಳನ್ನು ಇಲ್ಲ ಕಾಟನ್ ಬಟ್ಟೆಯನ್ನು ತೊಗೊಂಡು ಮನೆಯಲ್ಲೇ ಹೊಳ್ಕೋತೀನಿ, ತುಂಬ ಚೀಪ್ ಆಗುತ್ತೆ ಅನ್ನೋ ವಿಚಾರಕ್ಕೂ ನೀವು ಬರ್ಬೋದು. ಅಂದರೆ ಏನು, ಬೇರೆ ಸರಕುಗಳ ಬೆಲೆಗಳು ಆಲ್ಟರ್ನೇಟ್ ಗೂಡ್ಸ್ ಅಂತ ಏನು ಹೇಳ್ತೀವಿ, ಆ ಆಲ್ಟರ್ನೇಟಿವ್ ಅಥವಾ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಮತ್ತು ಕಾಂಪ್ಲಿಮೆಂಟ್ರಿ ಗೂಡ್ಸ್ ಏನಿದೆ ಆ ಸರಕಿನ ಬೆಲೆಗಳೂ ಕೂಡ ಏನು ಮಾಡ್ತವೆ, ಒಂದು ಸರಕಿನ ಬೇಡಿಕೆಯ ಮೇಲೆ ಪರಿಣಾಮವನ್ನು ಬೀರ್ತವೆ. ಪ್ರೈಸಸ್ ಆಫ್ ಅದರ್ ಗೂಡ್ಸ್, ಬೇರೆ ಸರಕುಗಳು ಅಂತ ಹೇಳಿದಾಗ, ಇತರೆ ಸರಕುಗಳು ಅಂತ ಹೇಳಿದಾಗ ಸಬ್ಸ್ಟಿಟ್ಯೂಟ್ಸ್ ಇರ್ಬೋದು, ಇಲ್ಲಾಂದರೆ ಕಾಂಪ್ಲಿಮೆಂಟ್ರಿ ಗೂಡ್ಸ್ ಇರ್ಬೋದು, ರೈಟ್. ಬದಲಿ ಸರಕುಗಳಿರ್ಬೋದು, ಇಲ್ಲಾಂದರೆ ಪೂರಕ ಸರಕುಗಳಿರ್ಬೋದು. ಸೊ ಈ ಸರಕುಗಳು ಕೂಡ ಏನು ಮಾಡ್ತವೆ, ಒಂದು ಸರಕಿನ ಬೇಡಿಕೆಯ ಮೇಲೆ ಪರಿಣಾಮವನ್ನು ಬೀರ್ತವೆ. ಅದೇ ರೀತಿ 3ನೇ ನಿರ್ಧಾರಕ ಅಂತ ಹೇಳಿದರೆ ಅನುಭೋಗಿಯ ಆದಾಯ ಕೂಡ ಬೇಡಿಕೆಯ ಮೇಲೆ ಪರಿಣಾಮವನ್ನು ಬೀರ್ತದೆ. ಈಗ ಕಾಸ್ಟ್ಲಿ ಮಾಸ್ಕ್ಸನ್ನು ತೊಗೋಬೇಕು ಅಂತ ಹೇಳಿದಾಗ ಹೆಚ್ಚಿಗೆ ಆದಾಯ ಇರತಕ್ಕಂಥ ವ್ಯಕ್ತಿ ಕಾಸ್ಟ್ಲಿ ಮಾಸ್ಕನ್ನು ಕೊಡ್ತಾನೆ. ಸೊ ಡಿಮಾಂಡ್ ಫಾರ್ ದ ಮಾಸ್ಕ್ಸ್ ವಿಚ್ ಆರ್ ಹ್ಯಾವಿಂಗ್ ಹೈ ಪ್ರೈಸ್ ಅಥವಾ N95 ಇನ್ನೂ ಯಾವುದೋ ಒಳ್ಳೆಯ ಮಾಸ್ಕನ್ನು ತೊಗೋಬೇಕು ಅಂತ ಹೇಳಿದಾಗ ಆದಾಯ ಹೆಚ್ಚಿರೋರು ಆ ಸರಕನ್ನು ಕೊಂಡ್ಕೊಳ್ತಾರೆ, ಆದಾಯ ಕಡಿಮೆ ಇಲ್ಲದವರು ಅಲ್ಟರ್ನೇಟಿವ್ ಬೇರೆ ದಾರಿಯನ್ನು ಹುಡ್ಕೊತಾರೆ. ಹೀಗೆ ಒಬ್ಬ ಅನುಭೋಗಿಯ ಆದಾಯವೂ ಕೂಡ ಬೇಡಿಕೆಯ ಮೇಲೆ ಪರಿಣಾಮ ಬೀರ್ತದೆ. ಇನ್ನು ಬರೋದು ಟೇಸ್ಟ್ಸ್ ಆ್ಯಂಡ್ ಪ್ರಿಫರೆನ್ಸಸ್ ಆಫ್ ದ ಕನ್ಸ್ಯೂಮರ್. ಅನುಭೋಗಿಯ ಅಭಿರುಚಿಗಳು ಕೂಡ ಡಿಮಾಂಡ್ ಮೇಲೆ, ಬೇಡಿಕೆಯ ಮೇಲೆ ಪರಿಣಾಮವನ್ನು ಬೀರ್ತವೆ. ಹಾಗಂದ್ರೆ ಗ್ರಾಹಕರ ಅಭಿರುಚಿ ಅಂತ ಹೇಳಿದಾಗ ಕೆಲವೊಬ್ಬರು ಗ್ರಾಹಕರಿಗೆ ನನಗೆ ಇಂಥ ವಸ್ತುನೇ ಬೇಕು, ಅಥವಾ ಎಲ್ಲ ಟ್ರೆಂಡ್ ಇದು ನಡೆದಿದೆ, ಎಲ್ಲರೂ ಇದನ್ನು ಹಾಕ್ತಾ ಇದ್ದಾರೆ, ನನಗೆ ಅದೇ ಬೇಕು ಅನ್ನೋ ಒಂದು ಮನೋಭಾವ ಇದ್ದಾಗ, ಅಥವಾ ಒಂದು ಟೇಸ್ಟ್ ಬೇರೆ, ಅವನ ಟೇಸ್ಟ್ ಯಾವ ರೀತಿಯಾಗಿರುತ್ತೋ ಆ ರೀತಿ ಸರಕನ್ನು ಪ್ರಿಫರ್ ಮಾಡ್ತಾನೆ ಆತ. ಸೊ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್, ಅವನ ಫ್ಯಾಷನ್ಸ್ ಏನಿದೆ ಅದು ಕೂಡ ಬೇಡಿಕೆಯ ಮೇಲೆ ಪರಿಣಾಮವನ್ನು ಬೀರ್ತದೆ. ಆಮೇಲೆ ಕನ್ಸ್ಯೂಮರ್ ಎಕ್ಸ್ಪೆಕ್ಟೇಷನ್ಸ್ ಅಂತ ಹೇಳ್ತೀವಿ. ಅನುಭೋಗಿಯ ಒಂದು ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ, ಒಂದು ಸರಕನ್ನು ನಾನು ಖರೀದಿ ಮಾಡಿದ ಮೇಲೆ ನನಗೆ ಮುಂದೆ ಈ ಲಾಭಗಳಾಗತ್ತೆ, ಅಥವಾ ಒಂದು ಪ್ರೆಸ್ಟೀಜನ್ನು ಮೇಂಟೈನ್ ಮಾಡಬೇಕು ಅನ್ನೋ ದೃಷ್ಟಿಯಿಂದನೂ ಕೂಡ ಕೆಲವೊಂದು ಸರಕುಗಳಿಗೆ ಬೇಡಿಕೆಯನ್ನು ಇಡ್ತಾ ಇರ್ತಾರೆ. ಸೊ ಕನ್ಸ್ಯೂಮರ್ ಎಕ್ಸ್ಪೆಕ್ಟೇಷನ್ಸ್ ಏನಿದೆ, ಈಗ ನಾನು ಮಾಸ್ಕ್ ಬಳಸಿದಾಗ ಅದರಿಂದ ನನಗೆ ಇನ್ನೂ ಸೇಫ್ಟಿ ಜಾಸ್ತಿ ಇದೆ, ಯಾವುದರಿಂದ ನನಗೆ ಅತಿ ಹೆಚ್ಚಿನ ಸೇಫ್ಟಿ ಇದೆ ಅನ್ನೋದನ್ನು ನೋಡಿಕೊಂಡು ಕೂಡ ಕೆಲವರು ತೊಗೊಳ್ತಾ ಇರ್ತಾರೆ. ಇಲ್ಲ ಸುಮ್ಮನೆ ಎಲ್ಲರೂ ಹಾಕೊಳ್ತಾರೆ ನಾನು ಹಾಕೋಬೇಕು ಅಂತೇಳಿ ತೊಗೊಳ್ಳೋರು ಇರ್ತಾರೆ. ಸೊ ಇಲ್ಲಿ ಕನ್ಸ್ಯೂಮರ್ ಎಕ್ಸ್ಪೆಕ್ಟೇಷನ್ ಏನಿದೆ ಅನ್ನೋದು ಒಂದು ಸರಕಿನ ಬೇಡಿಕೆಯ ಮೇಲೆ ಕೂಡ ಪರಿಣಾಮ ಬೀರ್ತಾ ಇರುತ್ತೆ. ಮತ್ತು ಅಡ್ವರ್ಟೈಸ್ಮೆಂಟ್ಸನ್ನು ನೋಡ್ತೀವಿ. ಎಷ್ಟು ಇಂಪ್ರೆಸಿವ್ ಆಗಿ ಅಡ್ವರ್ಟೈಸ್ಮೆಂಟ್ಸ್ ಬರ್ತವೆ, ಅಥವಾ ಅಡ್ವರ್ಟೈಸ್ಮೆಂಟ್ಸ್ದಲ್ಲಿ ಯಾವ ಸೆಲೆಬ್ರಿಟಿಯನ್ನು ಬಳಸ್ತಾರೆ, ಅವ್ರ ಅಭಿಮಾನಿ ನೀವು ಆಗಿದ್ದರೆ ಖಂಡಿತವಾಗಿಯೂ ಆ ಸರಕನ್ನು ನೀವು ತೊಗೋಬೇಕು ಅಂತ ಪ್ರಿಫರ್ ಮಾಡ್ತೀರ. ಹೀಗೆ ಅಡ್ವರ್ಟೈಸ್ಮೆಂಟ್ಸ್ ಮನಮುಟ್ಟುವಂತಿದ್ದರೆ ನೀವು ಒಂದು ಸರಕಿಗೆ ಬೇಡಿಕೆಯನ್ನು ಇಡ್ತಾರೆ. ಯಾವುದೋ ಒಂದು ಸರಕಿನ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇರ್ತಾರೆ. ನೀವು ಸೋಪ್ಗಳ ಅಡ್ವರ್ಟೈಸ್ಮೆಂಟ್ಸನ್ನು ನೋಡಿದಿರಿ, ಶಾಂಪುಗಳ ಅಡ್ವರ್ಟೈಸ್ಮೆಂಟ್ಸು, ಟೂತ್ಪೇಸ್ಟ್ಸು, ಈ ಥರ ಹಲವಾರು ಸರಕುಗಳ ಒಂದು ಅಡ್ವರ್ಟೈಸ್ಮೆಂಟ್ಸನ್ನ ನಾವು ನೋಡಿದಾಗ ಅದರ ಪರಿಣಾಮವಾಗಿಯೂ ಕೂಡ ಬೇಡಿಕೆಯಲ್ಲಿ ಬದಲಾವಣೆಗಳಾಗ್ತಾ ಇರ್ತವೆ, ಅಥವಾ ಬೇಡಿಕೆಯನ್ನು ನಿರ್ಧರಿಸ್ತಾ ಇರ್ತವೆ ಆ ಸರಕಿಗೆ. ಸೊ ಇದರ ಜೊತೆಗೆ ಇನ್ನೂ ಹಲವಾರು ಅಂಶಗಳು,
ಅಂದರೆ ಈಗ ಆರ್ಥಿಕತೆಯಲ್ಲಿ ಸರ್ಕಾರ ಮಾಡ್ತಕ್ಕಂಥ ತೆರಿಗೆ ನೀತಿಗಳಾಗಲಿ, ಆರ್ಥಿಕ ನೀತಿಗಳಾಗಲಿ, ಅಥವಾ ಜಿಯೋಗ್ರಫಿಕಲಿ ಭೌಗೋಳಿಕವಾಗಿ ಸಂಭವಿಸ್ತಕ್ಕಂಥ ವಿಕೋಪಗಳಾಗಲಿ, ಇವೆಲ್ಲವೂ ಕೂಡ ಬೇಡಿಕೆಯ ಮೇಲೆ ಪರಿಣಾಮ ಬೀರ್ತಾ ಇರ್ತವೆ. ಈಗ ಉದಾಹರಣೆಗೆ ಫ್ಲಡ್ ಮಳೆ ಜಾಸ್ತಿ ಆಗಿದ್ದರಿಂದ ಒಂದು ತಿಂಗಳ ಹಿಂದೆ ಮಳೆ ಹೆಚ್ಚಾಗಿದ್ದರಿಂದ ಏನಾಗ್ಬಿಡ್ತು, ಈರುಳ್ಳಿಯ ಪೂರೈಕೆ ಕಡಿಮೆ ಆಗಿಬಿಡ್ತು. ಈರುಳ್ಳಿ ನಾಶ ಆಯಿತು, ಈರುಳ್ಳಿಯ ಪೂರೈಕೆ ಕಡಿಮೆ ಆಯಿತು. ಆವಾಗ ಈರುಳ್ಳಿಯ ಬೆಲೆ ಹೆಚ್ಚಾಗ್ಬಿಡ್ತು. ಸೊ ಜನ ಹೆಚ್ಚಿನ ಬೆಲೆ ಕೊಟ್ಟು ಕೂಡ ಕೊಂಡ್ಕೊಂಡ್ರು. ಇಲ್ಲ ನೋಡ್ರಿ, ಇವೆಲ್ಲ ಅಂಶಗಳು ಯಾವುದು ಜಿಯೋಗ್ರಫಿಕಲ್ ರೀಸನ್ಸ್ ಆಗಿರ್ಬೋದು, ಅಥವಾ ಪೊಲಿಟಿಕಲ್ ರೀಸನ್ಸ್ ಆಗಿರ್ಬೋದು, ಇಲ್ಲ ಎಕನಾಮಿಕ್ ಪಾಲಿಸೀಸ್ ಆಗಿರ್ಬೋದು, ಇವೆಲ್ಲ ಕಾರಣಗಳು ಕೂಡ ಬೇಡಿಕೆಯ ಮೇಲೆ ಪರಿಣಾಮವನ್ನು ಬೀರ್ತವೆ. ಸೊ ಈಗ ಆ ಕಾರಣದಿಂದ ಬೇಡಿಕೆಯನ್ನು ಹಲವಾರು ಅಂಶಗಳು ನಿರ್ಧರಿಸ್ತವೆ. ಆದರೆ ಇಲ್ಲಿ ಪ್ರಮುಖವಾಗಿ ನಾವು ಹೇಳಬೇಕು ಅಂತ ಹೇಳಿದರೆ, ಬೆಲೆ, ಒಂದು ಸರಕಿನ ಬೆಲೆ ಏನಿದೆ, ಆ ಸರಕಿನ ಬೇಡಿಕೆಯನ್ನು ನಿರ್ಧರಿಸೋದರಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತದೆ. ಈಗ ನಾನು ಹೇಳಿದೆ ಅಲ್ಲ, ಒಂದು ಮಾಸ್ಕನ್ನು ತೊಗೊತೀವಿ ಅಥವಾ ಒಂದು ಈರುಳ್ಳಿಯನ್ನು ತೊಗೊತೀವಿ, ಅದರ ಬೆಲೆಯು ಅದರ ಬೇಡಿಕೆಯನ್ನು ನಿರ್ಧರಿಸುವುದರಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತದೆ. ಇನ್ನುಳಿದವು ವಹಿಸ್ತವೆ, ಆದರೆ ಬೆಲೆ ಅತಿ ಹೆಚ್ಚಿನ ಮಹತ್ವದ ಪಾತ್ರವನ್ನು ವಹಿಸ್ತದೆ. ರೈಟ್. ಈಗ ಬೇಡಿಕೆ ನಿರ್ಧಾರಕಗಳನ್ನ ಅರ್ಥ ಮಾಡ್ಕೊಂಡ ನಂತರ ನಾವು ಬೇಡಿಕೆ ಬಿಂಬಕ ಯಾವ ರೀತಿಯಾಗಿರುತ್ತೆ ಅಂತ ಹೋಗೋಣ. ನಾನು ಯಾಕಪ್ಪ ಮೊದಲು ಬೇಡಿಕೆ ನಿರ್ಧಾರಕಗಳನ್ನು ಹೇಳಿ ಆಮೇಲೆ ಬೇಡಿಕೆ ಬಿಂಬಕಕ್ಕೆ ಬಂದೆ ಅಂತ ಹೇಳಿದರೆ, ಇವೆಲ್ಲ ನಿರ್ಧಾರಕಗಳೇನಿದೆ, ಪ್ರೈಸ್ ಆಫ್ ದ ಸೇಮ್ ಗುಡ್, ಪ್ರೈಸ್ ಆಫ್ ಅದರ್ ರಿಲೇಟೆಡ್ ಗುಡ್ಸ್, ಕನ್ಸ್ಯೂಮರ್ ಇನ್ಕಮ್, ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್, ಕನ್ಸ್ಯೂಮರ್ ಎಕ್ಸ್ಪೆಕ್ಟೇಷನ್ಸ್, ಅಡ್ವರ್ಟೈಸ್ಮೆಂಟ್ಸ್, ಎಕ್ಸೆಟ್ರಾ, ಇನ್ನೂ ಬಹಳಷ್ಟು ಇವೆಲ್ಲ ಅಂಶಗಳು ಬೇಡಿಕೆಯ ಮೇಲೆ ಪರಿಣಾಮ ಬೀರೋದ್ರಿಂದ ಬೇಡಿಕೆಯನ್ನು ನಿರ್ಧರಿಸೋ ಅಂಶಗಳಾಗಿವೆ ಇವು. ಆ ಕಾರಣಕ್ಕೆ ನಾನು ಈಗ ಬೇಡಿಕೆ ಫಂಕ್ಷನನ್ನು ಹೇಳ್ತಾ ಇದ್ದೀನಿ, ಬೇಡಿಕೆ ಬಿಂಬಕದ ಬಗ್ಗೆ ಹೇಳ್ತಾ ಇದ್ದೀನಿ. ಡಿಮಾಂಡ್ ಫಂಕ್ಷನ್ ಅಂದರೆ ಏನು? ಡಿಮಾಂಡ್ ಫಂಕ್ಷನ್ ಶೋಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಕ್ವಾಂಟಿಟಿ ಡಿಮಾಂಡೆಡ್ ಆ್ಯಂಡ್ ಇಟ್ಸ್ ಡಿಟರ್ಮಿನೆಂಟ್ಸ್. ಅಂದರೆ ಬೇಡಿಕೆ ಬಿಂಬಕವು ಬೇಡಿಕೆಯ ಪ್ರಮಾಣ ಮತ್ತು ಅದರ ನಿರ್ಧಾರಕಗಳ ನಡುವಿನ ಸಂಬಂಧವನ್ನು ಸೂಚಿಸುತ್ತದೆ ಅಂತ ಹೇಳ್ತೀವಿ. ಹಾಗಂದ್ರೆ ಇಲ್ಲಿ ಕ್ವಾಂಟಿಟಿ ಡಿಮಾಂಡೆಡ್, ಬೇಡಿಕೆಯ ಪ್ರಮಾಣ ಏನಿದೆ, ಈ ಬೇಡಿಕೆಯ ಪ್ರಮಾಣವನ್ನು ನಾವು ಅವಲಂಬಿತ ಚಲಕ ಅಂತ ಕರಿತೀವಿ. ಇಲ್ಲಿ QD ನೋಡ್ತಾ ಇದ್ದೀರಲ್ಲ, ಸೊ ಈ QD ಏನಿದೆ ಅಂತ ಹೇಳಿದರೆ, ಇದು ಕ್ವಾಂಟಿಟಿ ಡಿಮಾಂಡೆಡ್ ಏನಿದೆ, ಇದು ಡಿಪೆಂಡೆಂಟ್ ವೇರಿಯಬಲ್, ಅವಲಂಬಿತ ಚಲಕ ಅಂತ ಕರಿತೀವಿ. ಆಮೇಲೆ ಫಂಕ್ಷನ್ ಏನಿದೆ, ಇದು ಕಾರ್ಯವನ್ನು, ಸಂಬಂಧವನ್ನು ಸೂಚಿಸ್ತದೆ. ಮತ್ತು P ಇಲ್ಲಿ ತೋರಿಸ್ತಾ ಇದ್ದೀವಿ, P ಏನಿದೆ, ಇದು ಪ್ರೈಸ್ ಆಫ್ ದ ಕಮಾಡಿಟಿ. ನಾವು ಉದಾಹರಣೆಯಲ್ಲಿ ಮಾಸ್ಕ್ ತೊಗೊಂಡಿದ್ವಿ ಅಥವಾ ಈರುಳ್ಳಿ ತೊಗೊಂಡಿದ್ದೀವಿ ಅಂತ ಇಟ್ಕೊಳ್ಳಿ, ಆ ಈರುಳ್ಳಿಯ ಬೆಲೆ ಏನಿದೆ ಅನ್ನೋದು ಕೂಡ ಆ ಈರುಳ್ಳಿಯ ಬೇಡಿಕೆಯನ್ನು ಸೂಚಿಸ್ತದೆ. ರೈಟ್. ಕ್ವಾಂಟಿಟಿ ಡಿಮಾಂಡೆಡ್ ಆಫ್ ಓನಿಯನ್ ಅಂದರೆ ಈರುಳ್ಳಿಯ ಬೇಡಿಕೆಯ ಪ್ರಮಾಣ ಯಾವುದರಿಂದ ನಿರ್ಧರಿಸಲ್ಪಡುತ್ತೆ? ಆ ಸರಕಿನ ಬೆಲೆ ಅಂದರೆ ಈರುಳ್ಳಿಯ ಬೆಲೆ. ಪ್ರೈಸಸ್ ಆಫ್ ರಿಲೇಟೆಡ್ ಗೂಡ್ಸ್, ಈರುಳ್ಳಿಗೆ ಮತ್ತು ಅದರ ಸಬ್ಸ್ಟಿಟ್ಯೂಟ್ ಮತ್ತು ಕಾಂಪ್ಲಿಮೆಂಟರಿ ಗೂಡ್ಸ್ ಏನಿದೆ, ಬದಲಿ ಸರಕುಗಳು ಮತ್ತು ಪೂರಕ ಸರಕುಗಳೇನಿದೆ, ಆ ಸರಕುಗಳ ಬೆಲೆಗಳು ಪ್ರೈಸಸ್ ಆಫ್ ರಿಲೇಟೆಡ್ ಗೂಡ್ಸ್ ಅಂತ ಹೇಳ್ತೀವಿ. ಮತ್ತು ಅನುಭೋಗಿಯ ಆದಾಯ, ಕನ್ಸ್ಯೂಮರ್ಸ್ ಇನ್ಕಮ್, ಅನುಭೋಗಿಯ ಆದಾಯ. ಮತ್ತು ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್, ಅನುಭೋಗಿಯ ಅಭಿರುಚಿಗಳೇನಿದೆ. ಹೀಗೆ ನಂಬರ್ ಆಫ್ ಫ್ಯಾಕ್ಟರ್ಸ್, ಜಿಯೋಗ್ರಫಿಕಲ್ ಆಗಿರ್ಬೋದು, ಪೊಲಿಟಿಕಲ್ ಆಗಿರ್ಬೋದು, ಎಕನಾಮಿಕ್ ಆಗಿರ್ಬೋದು, ಸೋಷಿಯಲ್ ಆಗಿರ್ಬೋದು, ಹೀಗೆ ನಂಬರ್ ಆಫ್ ಫ್ಯಾಕ್ಟರ್ಸ್, ಭಾಳಷ್ಟು ಫ್ಯಾಕ್ಟರ್ಸ್ ಏನು ಮಾಡುತ್ತೆ, ಬೇಡಿಕೆಯ ಮೇಲೆ ಪರಿಣಾಮ ಬೀರ್ತಾ ಇದೆ. ಸೊ ಈಗ ಈ ಒಂದು ಇಕ್ವೇಷನ್ದಲ್ಲಿ, ಈ ಒಂದು ಫಂಕ್ಷನ್ದಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂತ ಹೇಳಿದರೆ, ಬೇಡಿಕೆಯು ಇವೆಲ್ಲ ಅಂಶಗಳ ಮೇಲೆ ನಿರ್ಧಾರ ಆಗಿದೆ. ಇವೆಲ್ಲ ಅಂಶಗಳನ್ನು ನಾವು ಪ್ರೈಸ್ ಆಫ್ ದ ಕಮಾಡಿಟಿ, ಪ್ರೈಸ್ ಆಫ್ ರಿಲೇಟೆಡ್ ಗೂಡ್ಸ್, ಇನ್ಕಮ್ ಆಫ್ ದ ಕನ್ಸ್ಯೂಮರ್, ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್, ಇವೆಲ್ಲವನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿದರೆ ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಅಂತ ಕರಿತೀವಿ. ಸೊ ಕ್ವಾಂಟಿಟಿ ಡಿಮಾಂಡೆಡ್ ಈಸ್ ಡಿಪೆಂಡೆಂಟ್ ವೇರಿಯಬಲ್ ಆ್ಯಂಡ್ ದೀಸ್ ಆಲ್ ಆರ್ ಇಂಡಿಪೆಂಡೆಂಟ್ ವೇರಿಯಬಲ್ಸ್. ದೀಸ್ ಡಿಟರ್ಮಿನೆಂಟ್ಸ್ ಆರ್ ಇಂಡಿಪೆಂಡೆಂಟ್ ವೇರಿಯಬಲ್ಸ್. ಸೊ ಡಿಮಾಂಡ್ ಫಂಕ್ಷನ್ ಅಂದರೆ ಏನು? ಇಟ್ ಶೋಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಡಿಪೆಂಡೆಂಟ್ ಆ್ಯಂಡ್ ಇಂಡಿಪೆಂಡೆಂಟ್ ವೇರಿಯಬಲ್ಸ್. ಅಂದರೆ ಕ್ವಾಂಟಿಟಿ ಡಿಮಾಂಡೆಡ್ ಆ್ಯಂಡ್ ಇಟ್ಸ್ ಡಿಟರ್ಮಿನೆಂಟ್ಸ್, ಇದರ ಮಧ್ಯೆ ಇರತಕ್ಕಂಥ ಒಂದು ಸಂಬಂಧವನ್ನು ತೋರಿಸೋದೇ ಬೇಡಿಕೆ ಬಿಂಬಕ ಅಂತ ಕರಿತೀವಿ. ಈಗ ಇವೆಲ್ಲ ಡಿಟರ್ಮಿನೆಂಟ್ಸ್ ನೋಡಿದ್ದೀವಿ ನಾವು,
ಪಿ ಪಿ ಆರ್ ಟಿ ಎ ಸಮಥಿಂಗ್ ಎನ್ ಫ್ಯಾಕ್ಟರ್ಸ್ನ ನೋಡಿದ್ದೀವಿ. ಇದರೊಳಗೆ ಪ್ರಮುಖವಾಗಿ ಬರ್ತಕ್ಕಂತಹ ಫ್ಯಾಕ್ಟರ್ ಅಂತ ಹೇಳಿದರೆ, ಡಿಟರ್ಮಿನೆಂಟ್ ಅಂತ ಹೇಳಿದರೆ, ಇಂಡಿಪೆಂಡೆಂಟ್ ಫ್ಯಾಕ್ಟರ್ ಯಾವುದು ಅಂತ ಹೇಳಿದರೆ ಪ್ರೈಸ್. ಅಮಂಗ್ ಆಲ್ ದ ಡಿಟರ್ಮಿನೆಂಟ್ಸ್ ಪ್ರೈಸ್ ಇಸ್ ದ ಪ್ರೈಮ್ ಡಿಟರ್ಮಿನೆಂಟ್ ಆಫ್ ಡಿಮಾಂಡ್ ಅಂತ ಹೇಳ್ತೀವಿ. ಬೇಡಿಕೆಯ ನಿರ್ಧಾರ ಮಾಡ್ತಕ್ಕಂಥ ಒಂದು ಮಹತ್ವವಾದಂತಹ ನಿರ್ಧಾರಕ ಅಂತ ಹೇಳ್ತೀವಿ. ಆದ್ದರಿಂದ ನಾವು ಈ ರೀತಿ ಕೂಡ ಬೇಡಿಕೆ ಬಿಂಬಕವನ್ನು ಬರಿಬೋದು ಸರಳವಾಗಿ. ಮಾರ್ಷಲ್ರವರು ಹೇಳಿದಂತೆ ಕ್ಯೂ ಡಿ ಈಸ್ ಈಕ್ವಲ್ ಟು ಫಂಕ್ಷನ್ ಆಫ್ ಪಿ, ಕ್ವಾಂಟಿಟಿ ಡಿಮಾಂಡೆಡ್ ಈಸ್ ಈಕ್ವಲ್ ಟು ಫಂಕ್ಷನ್ ಆಫ್ ಪಿ ಅಂತ ಹೇಳಿ. ಕ್ವಾಂಟಿಟಿ ಡಿಮಾಂಡೆಡ್ ಅಂತ ಹೇಳಿದರೆ ಬೇಡಿಕೆ ಪ್ರಮಾಣ ಯಾವುದರಿಂದ ನಿರ್ಧರಿಸಲ್ಪಡುತ್ತೆ? ಪಿ ಅಂದರೆ ಪ್ರೈಸ್, ಆ ಸರಕಿನ ಬೆಲೆ. ಈರುಳ್ಳಿಯ ಬೇಡಿಕೆಯು ಈರುಳ್ಳಿಯ ಬೆಲೆಯ ಮೇಲೆ ಈರುಳ್ಳಿಯ ಬೆಲೆಯಿಂದ ನಿರ್ಧಾರ ಆಗ್ತದೆ ಅಂತೇಳಿ. ಸೊ ಕ್ಯೂ ಡಿ ಅಂತ ಹೇಳಿದರೆ ಇಲ್ಲಿ ಕ್ವಾಂಟಿಟಿ ಡಿಮಾಂಡೆಡ್ ಅಂತ ಹೇಳ್ತೀವಿ. ಎಫ್ ಆಫ್ ಪಿ ಅಂದರೆ ಪಿ ಅಂತ ಹೇಳಿದರೆ ದ ಪ್ರೈಸ್ ಆಫ್ ದ ಗುಡ್, ಇಂಡಿಪೆಂಡೆಂಟ್ ವೇರಿಯಬಲ್ ಅಂತ ಹೇಳ್ತೀವಿ. ಮುಂದಿನದಾಗಿ ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬೇಡಿಕೆಯಲ್ಲಿ ಬರೋದು ಲಾ ಆಫ್ ಡಿಮಾಂಡ್, ಬೇಡಿಕೆಯ ನಿಯಮ ಅಂತ ಹೇಳ್ತೀವಿ. ಬೇಡಿಕೆಯ ನಿಯಮ ಇದು ಅರ್ಥಶಾಸ್ತ್ರದ ಎಲ್ಲ ಕಲ್ಪನೆಗಳಲ್ಲೂ ಕೂಡ ಒಂದು ಮೂಲವಾದಂಥ ಕಲ್ಪನೆ, ಒಂದು ಪರಿಕಲ್ಪನೆ. ಯಾಕಂತ ಹೇಳಿದ್ರೆ ಲಾ ಆಫ್ ಡಿಮಾಂಡ್ ಇದು ಮತ್ತು ಲಾ ಆಫ್ ಸಪ್ಲೈ ಇವೆರಡು ಕಾನ್ಸೆಪ್ಟ್ಸ್ ಅರ್ಥಶಾಸ್ತ್ರದ ಹಲವಾರು ಸಿದ್ಧಾಂತಗಳಿಗೆ, ಮ್ಯಾಕ್ಸಿಮಮ್ ಹಲವಾರು ಸಿದ್ಧಾಂತಗಳಿಗೆ ಒಂದು ತಳಹದಿಯಾಗಿ, ಒಂದು ಬೇಸ್ ಆಗಿ, ಒಂದು ಫಂಡಮೆಂಟಲ್ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತದೆ. ಆ ಕಾರಣಕ್ಕೆ ಲಾ ಆಫ್ ಡಿಮಾಂಡ್ನ ತಿಳ್ಕೊಳ್ಳೋದು ತುಂಬಾ ಅವಶ್ಯಕ. ಈ ಒಂದು ಹಿನ್ನೆಲೆಯಲ್ಲಿ ನಾವೀಗ ಲಾ ಆಫ್ ಡಿಮಾಂಡ್ ಬಗ್ಗೆ ತಿಳ್ಕೊಳ್ಳೋಣ. ಲಾ ಆಫ್ ಡಿಮಾಂಡ್ ಶೋಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಪ್ರೈಸ್ ಆಫ್ ಅ ಗೂಡ್ ಆ್ಯಂಡ್ ದ ಕ್ವಾಂಟಿಟಿ ಡಿಮಾಂಡೆಡ್. ಒಂದು ಸರಕಿನ ಬೆಲೆ ಮತ್ತು ಆ ಸರಕಿನ ಬೇಡಿಕೆಯ ಪ್ರಮಾಣ, ಈ ಎರಡರ ನಡುವೆ ಸಂಬಂಧವನ್ನು ತೋರಿಸುವುದೇ ಬೇಡಿಕೆ ನಿಯಮ ಅಂತ ಕೇಳ್ತೀವಿ. ಸಾಮಾನ್ಯವಾಗಿ ಲಾ ಆಫ್ ಡಿಮಾಂಡ್ ಸ್ಟೇಟ್ಸ್, ಬೇಡಿಕೆಯ ನಿಯಮ ಏನನ್ನು ತಿಳಿಸ್ಕೊಡ್ತದೆ ಅಂತ ಹೇಳಿದರೆ, ಅದರ್ ಥಿಂಗ್ಸ್ ರಿಮೈನಿಂಗ್ ಕಾನ್ಸ್ಟಂಟ್ ಅಥವಾ ಅದರ್ ಥಿಂಗ್ಸ್ ಬೀಂಗ್ ಕಾನ್ಸ್ಟಂಟ್, ಇತರೆ ಎಲ್ಲ ಅಂಶಗಳು ಸ್ಥಿರವಾಗಿದ್ದು, ಇದಕ್ಕೆ ನಾವು ಸೆಟಿರಸ್ ಪ್ಯಾರಿಬಸ್ ಅಂತ ಹೇಳ್ತೀವಿ. ಸೊ ಇತರೆ ಎಲ್ಲ ಅಂಶಗಳು ಸ್ಥಿರವಾಗಿದ್ದು, ಯಾವಾಗ ಕೇವಲ ಬೆಲೆಯಲ್ಲಿ ಬದಲಾವಣೆಯಾದಾಗ ಬೇಡಿಕೆಯಲ್ಲಿ ಬದಲಾವಣೆ ಸಂಭವಿಸ್ತದೆ. ಅಂದರೆ ಲಾ ಆಫ್ ಡಿಮಾಂಡ್ ಪ್ರಕಾರ ಏನು ಹೇಳ್ತೀವಿ ಅಂತ ಹೇಳಿದರೆ, ಸೆಟಿರಸ್ ಪ್ಯಾರಿಬಸ್, ಇತರೆ ಅಂಶಗಳು ಸ್ಥಿರವಾಗಿದ್ದು, ಯಾವಾಗ ಒಂದು ಸರಕಿನ ಬೆಲೆಯು ಹೆಚ್ಚಾಗ್ತದೆ ಆ ಸರಕಿನ ಬೇಡಿಕೆಯು ಕಡಿಮೆ ಆಗ್ತದೆ, ಮತ್ತು ಯಾವಾಗ ಆ ಸರಕಿನ ಬೆಲೆಯು ಕಡಿಮೆ ಆಗ್ತದೆ ಅದರ ಬೇಡಿಕೆಯು ಹೆಚ್ಚಾಗ್ತದೆ. ವೆನ್ ದ ಪ್ರೈಸ್ ಆಫ್ ಅ ಗುಡ್ ಇನ್ಕ್ರೀಸಸ್ ದ ಡಿಮಾಂಡ್ ಫಾರ್ ಇಟ್ ಡಿಕ್ರೀಸಸ್, ಆ್ಯಂಡ್ ವೆನ್ ದ ಪ್ರೈಸ್ ಆಫ್ ದ್ಯಾಟ್ ಗುಡ್ ಡಿಕ್ರೀಸಸ್ ದ ಡಿಮಾಂಡ್ ಫಾರ್ ಇಟ್ ಇನ್ಕ್ರೀಸಸ್. ಸಿಂಪಲ್ ಆಗಿ, ಇನ್ ಅದರ್ ವರ್ಡ್ಸ್ ಹೇಳಬೇಕು ಅಂತ ಹೇಳಿದರೆ, ವೆನ್ ದೆರ್ ಈಸ್ ಇನ್ವರ್ಸ್ ರಿಲೇಷನ್ಶಿಪ್ ಬಿಟ್ವೀನ್ ಪ್ರೈಸ್ ಆ್ಯಂಡ್ ಕ್ವಾಂಟಿಟಿ ಡಿಮಾಂಡೆಡ್, ಬೆಲೆ ಮತ್ತು ಬೇಡಿಕೆಯ ನಡುವೆ ವಿರುದ್ಧ ಸಂಬಂಧ ಇದೆ. ಯಾವಾಗ ಬೆಲೆ ಹೆಚ್ಚಾಗ್ತಾ ಇದೆ, ಇತರೆ ಎಲ್ಲ ಅಂಶಗಳು ಸ್ಥಿರವಾಗಿದ್ದು, ಅಂದರೆ ಪ್ರೈಸಸ್ ಆಫ್ ರಿಲೇಟೆಡ್ ಗುಡ್ಸ್ ಆಗಲಿ, ಇನ್ಕಮ್ ಆಫ್ ದ ಕನ್ಸ್ಯೂಮರ್ ಆಗಲಿ, ಅಡ್ವರ್ಟೈಸ್ಮೆಂಟ್ಸ್ ಆಗಲಿ, ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್ ಎಲ್ಲವೂ ಸ್ಥಿರವಾಗಿರುತ್ತೆ. ಕೇವಲ ಬೆಲೆಯಲ್ಲಿ ಆಗ್ತಕ್ಕಂತಹ ಬದಲಾವಣೆಯಿಂದ ಬೇಡಿಕೆಯಲ್ಲಿ ಆಗುವ ಬದಲಾವಣೆಯನ್ನು ಈ ಬೇಡಿಕೆ ನಿಯಮವು ಸೂಚಿಸುತ್ತೆ. ಸೊ ಇಲ್ಲಿ ಬೆಲೆ ಹೆಚ್ಚಾದಾಗ ಬೇಡಿಕೆ ಏನಾಗುತ್ತೆ? ಬೇಡಿಕೆ ಕಡಿಮೆ ಆಗುತ್ತೆ. ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗತ್ತೆ ಅನ್ನುವುದನ್ನು ಬೇಡಿಕೆ ನಿಯಮ ಅಂತ ಕರಿತೀವಿ. ಸೊ ಇಲ್ಲಿ ಸೆಟಿರಸ್ ಪ್ಯಾರಿಬಸ್ ಅಂತ ಹೇಳಿದಾಗ, ಅದರ್ ಥಿಂಗ್ಸ್ ಬೀಂಗ್ ಕಾನ್ಸ್ಟೆಂಟ್, ಇತರೆ ಅಂಶಗಳು ಸ್ಥಿರವಾಗಿದೆ ಅಂತ ಹೇಳಿದಾಗ, ಅನುಭೋಗಿ ಆದಾಯ, ಅವನ ಅಭಿರುಚಿಗಳು, ಅವನ ಫ್ಯಾಷನ್ಸ್, ಪ್ರೈಸ್ ಆಫ್ ಅದರ್ ರಿಲೇಟೆಡ್ ಗುಡ್ಸ್, ವ್ಯಾಲ್ಯೂ ಆಫ್ ಮನಿ ಎಕ್ಸೆಟ್ರಾ ಎಲ್ಲವೂ ಸ್ಥಿರವಾಗಿರುತ್ತೆ. ರೈಟ್, ಕೇವಲ ಬೆಲೆ ಮತ್ತು ಬೇಡಿಕೆ ನಡುವಿನ ಸಂಬಂಧವನ್ನು ನೋಡ್ತಾ ಇದ್ದೀವಿ. ಸೊ ಬೇರೆ ರೀತಿ ಹೇಳೋದಾದರೆ, ದ ಲಾ ಆಫ್ ಡಿಮಾಂಡ್ ಸ್ಟೇಟ್ಸ್ ಸೆಟಿರಸ್ ಪ್ಯಾರಿಬಸ್ ಅಂದರೆ ಅದರ್ ಥಿಂಗ್ಸ್ ರಿಮೈನಿಂಗ್ ಕಾನ್ಸ್ಟಂಟ್, ವೆನ್ ಪ್ರೈಸ್ ಆಫ್ ಅ ಗುಡ್ ಇನ್ಕ್ರೀಸಸ್ ದ ಡಿಮಾಂಡ್ ಫಾರ್ ಇಟ್ ಡಿಕ್ರೀಸಸ್, ಆ್ಯಂಡ್ ವೈಸ ವರ್ಸ ಅಂತ ಹೇಳಿದರೆ ಅದರ ವಿರುದ್ಧ. ರೈಟ್, ಇದಿಷ್ಟು ಬೇಡಿಕೆ ನಿಯಮ. ಈಗ ಬೇಡಿಕೆ ನಿಯಮವನ್ನು ನಾವು ಇಂಡಿವಿಜುವಲ್ ಡಿಮಾಂಡ್ ಶೆಡ್ಯೂಲ್, ಗ್ರಾಹಕರ ಬೇಡಿಕೆ ಅನುಸೂಚಿ, ಒಬ್ಬ ಗ್ರಾಹಕನ ಬೇಡಿಕೆ ಅನುಸೂಚಿ ಮತ್ತು ರೇಖಾಚಿತ್ರದ ಮೂಲಕ ನೋಡೋಣ. ಅದಕ್ಕಿಂತ ಮುಂಚೆ ಬೇಡಿಕೆ ನಿಯಮದ ಕಲ್ಪನೆಗಳನ್ನು ಒಂದಿಷ್ಟು ನೋಡ್ಕೊಂಡು ಬರೋಣ.
ಯಾವೆಲ್ಲ ಕಲ್ಪನೆಗಳ ಮೇಲೆ ಬೇಡಿಕೆ ನಿಯಮ ನಿಂತ್ಕೊಂಡಿದೆ ಅಂತೇಳಿ. ಈಗಾಗಲೇ ನಾವು ಹೇಳಿದಾಗೆ ಸೆಟಿರಸ್ ಪ್ಯಾರಿಬಸ್ ಅನ್ನೋ ಕಲ್ಪನೆ ಮಾಡ್ಕೊಂಡಿದ್ವಿ. ಅದರ ಅನ್ವಯ ದೇರ್ ಈಸ್ ನೋ ಚೇಂಜ್ ಇನ್ ದ ಇನ್ಕಮ್ ಆಫ್ ದ ಕನ್ಸ್ಯೂಮರ್. ಅನುಭೋಗಿಯ ಆದಾಯದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಇರುವುದಿಲ್ಲ, ಅಂದರೆ ಅದು ಅನುಭೋಗಿಯ ಆದಾಯವು ಸ್ಥಿರವಾಗಿರುತ್ತೆ ಅಂತೇಳಿ. ಎರಡನೇದಾಗಿ ಪ್ರೈಸಸ್ ಆಫ್ ರಿಲೇಟೆಡ್ ಗುಡ್ಸ್ ಡಿ ನಾಟ್ ಚೇಂಜ್. ರಿಲೇಟೆಡ್ ಗುಡ್ಸ್ ಅಂದರೆ ಸಬ್ಸ್ಟಿಟ್ಯೂಟ್ ಗುಡ್ಸ್ ಇರ್ಬೋದು, ಕಾಂಪ್ಲಿಮೆಂಟ್ರಿ ಗುಡ್ಸ್ ಇರ್ಬೋದು, ಅಂದರೆ ಬದಲಿ ಸರಕುಗಳು ಮತ್ತು ಪೂರಕ ಸರಕುಗಳು, ಇವು ಯಾವುದೇ ರೀತಿಯಾದಂಥ ಸರಕುಗಳ ಬೆಲೆಗಳಲ್ಲಿ ಯಾವುದೇ ಬದಲಾವಣೆಗಳು ಇರೋದಿಲ್ಲ. ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್ ಆಫ್ ದ ಕನ್ಸ್ಯೂಮರ್ ರಿಮೇನ್ ಕಾನ್ಸ್ಟಂಟ್. ಅವನ ಅಭಿರುಚಿ, ಅವನ ಫ್ಯಾಷನ್ಸ್, ಪ್ರಿಫರೆನ್ಸಸ್ ಎಲ್ಲನೂ ಸ್ಥಿರವಾಗಿರುತ್ತೆ, ಅದರಲ್ಲಿ ಯಾವುದೂ ಬದಲಾವಣೆಗಳು ಇರೋದಿಲ್ಲ. ಮತ್ತು ಇನ್ನೊಂದು, ಕನ್ಸ್ಯೂಮರ್ ಡು ನಾಟ್ ಎಕ್ಸ್ಪೆಕ್ಟ್ ಎನಿ ಚೇಂಜ್ ಇನ್ ದ ಪ್ರೈಸ್ ಆಫ್ ದ ಕಮಾಡಿಟಿ ಇನ್ ದ ನಿಯರ್ ಫ್ಯೂಚರ್. ಅಂದರೆ ಬರ್ತಕ್ಕಂಥ ದಿನಗಳಲ್ಲಿ, ಕೆಲವೇ ದಿನಗಳಲ್ಲಿ ಯಾವುದೇ ರೀತಿಯಾದಂಥ ಆ ಸರಕಿನ ಬೆಲೆಗಳಲ್ಲಿ ಬದಲಾವಣೆ ಆಗ್ತದೆ ಅನ್ನೋದು ಅನುಭೋಗಿಗೆ ಆಗೋದಿಲ್ಲ ಅನ್ನೋದು ಅನುಭೋಗಿಗೆ ಮನಸ್ಸಿನಲ್ಲಿ ಇರುತ್ತೆ. ರೈಟ್. ಇವಿಷ್ಟು ಅಂಶಗಳ ಮೇಲೆ, ಕಲ್ಪನೆಗಳ ಮೇಲೆ ನಾವು ಬೇಡಿಕೆ ನಿಯಮವನ್ನು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಬೇಡಿಕೆ ನಿಯಮವನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದರೆ ಒಂದು ಶೆಡ್ಯೂಲ್, ಒಬ್ಬ ಗ್ರಾಹಕನ ಬೇಡಿಕೆ ಅನುಸೂಚಿಯನ್ನು ಪರಿಗಣಿಸೋಣ ಮತ್ತು ಒಂದು ರೇಖಾಚಿತ್ರವನ್ನು ತಗೊಳ್ಳೋಣ. ಮೊದಲಿಗೆ ಈ ಒಂದು ರೇಖಾಚಿತ್ರದಲ್ಲಿ ನೋಡಿದಾಗೆ ವಿತ್ ದ ಗಿವನ್ ಇನ್ಕಮ್ ಆಫ್ ಆ್ಯನ್ ಇಂಡಿವಿಜುವಲ್, ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀವಿ. ಏನಂತ ಹೇಳಿದರೆ, ಒಬ್ಬ ವ್ಯಕ್ತಿ ಇದ್ದಾನೆ. ಸೊ ಆ ವ್ಯಕ್ತಿಯ ಆದಾಯ ನಿರ್ದಿಷ್ಟವಾಗಿದೆ, ಅದರಲ್ಲಿ ಯಾವುದೂ ಬದಲಾವಣೆ ಇಲ್ಲ. ಮತ್ತು ಅವನು ಸೇಬು ಹಣ್ಣನ್ನು, ಅಂದರೆ ಆ್ಯಪಲ್ನ ಖರೀದಿ ಮಾಡಬೇಕು ಅಂತೇಳಿ ಮಾರ್ಕೆಟಿಗೆ ಹೋಗ್ತಾ ಇದ್ದಾನೆ. ಈಗ ಈ ಒಂದು ಬಾಕ್ಸ್ ಏನಿದೆ, ದಿಸ್ ಬಾಕ್ಸ್ ಶೋಸ್ ದ price and quantity demand for apples. It is called as individual demand schedule. ಒಬ್ಬ ಅನುಭೋಗಿಯ ಬೇಡಿಕೆ ಅನುಸೂಚಿ ಅಂತ ಇದನ್ನು ಕರಿತೀವಿ. ಸೊ ಈ ಅನುಸೂಚಿಯಲ್ಲಿ ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ಇಲ್ಲಿ ನಾವು ಪ್ರೈಸ್ ಆಫ್ ಆ್ಯಪಲ್ ಪರ್ ಕೆ ಜಿಯನ್ನು ಅಳತೆ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಕ್ವಾಂಟಿಟಿ ಡಿಮಾಂಡೆಡ್ ಫಾರ್ ಆ್ಯಪಲ್ನ ಅಳತೆ ಮಾಡ್ತಾಯಿದ್ದೀವಿ. ಅಂದರೆ ಇಲ್ಲಿ ರೂಪಾಯಿಗಳಲ್ಲಿ ಅದರ ಬೆಲೆಯನ್ನು ಪ್ರತಿ ಕೆ ಜಿಗೆ ಬೆಲೆಯನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಬೇಡಿಕೆಯ ಪ್ರಮಾಣ, ಬೆಲೆ ಎಷ್ಟಿದ್ರೆ ಬೇಡಿಕೆ ಎಷ್ಟಿರುತ್ತೆ ಅನ್ನೋದನ್ನು ಇಲ್ಲಿ ಕೆ ಜಿಗಳಲ್ಲಿ ನೋಡ್ತಾ ಇದ್ದೀವಿ. ಈಗ ಒಂದು ವೇಳೆ ಆ್ಯಪಲ್ನ ಬೆಲೆ 6 ರೂಪಾಯಿ ಆಗಿದ್ದಾಗ ಆ ಗ್ರಾಹಕನು 4 ಕೆ ಜಿಯಷ್ಟು ಆ್ಯಪಲ್ನ ತೊಗೊತಾನೆ. ಈಗ ಸಾಮಾನ್ಯವಾಗಿ ನಾವು ಮಾರುಕಟ್ಟೆಗಳಲ್ಲಿ ಹೋದಾಗ ಅದೇ ರೀತಿಯಾಗಿ ವರ್ತನೆ ಮಾಡ್ತಾ ಇರ್ತೀವಿ. ಹೇಗೆಂದರೆ ಬೆಲೆ ಕಡಿಮೆ ಆದಂಗೆ ಹೆಚ್ಚು ತೊಗೋತೀವಿ, ಅಥವಾ ಬೆಲೆ ಹೆಚ್ಚಾದಂಗೆ ನಾವು ಕಡಿಮೆ ತೊಗೊತೀವಿ. ಹಾಗೆ ಇಲ್ಲಿ ಈ ಅನುಭೋಗಿ ಏನು ಮಾಡ್ತಾ ಇದ್ದಾನೆ, 6 ರೂಪಾಯಿ ಬೆಲೆ ಇದ್ದಾಗ 4 ಕೆ ಜಿಯಷ್ಟು ಸೇಬು ಹಣ್ಣನ್ನು ತೆಗೆದುಕೊಳ್ತಾ ಇದ್ದಾನೆ. ಮತ್ತು ಬೆಲೆ ಯಾವಾಗ ಕಡಿಮೆ ಆಗುತ್ತೆ, 5 ರೂಪಾಯಿ ಆಗುತ್ತೆ, ಆವಾಗ ಆತ 6 ಕೆ ಜಿಯಷ್ಟು ಆ್ಯಪಲ್ನ ಖರೀದಿ ಮಾಡ್ತಾನೆ. ಸೊ ಇಲ್ಲಿ ಬೆಲೆ ಕಡಿಮೆ ಆದಾಗ ಬೇಡಿಕೆ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಬೆಲೆ ಇನ್ನೂ ಕಡಿಮೆ ಆದಾಗ ಏನು ಮಾಡ್ತೀವಿ, 4 ರೂಪಾಯಿಗೆ ಬಂದಾಗ ಇನ್ನೂ ಹೆಚ್ಚಿನ ಪ್ರಮಾಣದ ಆ್ಯಪಲ್ಗಳನ್ನು, ಸೇಬು ಹಣ್ಣನ್ನು ತೊಗೋಬೇಕು ಅಂತ ಆತ ಬಯಸ್ತಾನೆ. ಹಾಗೆ ಬೆಲೆ 3 ರೂಪಾಯಿ ಆದಾಗ 10 ಕೆ ಜಿಯಷ್ಟು ಆ್ಯಪಲ್ನ ತೊಗೋಬೇಕು ಅಂತೇಳಿ ಆತ ಬೇಡಿಕೆಯನ್ನು ಇಡ್ತಾನೆ. ಸೊ ಇಲ್ಲಿ ನೋಡಿದಾಗೆ ಬೆಲೆ ಕಡಿಮೆಯಾದಂತೆ 6 ರೂಪಾಯಿಯಿಂದ 3 ರೂಪಾಯಿಯತ್ತ ಸಾಗಿದಂತೆ ಬೇಡಿಕೆಯ ಪ್ರಮಾಣ ಕೂಡ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಸೊ ಪ್ರೈಸ್ ಈಸ್ ಕಮಿಂಗ್ ಡೌನ್ ಆ್ಯಂಡ್ ಡಿಮಾಂಡ್ ಈಸ್ ಇನ್ಕ್ರೀಸಿಂಗ್. ರೈಟ್. ದಿಸ್ ಈಸ್ ಲಾ ಆಫ್ ಡಿಮಾಂಡ್. ಅಥವಾ ಇನ್ನು ಬೇರೆ ರೀತಿಯಲ್ಲಿ ವಿಚಾರ ಮಾಡಿದರೆ, ಕೆಳಗಿನಿಂದ ಹೋಗ್ರಿ, ಬೆಲೆ ಹೆಚ್ಚಾದಂತೆ, ಬೆಲೆ 3, 4, 5, 6, 3 ರೂಪಾಯಿ, 4 ರೂಪಾಯಿ, 5 ರೂಪಾಯಿ, 6 ರೂಪಾಯಿ ಆಗ್ತಾ ಹೋದಂತೆ ಬೇಡಿಕೆ ಏನಾಗ್ತಾ ಇದ್ದಿಲ್ಲ, 10, 8, 6, 4 ಕಡಿಮೆ ಆಗ್ತಾಯಿದೆ. ಸೊ ದೇರ್ ಈಸ್ ಇನ್ವರ್ಸ್ ರಿಲೇಷನ್ಶಿಪ್. ಯಾವ ದಿಕ್ಕಿನಲ್ಲಿ ಬೆಲೆ ಸಾಗ್ತಾ ಇದೆಯೋ ಅದರ ವಿರುದ್ಧ ದಿಕ್ಕಿನಲ್ಲಿ ಬೇಡಿಕೆ ಸಾಗುತ್ತೆ. ಸೊ ದಿಸ್ ಈಸ್ ವಾಟ್ ಲಾ ಆಫ್ ಡಿಮಾಂಡ್. ಈಗ ಆ ವ್ಯಕ್ತಿಯ ಅನುಸೂಚಿಯನ್ನು ಆಧಾರವಾಗಿಟ್ಕೊಂಡು ನಾವಿಲ್ಲಿ ಬೇಡಿಕೆ ರೇಖೆಯನ್ನು ನೋಡೋಣ. ಸೊ OX ಅಕ್ಷದಲ್ಲಿ, ಅಂದರೆ ಈ ವರ್ಟಿಕಲ್ ಲೈನ್ ಏನಿದೆ ಇದನ್ನು OX ಅಕ್ಷದಲ್ಲಿ, ಈ ಒಂದು ಅಕ್ಷದಲ್ಲಿ ಪ್ರೈಸ್ ಆಫ್ ಆ್ಯಪಲ್ ಪರ್ ಕೆ ಜಿ, ಸೇಬು ಹಣ್ಣಿನ ಬೆಲೆಯನ್ನು ಅಳತೆ ಮಾಡ್ತಾ ಇದ್ದೀವಿ. OY ಅಕ್ಷದಲ್ಲಿ ಇಲ್ಲಿ ಒರಿಜಿನ್ ಇರಬೇಕಿತ್ತು. ಸೊ OY ಅಕ್ಷದಲ್ಲಿ ನಾವು ಕ್ವಾಂಟಿಟಿ ಡಿಮಾಂಡೆಡ್ ಫಾರ್ ಆ್ಯಪಲ್, ಸೇಬು ಹಣ್ಣಿನ ಬೇಡಿಕೆಯ ಪ್ರಮಾಣವನ್ನು ಅಳತೆ ಮಾಡ್ತಾ ಇದ್ದೀವಿ. ಸೊ ಬೆಲೆ ಯಾವಾಗ 6 ರೂಪಾಯಿ ಇತ್ತೋ ಬೇಡಿಕೆ
4 ಘಟಕಗಳಿಷ್ಟು. ಸ್ವಲ್ಪ ರೇಖಾಚಿತ್ರದಲ್ಲಿ ಸಮಸ್ಯೆ ಆಗಿದೆ. ಲೆಟ್ ಮಿ ಸಾಲ್ವ್ ದ್ಯಾಟ್. ಓಕೆ, ಇಲ್ಲಿ ಯಾವಾಗ ಕ್ಷಮಿಸಿ, ಸೊ ಯಾವಾಗ ಬೆಲೆ 6 ರೂಪಾಯಿ ಆಗಿತ್ತೋ ಬೇಡಿಕೆ 4 ಘಟಕಗಳಷ್ಟಿತ್ತು, 4 kgಗಳಷ್ಟಿತ್ತು. ಬೆಲೆ ಯಾವಾಗ 5 ರೂಪಾಯಿ ಆಗುತ್ತೋ ಆವಾಗ 6 ಯೂನಿಟ್ನಷ್ಟು ಬೇಡಿಕೆ ಇರುತ್ತೆ. ಹಾಗೆ 8 and 10. ಸೊ ಇಲ್ಲಿ ನೋಡಿದಾಗೆ ಏನು ನೋಡ್ತಾ ಇದ್ದೀವಿ, ಬೆಲೆ 6 ಇದ್ದಾಗ ಬೇಡಿಕೆ 4 ಘಟಕಗಳಷ್ಟಿತ್ತು. ಬೆಲೆ 5 ರೂಪಾಯಿ ಆದಾಗ ಬೇಡಿಕೆ 6 ಘಟಕಗಳಷ್ಟಾಯಿತು. ಬೆಲೆ 4 ರೂಪಾಯಿ ಇದ್ದಾಗ ಬೇಡಿಕೆ 8 ಘಟಕಗಳಷ್ಟಾಯಿತು. ಬೆಲೆ 3 ರೂಪಾಯಿ ಇದ್ದಾಗ ಬೇಡಿಕೆ 10 ಘಟಕಗಳಷ್ಟಾಯಿತು. ಅಂದರೆ ಯಾವಾಗ ಬೆಲೆ ಕಡಿಮೆ ಆಗ್ತಾ ಇದೆ ಬೇಡಿಕೆ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಸೊ ಇಲ್ಲಿ ನಾವು ನೋಡಿದಾಗೆ ಬೆಲೆ ಹೆಚ್ಚಾದಂತೆ ಬೇಡಿಕೆ ಕಡಿಮೆ ಆಗೋದು ಮತ್ತು ಬೆಲೆ ಕಡಿಮೆ ಆದಂತೆ ಒಬ್ಬ ಅನುಭೋಗಿಯು ಹೆಚ್ಚಿಗೆ ಒಂದು ಸರಕನ್ನು ಕೊಂಡುಕೊಳ್ಳುವ ಒಂದು ವ್ಯವಸ್ಥೆಯನ್ನು ನೋಡ್ತೀವಿ. ಸೊ ಇದನ್ನೇ ನಾವು ಬೇಡಿಕೆ ನಿಯಮ ಅಂತ ಹೇಳ್ಬೋದು. ಸ್ವಲ್ಪ ಇಲ್ಲಿ ಅಂಕೆ ಸಂಖ್ಯೆಯಲ್ಲಿ ವ್ಯತ್ಯಾಸ ಆಗಿರೋದ್ರಿಂದ ಗ್ರಾಫ್ದಲ್ಲಿ ಈ ಒಂದು ಚಾರ್ಟ್ನಲ್ಲಿ ಮಿಸ್ಟೇಕ್ಸ್ ಕಾಣ್ತಾ ಇದೆ. ಸೊ ಹಿಯರ್ ಬೆಲೆ 6 ರೂಪಾಯಿ ಇದ್ದಾಗ 4 ಘಟಕಗಳಷ್ಟು ಕೊಂಡುಕೊಳ್ಳುತ್ತಾನೆ. ಬೆಲೆ 5 ಘಟಕಗಳಷ್ಟಿದ್ದಾಗ ಆತ 6 kgಯಷ್ಟು ಕೊಂಡುಕೊಳ್ತಾನೆ. ಬೆಲೆ 4 ಆದಾಗ ಆತ 8 kgಯಷ್ಟು ಮತ್ತು ಬೆಲೆ 3 ಆದಾಗ ಆತ 10 kgಯಷ್ಟು ಕೊಂಡುಕೊಳ್ಳುತ್ತಾನೆ. ಸೊ ಈ ಒಂದು ರೇಖಾಚಿತ್ರದ ಆಧಾರದ ಮೇಲೆ ನಾವು ಏನು ಹೇಳ್ಬೋದು ಅಂತ ಹೇಳಿದರೆ, ಡಿ ಡಿ ಅಂತಕ್ಕಂತಹ ಬೇಡಿಕೆ ರೇಖೆಯು ಏನನ್ನು ಸೂಚಿಸ್ತಾ ಇದೆ, ದೇರ್ ಈಸ್ ಇನ್ವರ್ಸ್ ರಿಲೇಷನ್ಶಿಪ್ ಬಿಟ್ವೀನ್ ಪ್ರೈಸ್ ಆ್ಯಂಡ್ ಕ್ವಾಂಟಿಟಿ ಡಿಮಾಂಡೆಡ್. ಆ ಒಂದು ಕಾರಣದಿಂದ ನೆಗೆಟಿವ್ ಅಥವಾ ಇನ್ವರ್ಸ್ ರಿಲೇಷನ್ ಇರೋದರಿಂದ, ಅಪೋಸಿಟ್ ರಿಲೇಷನ್ ಇರೋದರಿಂದ ಬೇಡಿಕೆ ರೇಖೆಯು ಇಳಿಮುಖವಾಗಿ ಎಡದಿಂದ ಬಲಕ್ಕೆ ಸಾಗತ್ತೆ. ಸೊ ಡಿಮಾಂಡ್ ಕರ್ವ್ ಸ್ಲೋಪ್ಸ್ ಡೌನ್ವರ್ಡ್ಸ್ ಫ್ರಾಮ್ ರೈಟ್ ಟು ಲೆಫ್ಟ್. ರೀಸನ್ ಏನು, ಇನ್ವರ್ಸ್ ರಿಲೇಷನ್ಶಿಪ್ ಇದೆ, ರೈಟ್. ಒಂದು ಮತ್ತು ಅನುಭೋಗಿ ಯಾವ ರೀತಿಯಾಗಿ ಕಡಿಮೆ ಬೆಲೆಗೆ ಹೆಚ್ಚಿನದನ್ನು ತಗೊಳ್ತಾನೆ ಮತ್ತು ಯಾವ ರೀತಿಯಾಗಿ ಹೆಚ್ಚಿನದನ್ನು ಕಡಿಮೆ ಬೆಲೆಗೆ ತಗೊಳ್ತಾನೆ ಅನ್ನೋದನ್ನು ಈ ನಿಯಮ ತಿಳಿಸ್ಕೊಡ್ತಾ ಇದೆ. ಈಗ ಈ ಬೇಡಿಕೆ ರೇಖೆ ಡಿಮಾಂಡ್ ಕರ್ವ್ ಯಾಕೆ ಈ ಥರ ನೆಗೆಟಿವ್ ಆಗಿ ಸ್ಲೋಪ್ ಆಗ್ತಾ ಇದೆ ಅಂದರೆ ಇಲ್ಲಿ 4 ಕಾರಣಗಳು ಬರುತ್ತೆ. ಒಂದು ಪ್ರೈಸ್ ಇಫೆಕ್ಟ್, ಇನ್ಕಮ್ ಇಫೆಕ್ಟ್, ಸಬ್ಸ್ಟಿಟ್ಯೂಷನ್ ಇಫೆಕ್ಟ್ ಮತ್ತು ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ. ಈ 4 ಕಾರಣಗಳಿಂದ ಬೇಡಿಕೆ ರೇಖೆಯು ಎಡದಿಂದ ಬಲಕ್ಕೆ ಇದು ಸಾಗ್ತಾ ಹೋಗುತ್ತೆ, ಇಳಮುಖವಾಗಿ ನೆಗೆಟಿವ್ ಆಗಿ ಸ್ಲೋಪ್ ಆಗುತ್ತೆ. ಈಗ ಮೇಲೆ ಹೋಗ್ತಾ ಇತ್ತು ಅಂತ ಹೇಳಿದರೆ ಇದನ್ನು ಪಾಸಿಟಿವ್ ಸ್ಲೋಪ್ ಅಂತ ಕರಿತೀವಿ, ಈ ಥರ ಇತ್ತು ಅಂತ ಹೇಳಿದರೆ. ಆದರೆ ಬೇಡಿಕೆ ರೇಖೆಯನ್ನು ನೋಡ್ತೀವಲ್ಲ, ಇದು ನೆಗೆಟಿವ್ ಆಗಿದೆ. ಸೊ ಇದನ್ನು ನಾವು ನೆಗೆಟಿವ್ ಸ್ಲೋಪ್ ಅಂತ ಕರಿತೀವಿ. ಯಾಕಂದರೆ ಬೆಲೆ ಮತ್ತು ಬೇಡಿಕೆಯ ನಡುವೆ ವಿರುದ್ಧ ಸಂಬಂಧ ಇದೆ. ಆ ಕಾರಣಕ್ಕೆ ನಾವು ವೈ ಡಿಮಾಂಡ್ ಕರ್ವ್ ಸ್ಲೋಪ್ಸ್ ಡೌನ್ವರ್ಡ್ಸ್ ಅನ್ನೋದಕ್ಕೆ ಇಲ್ಲಿ 4 ಕಾರಣಗಳನ್ನ ಕೊಡ್ತಾ ಇದ್ದೀವಿ. ಬಿಕಾಸ್ ಆಫ್ 4 ಮೇನ್ ಫ್ಯಾಕ್ಟರ್ಸ್. ಒನ್ ಈಸ್ ಪ್ರೈಸ್ ಎಫೆಕ್ಟ್, ಸೆಕೆಂಡ್ ಒನ್ ಈಸ್ ಇನ್ಕಮ್ ಇಫೆಕ್ಟ್, ಥರ್ಡ್ ಒನ್ ಈಸ್ ಸಬ್ಸ್ಟಿಟ್ಯೂಷನ್ ಎಫೆಕ್ಟ್, ಫೋರ್ತ್ ಒನ್ ಈಸ್ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ. ಸೊ let me explain you what is price effect. A change in demand caused by a change in price is called price effect. ಒಂದು ಸರಕಿನ ಬೆಲೆಯಲ್ಲಿ ಆದಂತಹ ಬದಲಾವಣೆಯಿಂದ ಆ ಸರಕಿನ ಬೇಡಿಕೆಯಲ್ಲಿ ಬದಲಾವಣೆ ಆದರೆ ನಾವು ಅದನ್ನು ಪ್ರೈಸ್ ಎಫೆಕ್ಟ್ ಅಂತ ಕರಿತೀವಿ, ಬೆಲೆ ಪರಿಣಾಮ ಅಂತ ಕರಿತೀವಿ. ವೆನ್ ಅ ಪ್ರೈಸ್ ಆಫ್ ಗುಡ್ ಇನ್ಕ್ರೀಸಸ್, ಯಾವಾಗ ಒಂದು ಸರಕಿನ ಬೆಲೆ ಹೆಚ್ಚಾಗುತ್ತೋ ಆ ಒಂದು ವಸ್ತು ಕಾಸ್ಟ್ಲಿ ಆದಾಗ ಕನ್ಸ್ಯೂಮರ್ ಏನು ಮಾಡ್ತಾನೆ, ಅನುಭೋಗಿ ಏನು ಮಾಡ್ತಾನೆ, ಅದನ್ನು ಕಡಿಮೆ ಕೊಳ್ತಾನೆ. ಅದೇ ರೀತಿ ಯಾವಾಗ ಒಂದು ಸರಕಿನ ಬೆಲೆ ಕಡಿಮೆ ಆಗುತ್ತೆ ಆವಾಗ ಅದು ಚೀಪ್ ಆಗಿರೋದ್ರಿಂದ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಆ ಸರಕನ್ನು ಕೊಂಡ್ಕೋಬೇಕು ಅಂತ ಬಯಸ್ತಾನೆ. ಇದನ್ನೇ ನಾವೇನಂತ ಕರಿತೀವಿ, ಪ್ರೈಸ್ ಎಫೆಕ್ಟ್. ಡ್ಯೂ ಟು ಚೇಂಜ್ ಇನ್ ಪ್ರೈಸ್ ಡಿಮಾಂಡ್ ಚೇಂಜಸ್, ದಟ್ ಈಸ್ ಕಾಲ್ಡ್ ಪ್ರೈಸ್ ಇಫೆಕ್ಟ್. ಎರಡನೇದಾಗಿ ಇನ್ಕಮ್ ಇಫೆಕ್ಟ್ ಅಂತ ಹೇಳ್ತೀವಿ. ಇನ್ಕಮ್ ಇಫೆಕ್ಟ್ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಅ ಚೇಂಜ್ ಇನ್ ಡಿಮಾಂಡ್ ಕಾಸ್ಡ್ ಬೈ ಚೇಂಜ್ ಇನ್ ಇನ್ಕಮ್. ಇನ್ಕಮ್ ಅಂತ ಹೇಳಿದಾಗ ಪರ್ಚೇಸಿಂಗ್ ಪವರ್ ಆಫ್ ದ ಕನ್ಸ್ಯೂಮರ್ ಅಂತ ಹೇಳ್ತೀವಿ. ಪರ್ಚೇಸಿಂಗ್ ಪವರ್ ಆಫ್ ದ ಕನ್ಸ್ಯೂಮರ್, ಇಟ್ ಈಸ್ ಕಾಲ್ಡ್ ಎಸ್ ಇನ್ಕಮ್ ಇಫೆಕ್ಟ್. ಅನುಭೋಗಿಯ ಬಳಿ ಇರುವ ಒಂದು ಕೊಳ್ಳುವ ಶಕ್ತಿ ಏನಿದೆ
ಆ ಒಂದು ಆಧಾರವಾಗಿ ಇಟ್ಕೊಂಡು ನಾವು ಇನ್ಕಮ್ ಎಫೆಕ್ಟ್ನ ಅಳತೆ ಮಾಡ್ಕೊತೀವಿ. ಅಂದರೆ ಉದಾಹರಣೆಗೆ ಒಬ್ಬ ವ್ಯಕ್ತಿಯ ಆದಾಯ 100 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ. ಒಬ್ಬ ವ್ಯಕ್ತಿಯ ಆದಾಯ 100 ರೂಪಾಯಿ ಇದೆ. ಓಣಿಯನ್ ಈರುಳ್ಳಿಯ ಬೆಲೆ 50 ರೂಪಾಯಿ ಕೆ ಜಿ ಇದೆ ಅಂತ ಮಾರುಕಟ್ಟೆಯಲ್ಲಿ ಇಟ್ಕೊಳ್ರಿ. ಈರುಳ್ಳಿಯ ಬೆಲೆ 50 ರೂಪಾಯಿ ಕೆ ಜಿ. ಸೊ ಎಷ್ಟು ಕೆ ಜಿ ತೊಗೋಬೋದು? ಆತನ ಬಳಿ ಇರ್ತಕ್ಕಂಥ 100 ರೂಪಾಯಲ್ಲಿ 2 ಕೆ ಜಿಯನ್ನು ಕೊಂಡ್ಕೋಬೋದು, ರೈಟ್? ಈಗ ನೈಜ ಆದಾಯವನ್ನು ಅಳತೆ ಮಾಡೋಣ. ಆತನ ಮಾರುಕಟ್ಟೆಯಲ್ಲಿ ಏನಾಗ್ಬಿಡ್ತು ಅಂತ ಹೇಳಿದ್ರೆ ಈರುಳ್ಳಿಯ ಬೆಲೆಯು 40 ರೂಪಾಯಿ ಆಗಿಬಿಡ್ತು. ಈರುಳ್ಳಿಯ ಬೆಲೆಯು 50 ಇದ್ದಿದ್ದು 40 ರೂಪಾಯಿ ಆಗಿಬಿಡ್ತು. ಈಗ ಆತ ಎಷ್ಟು ಕೊಳ್ಬೋದು? 2.5 ಕೆ ಜಿ, 2.5 ಕೆ ಜಿ ಕೊಳ್ಬೋದು, ರೈಟ್? 2.5 ಕೆ ಜಿ, 2.5 ಕೆ ಜಿಯಷ್ಟು ಆತ ಖರೀದಿ ಮಾಡ್ಬೋದು. ಈಗ ನೋಡಿರಿ, ಮೊದಲು 2 ಕೆ ಜಿ 50 ರೂಪಾಯಿ ಇದ್ದಾಗ 2 ಕೆ ಜಿ ತೊಗೊಳ್ತಾ ಇದ್ದ, ಈಗ 2.5 ಕೆ ಜಿ ತೊಗೊಳ್ತಾ ಇದ್ದಾನೆ. ಇಲ್ಲಿ ಆತನ ನೈಜ ಆದಾಯ ಹೆಚ್ಚಾಗಿದೆ, ರೈಟ್? ಬೆಲೆ ಕಡಿಮೆಯಾದಂತೆ ಅನುಭೋಗಿಯ ನೈಜ ಆದಾಯ ಹೆಚ್ಚಾಗತ್ತೆ. ಬೆಲೆಗಳು ಹೆಚ್ಚಾದರೆ ಅನುಭೋಗಿಯ ನೈಜ ಆದಾಯವು ಕಡಿಮೆ ಆಗುತ್ತೆ. ಈ ಕಾರಣದಿಂದ ಏನಾಗುತ್ತೆ, ಇಲ್ಲಿ ಬೇಡಿಕೆ ರೇಖೆ ನೆಗೆಟಿವ್ ಆಗಿ ಸ್ಲೋಪ್ ಆಗುತ್ತೆ. when the price decreases, the consumer's purchasing power increases. So the consumer is able to buy more of the commodity with the same amount of money which he had before, right? This is called income effect. Now let us come to third point, that is substitution effect. Substitution effect na ನೋಡೋಣ. ಏನು substitution effect ಅಂದರೆ ಓಕೆ ಅಂದರೆ ಒಂಥರ ಬದಲಿಕೆಯ ಪರಿಣಾಮ ಅಂತ ಹೇಳ್ತೀವಿ. ಬೇಡಿಕೆ ರೇಖೆ ಇಳಿಮುಖವಾಗಿ ಸಾಗೋದಕ್ಕೆ ಬದಲಿಕೆಯ ಪರಿಣಾಮವು ಕಾರಣ. ಹಾಗಿದ್ರೆ ವಾಟ್ ಈಸ್ ಸಬ್ಸ್ಟಿಟ್ಯೂಷನ್ ಇಫೆಕ್ಟ್? ದ ಚೇಂಜ್ ಇನ್ ಡಿಮಾಂಡ್ ಕಾಸ್ಡ್ ಬೈ ಅ ಚೇಂಜ್ ಇನ್ ದ ಪ್ರೈಸಸ್ ಆಫ್ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಈಸ್ ಕಾಲ್ಡ್ ಸಬ್ಸ್ಟಿಟ್ಯೂಷನ್ ಇಫೆಕ್ಟ್. ಬದಲಿ ಸರಕುಗಳ ಬೆಲೆಯಲ್ಲಿ ಆದಂತಹ ಬದಲಾವಣೆಯಿಂದ ಈ ಒಂದು ಸರಕಿನ ಬೇಡಿಕೆಯಲ್ಲಿ ಆಗುವ ಬದಲಾವಣೆಯನ್ನು ನಾವು ಸಬ್ಸ್ಟಿಟ್ಯೂಷನ್ ಇಫೆಕ್ಟ್ ಅಂತ ಹೇಳ್ತೀವಿ. ಉದಾಹರಣೆಗೆ ನಾವು ಒಂದು ಉದಾಹರಣೆ ತಗೊಳ್ಳೋಣ. ಸಕ್ಕರೆ ಮತ್ತು ಬೆಲ್ಲ, ರೈಟ್? ಇಲ್ಲಾಂದರೆ ಟೀ ಆ್ಯಂಡ್ ಕಾಫಿ. ಈಗ ಚಹಾದ ಬೆಲೆ ಹೆಚ್ಚಾದರೆ ಕಾಫಿಯ ಬೇಡಿಕೆ ಏನಾಗತ್ತೆ? ಹೆಚ್ಚಾಗತ್ತೆ, ರೈಟ್? ಕಾಫಿಯ ಬೇಡಿಕೆ ಹೆಚ್ಚಾಗುತ್ತೆ. ಯಾಕಂದರೆ ಟೀದ ಬೆಲೆ ಹೆಚ್ಚಾದಾಗ ಜನ ಟೀನ ಕಡಿಮೆ ಕೊಳ್ತಾರೆ, ಡಿಮಾಂಡ್ ಕಮ್ಸ್ ಡೌನ್, ಡಿಮಾಂಡ್ ಕಡಿಮೆ ಆಗುತ್ತೆ, ಕಾಫಿಗೆ ಬೇಡಿಕೆ ಏನಾಗುತ್ತೆ? ಹೆಚ್ಚಾಗತ್ತೆ, ರೈಟ್? ಕಾಫಿಯ ಬೆಲೆ ಸ್ಥಿರವಾಗಿರುತ್ತೆ, ಆದರೆ ಟೀಯ ಬೆಲೆ ಹೆಚ್ಚಾದಾಗ ಕಾಫಿಗೆ ಬೇಡಿಕೆ ಹೆಚ್ಚು ಬರುತ್ತೆ. ಅದೇ ರೀತಿಯಾಗಿ ಚಹಾದ ಬೆಲೆಯು ಕಡಿಮೆ ಆದಾಗ ಕಾಫಿಯ ಬೇಡಿಕೆ ಏನಾಗುತ್ತೆ? ಅದು ಕಡಿಮೆ ಆಗುತ್ತೆ. ಯಾಕಂದರೆ ಜನ ಏನು ಮಾಡ್ತಾರೆ, ಚಹಾದ ಬೆಲೆ ಕಡಿಮೆ ಆಗಿದೆ ಅಂಥೇಳಿ ಅನುಭೋಗಿಯು ಚಹಾವನ್ನು ಹೆಚ್ಚಿಗೆ ಖರೀದಿ ಮಾಡ್ತಾನೆ ಮತ್ತು ಕಾಫಿಯನ್ನು ಕಡಿಮೆ ಖರೀದಿ ಮಾಡ್ತಾನೆ. ಸೊ ಈ ಒಂದು ಕಾರಣಕ್ಕೆ ಸಬ್ಸ್ಟಿಟ್ಯೂಷನ್ ಇಫೆಕ್ಟ್, ಈ ಒಂದು ಕಾರಣದಿಂದ ಬೇಡಿಕೆ ರೇಖೆಯು ನೆಗೆಟಿವ್ ಆಗಿ ಸ್ಲೋಪ್ ಆಗುತ್ತೆ. ಯಾಕಂದರೆ ವೆನ್ ದ ಪ್ರೈಸ್ ಆಫ್ ಒನ್ ಗುಡ್ ಫಾಲ್ಸ್ ಇಟ್ ಬಿಕಮ್ಸ್ ಮೋರ್ ಚೀಪರ್ ವೆನ್ ಕಂಪೇರ್ಡ್ ಟು ಇಟ್ಸ್ ಸಬ್ಸ್ಟಿಟ್ಯೂಟ್ಸ್. ಯಾವಾಗ ಒಂದು ಸರಕಿನ ಬೆಲೆ, ಈಗ ಟೀ ಬೆಲೆ ಮಾತಾಡ್ತಾ ಇದ್ದೀವಲ್ಲ, ಟೀ ಬೆಲೆ ಕಡಿಮೆ ಆದಾಗ ಕಾಫಿಗೆ ಹೋಲಿಸಿದ ಹಾಗೆ ಅದರ ಬೆಲೆ ತುಂಬ ಕಡಿಮೆ ಆಗಿರೋದ್ರಿಂದ ಚೀಪಾಗಿ ಸಿಗುತ್ತೆ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಜನ ಏನು ಮಾಡ್ತಾರೆ, ಅದನ್ನು ತಗೋಬೇಕು ಅಂತ ಬಯಸ್ತಾರೆ, ರೈಟ್? ಆ ಕಾರಣದಿಂದ ಟೀ ಈಸ್ ಮೋರ್ ಚೀಪರ್ ಆ್ಯಂಡ್ ಈಸ್ ಡಿಮಾಂಡೆಡ್ ಮೋರ್ ಇನ್ಸ್ಟೆಡ್ ಆಫ್ ಕಾಫಿ, ರೈಟ್? ಸೊ ಬಿಕಾಸ್ ಆಫ್ ದಿಸ್ ನೆಗೆಟಿವ್ ಸ್ಲೋಪ್ ಇರುತ್ತೆ ಬೇಡಿಕೆ ರೇಖೆದು. ನಾಲ್ಕನೇದಾಗಿ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ, ಇಳಿಮುಖ ಸೀಮಾಂತ ದೃಷ್ಟಿಕೋನದ ನಿಯಮ ಅನ್ವಯ ಆಗುತ್ತೆ. ಆ ಕಾರಣಕ್ಕಾಗಿ ಬೇಡಿಕೆ ರೇಖೆಯು ನೆಗೆಟಿವ್ ಆಗಿ ಸ್ಲೋಪ್ ಆಗುತ್ತೆ ಅಂತ ಹೇಳ್ತೀವಿ. ಇಳಿಮುಖ ಸೀಮಾಂತ ದೃಷ್ಟಿಕೋನದ ನಿಯಮ ಅಂದರೆ ಏನು? ಯಾವಾಗ ಒಬ್ಬ ಅನುಭೋಗಿಯು ನಿರಂತರವಾಗಿ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಒಂದೇ ಒಂದು ಸರಕನ್ನು ಕೊಂಡುಕೊಳ್ಳುತ್ತಾ ಅಥವಾ ಅನುಭೋಗಿಸುತ್ತಾ ಹೋಗುತ್ತಾನೋ ಆವಾಗ ಅದರಿಂದ ಸಿಗ್ತಕ್ಕಂಥ ತುಷ್ಟಿಗುಣ ಆತನಿಗೆ ಕಡಿಮೆ ಆಗುತ್ತೆ. ತುಷ್ಟಿಗುಣ ಹೆಂಗೆ ಕಡಿಮೆ ಆಗ್ತೈತಿ, ಅವನು ಏನು ಮಾಡ್ತಾನೆ, ಕಡಿಮೆ ಬೆಲೆಯನ್ನು ಕೊಡಬೇಕು ಅಥವಾ ಹೆಚ್ಚಿನ ಬೆಲೆಯನ್ನು ಕೊಡೋದಕ್ಕೆ ಆತ ಹೋಗೋದಿಲ್ಲ, ರೈಟ್? ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ, ಇಳಿಮುಖ ಸೀಮಾಂತ ದೃಷ್ಟಿಕೋನದ ನಿಯಮದ ಕಾರಣದಿಂದಾಗಿ
ನೆಗೆಟಿವ್ ಆಗಿ ಬೇಡಿಕೆ ರೇಖೆಯು ಸ್ಲೋಪನ್ನು ಹೊಂದಿರುತ್ತೆ. ಸೊ ದಿಸ್ ಈಸ್ ವಾಟ್ ಅಬೌಟ್ law of demand and why demand curve slopes negatively. Now ಈಗ ಒಬ್ಬ ವ್ಯಕ್ತಿಯ ಬೇಡಿಕೆ ರೇಖೆಯನ್ನು ನೋಡಿದ್ವಿ, ಅದೇ ರೀತಿಯಾಗಿ ಈಗ ಮಾರುಕಟ್ಟೆ ಬೇಡಿಕೆ ಹೇಗಿರುತ್ತೆ ಅಂತೇಳಿ, ಅಂದರೆ ಅರ್ಥವ್ಯವಸ್ಥೆ ಇರುತ್ತೆ, ಒಂದು ಆರ್ಥಿಕತೆ ಅಥವಾ ಒಂದು ದೇಶದಲ್ಲಿ ಒಟ್ಟು ಬೇಡಿಕೆ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ದ ಮಾರ್ಕೆಟ್ ಡಿಮಾಂಡ್ ಅಂತ ಕರಿತೀವಿ ನಾವು ಅದನ್ನು, ಮಾರುಕಟ್ಟೆ ಬೇಡಿಕೆ ಅಂತೇಳಿ. ಹಾಗಿದ್ರೆ ಮಾರ್ಕೆಟ್ ಡಿಮಾಂಡ್ ಅಂದ್ರೆ ಏನು? ದ ಮಾರ್ಕೆಟ್ ಡಿಮಾಂಡ್ ಫಾರ್ ಅ ಪರ್ಟಿಕ್ಯುಲರ್ ಗೂಡ್ ಅಟ್ ಅ ಪರ್ಟಿಕ್ಯುಲರ್ ಪ್ರೈಸ್ ಇಸ್ ದ ಟೋಟಲ್ ಡಿಮಾಂಡ್ ಆಫ್ ಆಲ್ ದ ಕನ್ಸ್ಯೂಮರ್ಸ್ ಟೇಕನ್ ಟುಗೆದರ್. ಮಾರುಕಟ್ಟೆಯಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳನ್ನು ತೊಗೊಂಡಾಗ, ಮಾರುಕಟ್ಟೆಯಲ್ಲಿ 10 ಜನ ವ್ಯಕ್ತಿಗಳಿದ್ದರು, ಅವ್ರ ಬೇಡಿಕೆ ಏನಾಗಿದೆ ಸಪ್ರೇಟಾಗಿ ತೊಗೊಳ್ಳೋದು ಮತ್ತು ಅದನ್ನು ಒಟ್ಟುಗೂಡಿಸಿದರೆ ನಮಗೆ ಮಾರುಕಟ್ಟೆ ಬೇಡಿಕೆ ಸಿಕ್ಬಿಡುತ್ತೆ. ಅದನ್ನೇ ಒಂದು ಉದಾಹರಣೆ ಮೂಲಕ ನೋಡೋಣ. ಮಾರುಕಟ್ಟೆಯಲ್ಲಿ ಈಗ ಎ ಬಿ ಅಂತಕ್ಕಂಥ ಇಬ್ಬರು ವ್ಯಕ್ತಿಗಳಿದ್ದಾರೆ ಅಂತ ತಿಳ್ಕೊಡ್ರಿ. ಲೆಟ್ ಅಸ್ ಟೇಕ್ ಅನ್ ಎಕ್ಸಾಂಪಲ್. ದೇರ್ ಆರ್ 2 ಇಂಡಿವಿಜುವಲ್ಸ್ ಎ ಆ್ಯಂಡ್ ಬಿ ಇನ್ ಮಾರ್ಕೆಟ್ ಬೈಯಿಂಗ್ ಆ್ಯಪಲ್ನ ತೊಗೋಬೇಕು ಅಂತೇಳಿ. ಇಬ್ಬರದು ಅಭಿರುಚಿಗಳು ಬೇರೆ ಬೇರೆ ಇರುತ್ತೆ. ಎ ಏನು ಮಾಡ್ತಾನೆ, 6 ರೂಪಾಯಿಗೆ 4 kg ಆ್ಯಪಲ್ನ, 5 ರೂಪಾಯಿಗೆ 6 kg ಆ್ಯಪಲ್ನ, 4 ರೂಪಾಯಿಗೆ 8 kg ಮತ್ತು 3 ರೂಪಾಯಿಗೆ 10 kg ಆ್ಯಪಲ್ನ ತೊಗೋಬೇಕು ಅಂತ ಬಯಸ್ತಾನೆ. ಆದರೆ ಸ್ವಲ್ಪ ಬದಲಾವಣೆ ಬಿದಲ್ಲಿದೆ, ಯಾಕಂದರೆ ಅವನ ಡಿಮಾಂಡ್ ಮತ್ತು ಅವನ ಬಿಹೇವಿಯರ್ ಬೇರೆ ಇರುತ್ತೆ, ಒಂದೇ ರೀತಿಯಾಗಿ ಇರೋದಿಲ್ಲ. 6 ರೂಪಾಯಿಗೆ 6 kg ತೊಗೊಳ್ತಾ ಇದ್ದಾನೆ, 5 ರೂಪಾಯಿಗೆ 8 kg ತೊಗೊಳ್ತಾ ಇದ್ದಾನೆ, ಹೀಗೆ 4 ರೂಪಾಯಿಗೆ 10 ಮತ್ತು 3 ರೂಪಾಯಿಗೆ 12 kg ತೊಗೊಳ್ತಾ ಇದ್ದಾನೆ. ಈತನ ಎನ ಒಂದು ಬೇಡಿಕೆಯ ಅನುಸೂಚಿ ಮತ್ತು ಬಿನ ಬೇಡಿಕೆಯ ಅನುಸೂಚಿಯನ್ನು ನೋಡಿದಾಗ ಇರ್ತಕ್ಕಂಥ ಒಂದು ನಿರ್ದಿಷ್ಟ ಬೆಲೆಗೆ ಯಾವ ರೀತಿಯಾಗಿ ಅವರು ವರ್ತನೆ ಮಾಡ್ತಾ ಇದ್ದಾರೆ, ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಆ ನಿರ್ದಿಷ್ಟ ಬೆಲೆಗೆ ಇಬ್ಬರ ಒಂದು ಕ್ವಾಂಟಿಟಿ ಡಿಮಾಂಡೆಡ್, ಸೊ ಎನ ಕ್ವಾಂಟಿಟಿ ಡಿಮಾಂಡೆಡ್ ಮತ್ತು ಬಿನ ಕ್ವಾಂಟಿಟಿ ಡಿಮಾಂಡೆಡ್, ಇವೆರಡನ್ನೂ ಆ್ಯಡ್ ಮಾಡಿದ್ವಿ ಅಂತ ಹೇಳಿದರೆ ನಮಗೆ ಒಟ್ಟು ಮಾರುಕಟ್ಟೆ ಬೇಡಿಕೆ ಸಿಗುತ್ತೆ. ದಿಸ್ ಈಸ್ ವಾಟ್ ಟೋಟಲ್ ಮಾರ್ಕೆಟ್ ಡಿಮಾಂಡ್. ಇಂಡಿವಿಜುವಲ್ ಡಿಮಾಂಡ್ ಶೆಡ್ಯೂಲ್ ಯಾವ ರೀತಿಯಾಗಿ ನೋಡಿದ್ವೋ ಹಾಗೆ ನಾವು ಇಲ್ಲಿ ಇಬ್ಬರದು ಸಪ್ರೇಟಾಗಿ ಎನ ಒಂದು ಡಿಮಾಂಡ್ ಶೆಡ್ಯೂಲ್ನ ನೋಡೋಣ, ಬಿನ ಒಂದು ಡಿಮಾಂಡ್ ಶೆಡ್ಯೂಲ್ನ ಇಂಡಿವಿಜುವಲ್ ಆಗಿ ತಗೊಳ್ಳೋಣ. ಇವೆರಡನ್ನೂ ಕೂಡಿಸಿ ನಾವು ಮಾರ್ಕೆಟ್ ಡಿಮಾಂಡ್ ಶೆಡ್ಯೂಲ್ನ ಇಲ್ಲಿ ನೋಡ್ಬೋದು. ಸೊ ಒ ಎಕ್ಸ್ ಅಕ್ಷದಲ್ಲಿ ನಾವು ಬೇಡಿಕೆಯ ಪ್ರಮಾಣವನ್ನು ಅಳತೆ ಮಾಡ್ತಾ ಇದ್ದೀವಿ, ಒ ವೈ ಅಕ್ಷದಲ್ಲಿ ನಾವು ಬೆಲೆಯನ್ನು ಅಳತೆ ಮಾಡ್ತಾ ಇದ್ದೀವಿ. ಸಮ್ ಪ್ರಾಬ್ಲಮ್ ಆಗಿದೆ ಡಯಾಗ್ರಾಮ್ಸ್ದಲ್ಲಿ, ಲೆಟ್ ಮೀ ಎಕ್ಸ್ಪ್ಲೇನ್ ಯು. ಈಗ ಯಾವ ರೀತಿಯಾಗಿ ಇಂಡಿವಿಜುವಲ್ ಡಿಮಾಂಡ್ ಶೆಡ್ಯೂಲ್ನ ಅಲ್ಲಿ ನೋಡಿದ್ದೀವೋ ಅದೇ ರೀತಿ ಇಲ್ಲಿ ಏನ ಇಂಡಿವಿಜುವಲ್ ಡಿಮಾಂಡ್ ಶೆಡ್ಯೂಲ್ನ ತಗೊಳ್ಳೋಣ, ಬಿನ ಶೆಡ್ಯೂಲ್ನ ತಗೊಳ್ಳೋಣ. ಅದಾದಮೇಲೆ ಇಬ್ಬರದು ಬೇಡಿಕೆಯನ್ನು ಕೂಡಿಸಿ ನಾವೇನು ಮಾಡ್ತೀವಿ, ಮಾರುಕಟ್ಟೆ ಬೇಡಿಕೆ ರೇಖೆಯನ್ನು ತಗೊಳ್ತೀವಿ. ಸೊ ದಿಸ್ ಈಸ್ ಶೆಡ್ಯೂಲ್ ಆಗಿದೆ, ದಿಸ್ ಮಸ್ಟ್ ಬಿ ಕರ್ವ್ ರೇಖೆ ಅಂತ ಹೇಳ್ತೀವಿ. ಸೊ ಎರಡನ್ನೂ ಕೂಡಿಸಿ ನಾವು ಇಲ್ಲಿ ನೋಡಿದಾಗ ಮಾರುಕಟ್ಟೆ ಬೇಡಿಕೆ ರೇಖೆ ಸಿಗುತ್ತೆ, ಅದೂ ಕೂಡ ನೆಗೆಟಿವ್ ಆಗಿನೇ ಸ್ಲೋಪ್ ಆಗಿರುತ್ತೆ. ರೈಟ್, ಇದಿಷ್ಟು ಬೇಡಿಕೆ ಬಗ್ಗೆ. ಇಲ್ಲಿ ಒಂದು ಅಂಶವನ್ನು ನಾನು ಹೇಳಬೇಕಾಗಿತ್ತು. ಬಿಫೋರ್ ಗೋಯಿಂಗ್ ಟು ಎಲಾಸ್ಟಿಸಿಟಿ ಆಫ್ ಡಿಮಾಂಡಿಗೆ ಹೋಗೋಕ್ಕಿಂತ ಮುಂಚೆ ಬೇಡಿಕೆ ನಿಯಮಕ್ಕೆ ಒಂದಿಷ್ಟು ಅಪವಾದಗಳಿವೆ. ರೈಟ್, ಬೇಡಿಕೆ ನಿಯಮಕ್ಕೆ ಒಂದಿಷ್ಟು ಅಪವಾದಗಳಿವೆ. ಕೆಲವೊಂದು ವಿಷಯಗಳಲ್ಲಿ ಬೇಡಿಕೆ ನಿಯಮ ಅನ್ವಯ ಆಗೋದಿಲ್ಲ. ಯಾವುದದು ಅಂತ ಹೇಳಿ ನೋಡೋಣ. ಯಾಕಂದರೆ ರಾಬರ್ಟ್ ಗಿಫನ್ ಅವರಾಗಲಿ ಅಥವಾ ವೆಬ್ಲಿನ್ ಅವರಾಗಲಿ ಕೆಲವೊಂದಿಷ್ಟು ಕ್ರಿಟಿಸಿಸಮ್ನ ಈ ಬೇಡಿಕೆ ನಿಯಮಕ್ಕೆ ಮಾಡಿದ್ದಾರೆ. ಐ ಫಾರ್ಗೊಟ್ ಟು ಇನ್ಸರ್ಟ್ ಅ ಸ್ಲೈಡ್ ಹಿಯರ್. ಸೊ ಆ ಕಾರಣಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಮೊದಲನೇದು, ಬೇಡಿಕೆ ನಿಯಮಕ್ಕೆ ಅಪವಾದಗಳು ಹಲವಾರಿವೆ. ಅದರಲ್ಲಿ ಮೊದಲನೇದು ಗಿಫನ್ನ ವಿರೋಧಾಭಾಸ ನಿಯಮ ಅಂತ ಹೇಳ್ತೀವಿ. ಅಂದರೆ 19ನೇ ಶತಮಾನದಲ್ಲಿ ಸರ್ ರಾಬರ್ಟ್ ಗಿಫನ್ ಎಂಬ ಅರ್ಥಶಾಸ್ತ್ರಜ್ಞರು ಸಾಮಾನ್ಯ ಬೇಡಿಕೆ ನಿಯಮದ ತದ್ವಿರುದ್ಧವಾಗಿ ಅಪವಾದ ಬೇಡಿಕೆಯ ನಿಯಮಕ್ಕಿರುವ ಸಂಗತಿಗಳನ್ನು ಕಂಡುಹಿಡಿದರು. ಅವರ ಪ್ರಕಾರ ಕೆಲವು ಸರಕುಗಳ ಬೆಲೆ ಕಡಿಮೆಯಾದಾಗ ಆ ವಸ್ತುವಿನ ಬೇಡಿಕೆಯ ಪ್ರಮಾಣವು ಕಡಿಮೆಯಾಗ್ತದೆ. ನೋಡಿರಿ, ಲಾ ಆಫ್ ಡಿಮಾಂಡ್ಗೆ ಕಂಪ್ಲೀಟಾಗಿ ವಿರುದ್ಧವಾಗಿ ಹೇಳ್ತಾ ಇದ್ದಾರೆ ಅವರು. ಏನಂತ ಹೇಳಿದರೆ, ಕೆಲವು ಸರಕುಗಳ ಬೆಲೆ ಕಡಿಮೆಯಾದಾಗ ಅವುಗಳಿಗೆ ಬೇಡಿಕೆ ಕಡಿಮೆ ಆಗುತ್ತದೆ. ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತಾರೆ. ಏನಂತ ಹೇಳಿದರೆ, ಕೆಳದರ್ಜೆಯ ಸರಕುಗಳ ಬೆಲೆಗಳು ಇಳಿದಾಗ, ಇನ್ಫೀರಿಯರ್ ಗೂಡ್ಸ್ ಅಂತ ಹೇಳ್ತೀವಿ, ಈ ಕೆಳದರ್ಜೆಯ ಸರಕುಗಳ ಬೆಲೆ ಇಳಿದಾಗ ಪ್ರಾರಂಭದಲ್ಲಿ ಅವುಗಳ ಬೇಡಿಕೆ ಹೆಚ್ಚಾಗಬಹುದು. ಆದರೆ ತದನಂತರ ಬೆಲೆ ಇಳಿಯುತ್ತಾ ಹೋದಂತೆ ಗ್ರಾಹಕನ ನೈಜ ವರಮಾನ ಹೆಚ್ಚಿ ಅವನು ಕೀಳು ದರ್ಜೆಯ ಅಥವಾ ಕೆಳ ದರ್ಜೆಯ ಸರಕುಗಳ ಬದಲಾಗಿ ಉತ್ತಮ ದರ್ಜೆಯ ಸರಕುಗಳನ್ನು ಅಥವಾ ವಸ್ತುಗಳನ್ನು ಅಧಿಕವಾಗಿ ಖರೀದಿಸುತ್ತಾನೆ. ಸೊ ಇದು ಬೇಡಿಕೆ ನಿಯಮಕ್ಕೆ ಅಪವಾದ ಆಗಿದೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಗಿಫನ್ ಪ್ಯಾರಾಡಾಕ್ಸ್
ಗಿಫನ್ ಪ್ಯಾರಡಾಕ್ಸ್ ಅಂತ ಕರಿತೀವಿ ಇದನ್ನು. ಗಿಫನ್ನ ವಿರೋಧಾಭಾಸ ಅಂತೇಳಿ, ವಿರೋಧಾಭಾಸದ ನಿಯಮ. ಎರಡನೇದಾಗಿ ವೆಬ್ಲನ್ ಅಂತಕ್ಕಂಥವನು ಕೂಡ ಈ ಒಂದು ಲಾ ಆಫ್ ಡಿಮ್ಯಾಂಡ್ನ ಕ್ರಿಟಿಸೈಸ್ ಮಾಡಿದ್ದಾನೆ. ಇವರ ಪ್ರಕಾರ ಇನ್ನೊಂದು ಅಪವಾದ ಏನಂದರೆ, ಮಾರುಕಟ್ಟೆಯಲ್ಲಿ ಕೆಲವು ವಸ್ತುಗಳನ್ನು ಗ್ರಾಹಕರು ಹೊಂದುವುದರಿಂದ ಅದರ ಪ್ರದರ್ಶನದಿಂದಾಗಿ ಅವರ ಘನತೆ ಹೆಚ್ಚಬಹುದಾಗಿದೆ. ಅಂತಹ ವಸ್ತುಗಳ ಬೆಲೆ ಏರಿದಂತೆ ಗ್ರಾಹಕನು ತಮ್ಮ ಶ್ರೀಮಂತಿಕೆ ಮತ್ತು ಘನತೆಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಅಂಥ ವಸ್ತುಗಳನ್ನು ಅಧಿಕವಾಗಿ ಖರೀದಿಸ್ತಾನೆ. ಉದಾಹರಣೆಗೆ ವಜ್ರ, ಅದೇ ಬೆಲೆ ಬಾಳತಕ್ಕಂಥ ವಸ್ತುಗಳ ಬೆಲೆಗಳು ಹೆಚ್ಚಾದಂತೆ ತನ್ನ ಒಂದು ಘನತೆಯನ್ನು ಹೆಚ್ಚಿಕೊಳ್ಳೋಗೋಸ್ಕರ ಅಂತಹ ಸರಕುಗಳನ್ನು ಆತ ಖರೀದಿ ಮಾಡ್ತಾನೆ. ಬೆಲೆ ಹೆಚ್ಚಾದಂತೆ ಅಂಥ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗ್ತದೆ ಅನ್ನೋದು ವೆಬ್ಲನ್ನ ವಾದ. ಸೊ ಘನತೆಯ ವಸ್ತುಗಳು ಒಂದು ದೇ ಆರ್ ಸಿಂಬಲ್ ಆಫ್ ಸ್ಟೇಟಸ್. ಅದಕ್ಕಾಗಿ ತನ್ನ ಘನತೆಯ ವಸ್ತುಗಳನ್ನು ಬೆಲೆ ಹೆಚ್ಚಾದರೂ ಹೆಚ್ಚಿನ ಪ್ರಮಾಣದಲ್ಲಿ ಕೆಲವು ಗ್ರಾಹಕರು ಖರೀದಿಸ್ತಾರೆ. ಸೊ ಬೇಡಿಕೆ ನಿಯಮಕ್ಕೆ ಇದೊಂದು ಅಪವಾದ ಆಗಿದೆ ಅಂತ ಹೇಳ್ಬೋದು. ಮುಂದಿನದಾಗಿ ಅಧಿಕ ಬೆಲೆಯ ವಸ್ತುಗಳಿಂದ ಹೈ ಪ್ರೈಸ್ಡ್ ಕಮೋಡಿಟೀಸ್, ಇದು ಕೂಡ ಒಂದು ಅಪವಾದ ಆಗಿದೆ. ಅಧಿಕ ಬೆಲೆಯ ವಸ್ತುಗಳಿಗೆ ಈ ನಿಯಮ ಅನ್ವಯ ಆಗೋದಿಲ್ಲ. ಅಧಿಕ ಬೆಲೆಯ ವಸ್ತುಗಳು ಅಂತೇಳಿದ್ರೆ ಮೇ ಬಿ ಲಕ್ಸುರಿಯಸ್ ಗೂಡ್ಸು ಈ ಥರ, ರೈಟ್. ಒಂದು ವಸ್ತುವಿನ ಬೆಲೆ ಕಡಿಮೆ ಇದ್ದಾಗ ಆ ವಸ್ತುವಿನ ಗುಣಮಟ್ಟ ತೀರಾ ಕಡಿಮೆ ಎಂದು ಅನೇಕ ಗ್ರಾಹಕರು ಭಾವಿಸುತ್ತಾರೆ. ಪೇಟೆಯಲ್ಲಿ ಕೆಲವೊಂದು ವಸ್ತುಗಳ ಬೆಲೆ ಹೆಚ್ಚಾದರೂ ಅವುಗಳ ಬೇಡಿಕೆ ಹೆಚ್ಚಾಗದಿರುವುದು ಕಂಡುಬರುವುದು. ಉದಾಹರಣೆಗಾಗಿ ಸುಗಂಧಿತ ಸಾಬೂನು ಮತ್ತು ಪರಿಮಳಯುಕ್ತ ಪೌಡರ್ಗಳು, ಈಗ ನೋಡ್ತೀವಿ ನಾವು ಆಯಿಲ್ ಕೂಡ ವಿತ್ ಫ್ರಾಗ್ರೆನ್ಸ್ ಸಿಗತ್ತೆ. ಇವುಗಳ ಬೆಲೆ ಹೆಚ್ಚಿದರೂ ಕೂಡ ಬೆಲೆ ಹೆಚ್ಚಾದರೂ ಕೂಡ ಅಂಥದ್ದು ಏನು ಮಾಡ್ತೀವಿ, ಹೆಚ್ಚಿಗೆ ಖರೀದಿ ಮಾಡ್ತೀವಿ, ಬೇಡಿಕೆ ಕೂಡ ಹೆಚ್ಚುತ್ತದೆ ಅಂತ ಹೇಳ್ತೀವಿ. ಈಗ ಈ ನಿಯಮ ಸ್ಪೆಕ್ಯುಲೇಷನ್ದಲ್ಲಿ ಸ್ಪೆಕ್ಯುಲೇಷನ್ದಲ್ಲಿ ಇಟ್ ಈಸ್ ನಾಟ್ ಅಪ್ಲೈಡ್. ಮಾರುಕಟ್ಟೆಯಲ್ಲಿ ಯುದ್ಧದ ಭೀತಿ ಅಥವಾ ಬರಗಾಲ, ಏಕಸ್ವಾಮ್ಯತೆ ಇಂಥದ್ದೇನಾದರೂ ಕಂಡು ಬಂದರೆ ಬೆಲೆ ಹೆಚ್ಚಾದರೂ ಜನ ಏನು ಮಾಡ್ತಾರೆ, ಹೆಚ್ಚಿನ ಪ್ರಮಾಣದಲ್ಲಿ ವಸ್ತುಗಳನ್ನು ಕೊಂಡ್ಕೊಳ್ತಾರೆ. ಬೆಲೆ ಕಡಿಮೆ ಆದರೂ ಹೆಚ್ಚೇ ಆದರೂ ಅವರು ಹೆಚ್ಚಿಗೆ ಕೊಂಡ್ಕೋಬೇಕು ಅಂತಲೇ ಬಯಸ್ತಾ ಇರ್ತಾರೆ. ಸೊ ದೀಸ್ ಆರ್ ಸಮ್ ಆಫ್ ದ ಕ್ರಿಟಿಸಿಸಮ್ಸ್ ಅಥವಾ ಎಕ್ಸೆಪ್ಷನ್ಸ್ ಟು ಲಾ ಆಫ್ ಡಿಮ್ಯಾಂಡ್. ಒಂದು ಗಿಫನ್ನ ಸರಕುಗಳು ಅಥವಾ ಗಿಫನ್ ಪ್ಯಾರಡಾಕ್ಸ್ ಅಂತ ಹೇಳ್ತೀವಿ, ಗಿಫನ್ರ ವಿರೋಧಾಭಾಸದ ನಿಯಮ ಅಂತ ಹೇಳ್ತೀವಿ. ಎರಡನೇದು ಘನತೆಯ ವಸ್ತುಗಳು, ವೆಬ್ಲನ್ನರ್ ಅವರು ಹೇಳಿದಂತೆ, ಮತ್ತು ಅಧಿಕ ಬೆಲೆಯ ವಸ್ತುಗಳು ಹಾಗೂ ಸ್ಪೆಕ್ಯುಲೇಷನ್ ಅಥವಾ ಊಹಾಪೋಹ, ಮಾರುಕಟ್ಟೆಯಲ್ಲಿರ್ತಕ್ಕಂಥ ಊಹಾಪೋಹಗಳು ಇವು ಬೇಡಿಕೆ ನಿಯಮದ ಅಪವಾದಗಳಾಗಿವೆ ಅಂತ ಹೇಳ್ತೀವಿ. ಮುಂದಿನದಾಗಿ ಬಹುಮುಖ್ಯವಾದಂಥ ಒಂದು ಕಾನ್ಸೆಪ್ಟ್ ಏನಪ್ಪ ಅಂತೇಳಿದರೆ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್. ಈಗ ಅಂದರೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಹೇಳ್ತೀವಿ. ಬೇಡಿಕೆ ಸ್ಥಿತಿಸ್ಥಾಪಕತ್ವವು ಒಂದು ನಿರ್ದಿಷ್ಟ ಕಾಲದಲ್ಲಿ ಬೆಲೆಯ ಬದಲಾವಣೆಯಿಂದ ಬೇಡಿಕೆಯಲ್ಲಿ ಉಂಟಾಗುವ ಬದಲಾವಣೆಯ ಪ್ರಮಾಣಕ್ಕೆ ಸಂಬಂಧಪಟ್ಟಿದ್ದು. ಸೊ ಇಲಾಸ್ಟಿಸಿಟಿ ಈಸ್ ಆ್ಯನ್ ಇಂಡೆಕ್ಸ್ ಆಫ್ ರಿಯಾಕ್ಷನ್. ಏನು ಅಳತೆ ಮಾಡುತ್ತೆ ಅಂತ ಹೇಳಿದ್ರೆ, it measures the elasticity of demand is generally defined as the responsiveness of demand to change in one of its determinants. ಬೇಡಿಕೆ ನಿರ್ಧಾರಕಗಳಲ್ಲಿ ಆಗ್ತಕ್ಕಂಥ ಯಾವುದಾದ್ರೂ ಒಂದು ನಿರ್ಧಾರಕದಲ್ಲಿ ಆದಂಥ ಬದಲಾವಣೆಯಿಂದ ಬೇಡಿಕೆ ಪ್ರಮಾಣದಲ್ಲಿ ಆದಂಥ ಬದಲಾವಣೆ ಎಷ್ಟಿದೆ ಅನ್ನೋದನ್ನು ತೋರಿಸೋದೇ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಅಂತ ಹೇಳ್ತೀವಿ. ದ ರೆಸ್ಪಾನ್ಸಿವ್ನೆಸ್, ಪ್ರತಿಕ್ರಿಯೆ, ಬೇಡಿಕೆಯ ಪ್ರತಿಕ್ರಿಯೆ ಯಾವುದಕ್ಕೆ ಪ್ರತಿಕ್ರಿಯಿಸುತ್ತೆ ಅಂತ ಹೇಳಿದರೆ ಅದರ ನಿರ್ಧಾರಕಗಳಿಂದ ಯಾವುದಾದ್ರೂ ಒಂದು ನಿರ್ಧಾರಕದಲ್ಲಿ ಆದಂಥ ಬದಲಾವಣೆಯಿಂದ ಬೇಡಿಕೆಯಲ್ಲಿ ಯಾವ ಪ್ರಮಾಣದಲ್ಲಿ ಯಾವ ದರದಲ್ಲಿ ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನು ತೋರಿಸ್ಕೊಡೋದೇ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಅಂತ ಹೇಳ್ತೀವಿ. ಅಂದರೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವು ಬೆಲೆ ಮತ್ತು ಇವುಗಳ ನಡುವಿನ ಪರಿಮಾಣಾತ್ಮಕ ಸಂಬಂಧವನ್ನು ಸೂಚಿಸುತ್ತದೆ ಅಂತ ಹೇಳ್ತೀವಿ. ಬೆಲೆಯಲ್ಲಿ ಹೆಚ್ಚು ಕಡಿಮೆ ಆದಾಗ ಬೇಡಿಕೆಯಲ್ಲಿ ಎಷ್ಟು ಪ್ರಮಾಣದ ವ್ಯತ್ಯಾಸ ಉಂಟಾಗುತ್ತದೆ ಎಂಬುದನ್ನು ಬೇಡಿಕೆ ಸ್ಥಿತಿಸ್ಥಾಪಕತ್ವವು ವಿವರಿಸುತ್ತದೆ.
ಸೊ ಇಲ್ಲಿ ಬೇಡಿಕೆಯ ಸ್ಥಿತಿಸ್ಥಾಪಕತ್ವದ ಬಗ್ಗೆ ತಿಳ್ಕೊಂಡ್ಮೇಲೆ ಅಥವಾ ಒಂದು ವ್ಯಾಖ್ಯಾನ ಹೇಳಿಬಿಡ್ತೀನಿ. ಮಾರ್ಷಲ್ ಅವರ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಈ ರೀತಿಯಾಗಿ ಹೇಳ್ತಾರೆ. ಏನಂದರೆ, ಒಂದು ವಸ್ತುವಿನ ಬೆಲೆ ಇಳಿಮುಖವಾದರೆ ಅದರ ಬೇಡಿಕೆಯ ಪ್ರಮಾಣದಲ್ಲಿನ ಹಿಗ್ಗುವಿಕೆಯು ಸ್ವಲ್ಪ ಅಥವಾ ಬಹಳಷ್ಟು ಆಗಬಹುದು ಮತ್ತು ವಸ್ತುವಿನ ಬೆಲೆ ಏರಿಕೆಯಾದರೆ ಅದರ ಬೇಡಿಕೆಯ ಪ್ರಮಾಣದಲ್ಲಿನ ಕುಗ್ಗುವಿಕೆಯು ಬಹಳಷ್ಟು ಅಥವಾ ಸ್ವಲ್ಪ ಆಗಬಹುದು. ಇದಕ್ಕನುಗುಣವಾಗಿ ಬೇಡಿಕೆಯ ಸ್ಥಿತಿಸ್ಥಾಪಕತ್ವವು ಅಧಿಕವಾಗಿ ಇಲ್ಲವೇ ಕಡಿಮೆಯಾಗಿ ಇರುತ್ತದೆ. ಅಂದರೆ ಬೆಲೆಯಲ್ಲಿ ಆದಂಥ ಬದಲಾವಣೆಯಿಂದ ಪ್ರತಿಶತ ಅಥವಾ ಎಷ್ಟು ಪ್ರಮಾಣದಲ್ಲಿ ಬೇಡಿಕೆಯಲ್ಲಿ ಬದಲಾವಣೆಯಾಗಿದೆ ಅನ್ನುವುದನ್ನು ತೋರಿಸುವುದೇ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಸಂಕ್ಷಿಪ್ತವಾಗಿ ಹೇಳ್ಬೋದು. ಸೊ ಈಗ ಬೇಡಿಕೆ ಸ್ಥಿತಿಸ್ಥಾಪಕತ್ವದಲ್ಲಿ ಬರ್ತಕ್ಕಂತಹ ಪರಿಕಲ್ಪನೆಗಳು ಯಾವುದೇ ಇದೆ ಅಂತ ನೋಡ್ಕೊಳ್ಳೋಣ. 3 ಇಂಪಾರ್ಟೆಂಟ್ ಪರಿಕಲ್ಪನೆಗಳಿದೆ. ಅದು ಒಂದು ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್, ಎರಡನೇದು ಇನ್ಕಮ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್, ಕ್ರಾಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್. ಅಂದರೆ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಒಂದು, ಎರಡನೇದು ಆದಾಯ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಮೂರನೇದು ಅಡ್ಡ ಬೇಡಿಕೆ ಅಥವಾ ಛೇದಕ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ, ಕ್ರಾಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್. ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಅಂದರೆ ಏನು? ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂದರೆ ಏನು? ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಈಸ್ ಅ ಮೆಜರ್ ಆಫ್ ದ ರೆಸ್ಪಾನ್ಸಿವ್ನೆಸ್ ಆಫ್ ಡಿಮಾಂಡ್ ಫಾರ್ ಅ ಗುಡ್ ಟು ಚೇಂಜಸ್ ಇನ್ ಇಟ್ಸ್ ಪ್ರೈಸ್. ಅಂದರೆ ರೆಸ್ಪಾನ್ಸಿವ್ನೆಸ್ ಆಫ್ ಡಿಮಾಂಡ್, ಒಂದು ಸರಕಿನ ಬೇಡಿಕೆಯಲ್ಲಿ ಆದಂತಹ ಬದಲಾವಣೆ ಯಾವ ಕಾರಣದಿಂದ? ಟು ಚೇಂಜಸ್ ಇನ್ ಪ್ರೈಸ್, ಇನ್ ಇಟ್ಸ್ ಪ್ರೈಸ್. ಆ ಸರಕಿನ ಈಗ ಉದಾಹರಣೆ ತಗೊಳ್ತಾ ಇದ್ದೀವಿ. ಏನಂದರೆ, ಈರುಳ್ಳಿಯ ಬೆಲೆಯು ಹೆಚ್ಚಾದಂತೆ ಈರುಳ್ಳಿಯ ಬೇಡಿಕೆಯು ಕಡಿಮೆ ಆಯಿತು. ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಆಯಿತು ಅನ್ನೋದನ್ನು, ಅಂದರೆ ಆ ಸರಕಿನ ಬೆಲೆ ಹೆಚ್ಚಾದಾಗ ಎಷ್ಟು ಪ್ರಮಾಣದಲ್ಲಿ ಅದರ ಬೇಡಿಕೆ ಕಡಿಮೆ ಆಯಿತು, ಅಥವಾ ಈರುಳ್ಳಿಯ ಬೆಲೆ ಕಡಿಮೆ ಆದಾಗ ಎಷ್ಟು ಪ್ರಮಾಣದಲ್ಲಿ ಅದರ ಬೇಡಿಕೆ ಹೆಚ್ಚಾಯಿತು ಅನ್ನೋದನ್ನು ತಿಳಿಸಿಕೊಡೋದೇ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಹೇಳ್ತೀವಿ. ಬೆಲೆಯಲ್ಲಿನ ಬದಲಾವಣೆಯಿಂದ ಬೇಡಿಕೆಯಲ್ಲಿ ಎಷ್ಟರ ಮಟ್ಟಿಗೆ ಬದಲಾವಣೆ ಆಗ್ತದೆ ಎಂಬುದನ್ನು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವು ವಿವರಿಸ್ತದೆ. ಇದನ್ನೇ ನಾವು ಈ ರೀತಿಯಾಗಿ ಎಕ್ಸ್ಪ್ರೆಸ್ ಮಾಡ್ಬೋದು, ಅಥವಾ ಇದರ ಸೂತ್ರ ಈ ರೀತಿಯಾಗಿದೆ. ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್, ಇಲ್ಲಿ ಸ್ವಲ್ಪ ಎಡಿಟಿಂಗ್ ಪ್ರಾಬ್ಲಮ್ ಆಗಿದೆ. ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಈಸ್ ಈಕ್ವಲ್ ಟು ದ ಪರ್ಸೆಂಟೇಜ್ ಚೇಂಜ್ ಇನ್ ಡಿಮಾಂಡ್ ಫಾರ್ ಗುಡ್ ಡಿವೈಡೆಡ್ ಬೈ ಪರ್ಸೆಂಟೇಜ್ ಚೇಂಜ್ ಇನ್ ಪ್ರೈಸ್ ಆಫ್ ದ ಗುಡ್. ಅರ್ಥ ಆಯಿತು ಅಂದ್ಕೊತೀನಿ. ಸೊ ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಈಸ್ ಈಕ್ವಲ್ ಟು ಪರ್ಸೆಂಟೇಜ್ ಚೇಂಜ್ ಇನ್ ಕ್ವಾಂಟಿಟಿ ಡಿಮಾಂಡೆಡ್ ಡಿವೈಡೆಡ್ ಬೈ ಪರ್ಸೆಂಟೇಜ್ ಚೇಂಜ್ ಇನ್ ಪ್ರೈಸ್, ಬೆಲೆಯಲ್ಲಿ ಆಗ್ತಕ್ಕಂಥ ಬದಲಾವಣೆ. ಸೊ ಇದನ್ನೇ ನಾವು ಒಂದು ಸೂತ್ರದ ಮೂಲಕ ಬರಿಬೋದು. ಏನಂತೇಳಿ ಇಲ್ಲಿ ಬರೆದಿದ್ದೀವಿ ನೋಡ್ರಿ. ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್, PED ಅಂದರೆ ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್, ಈಸ್ ಈಕ್ವಲ್ ಟು ಚೇಂಜ್ ಇನ್ ಕ್ವಾಂಟಿಟಿ ಡಿಮಾಂಡೆಡ್ ಡಿವೈಡೆಡ್ ಬೈ ಚೇಂಜ್ ಇನ್ ಪ್ರೈಸ್, ಬೆಲೆಯಲ್ಲಿ ಆದಂಥ ಬದಲಾವಣೆ, ಬೇಡಿಕೆ ಪ್ರಮಾಣದಲ್ಲಿ ಆದಂಥ ಬದಲಾವಣೆ. ಈಗ ನಾವು ಈರುಳ್ಳಿ ಎಕ್ಸಾಂಪಲ್ ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ, ಇಲ್ಲಿ ಈರುಳ್ಳಿ ತೊಗೊಳ್ಳೋಣ. ಕ್ವಾಂಟಿಟಿ ಡಿಮಾಂಡೆಡ್ ಆಫ್ ಓನಿಯನ್ ಎಷ್ಟರ ಮಟ್ಟಿಗೆ ಚೇಂಜ್ ಆಗಿದೆ, ಈರುಳ್ಳಿ ಎಷ್ಟರ ಮಟ್ಟಿಗೆ ಚೇಂಜ್ ಆಗಿದೆ, ಮತ್ತು ಬೆಲೆ ಎಷ್ಟು ಬದಲಾವಣೆ ಆಗಿದೆ ಅನ್ನೋದನ್ನು ನೀವು ತೋರಿಸ್ತೀವಿ. QP ಚೇಂಜ್ ಇನ್ QP, ಡೆಲ್ಟಾ Q ಡಿವೈಡೆಡ್ ಬೈ ಡೆಲ್ಟಾ P ಇಂಟು P ಡಿವೈಡೆಡ್ ಬೈ Q. ಮೊದಲು ಬೆಲೆ ಎಷ್ಟಿತ್ತು ಅನ್ನೋದನ್ನು P ತೋರಿಸುತ್ತೆ, ಮತ್ತು ಮೊದಲು ಬೇಡಿಕೆ ಪ್ರಮಾಣ ಎಷ್ಟಿತ್ತು ಅನ್ನೋದನ್ನು Q ತೋರಿಸುತ್ತೆ. ರೈಟ್. ಸೊ ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಈಸ್ ಈಕ್ವಲ್ ಟು ಪರ್ಸೆಂಟೇಜ್ ಚೇಂಜ್ ಇನ್ ಡಿಮಾಂಡ್ ಫಾರ್ ದ ಗೂಡ್ಸ್ ಡಿವೈಡೆಡ್ ಬೈ ಪರ್ಸೆಂಟೇಜ್ ಚೇಂಜ್ ಇನ್ ದ ಪ್ರೈಸ್ ಆಫ್ ದ ಗೂಡ್. ರೈಟ್. ಇದನ್ನು ನಾವು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ. ಸೊ ಈಗ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಮತ್ತೆ ನಾವು ಏನು ಮಾಡಿದ್ದೀವಿ, ವರ್ಗೀಕರಣ ಮಾಡಿದ್ದೀವಿ 5 ರೀತಿಯಾಗಿ. ಓಕೆ, ಅದನ್ನು ನಾವು ಕ್ಲಾಸಿಫಿಕೇಷನ್ ಅಂತ ಹೇಳ್ತೀವಿ, ವರ್ಗೀಕರಣ ಅಂತ ಹೇಳ್ತೀವಿ. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ವರ್ಗೀಕರಣ 5 ವರ್ಗೀಕರಣಗಳನ್ನ ನೋಡ್ತೀವಿ. ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಡಿಮಾಂಡ್ ಅಂದರೆ ಪರಿಪೂರ್ಣ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ.
ಎರಡನೇದು ಅಥವಾ ಪರಿಪೂರ್ಣ ಸ್ಥಿತಿಸ್ಥಾಪಕತ್ವವುಳ್ಳ ಬೇಡಿಕೆ ಅಂತ ಕರಿತೀವಿ, ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಡಿಮಾಂಡ್. ಎರಡನೇದು ಪರ್ಫೆಕ್ಟ್ಲಿ ಇನ್ಇಲಾಸ್ಟಿಕ್ ಡಿಮಾಂಡ್, ಅಂದರೆ ಪರಿಪೂರ್ಣ ಸ್ಥಿತಿಸ್ಥಾಪಕತ್ವರಹಿತ ಅಥವಾ ಅಸ್ಥಿತಿಸ್ಥಾಪಕತೆಯಿಂದ ಕೂಡಿರುವ ಬೇಡಿಕೆ, ಪರ್ಫೆಕ್ಟ್ಲಿ ಇನ್ಇಲಾಸ್ಟಿಕ್ ಡಿಮಾಂಡ್. ಮೂರನೇದಾಗಿ ಮೋರ್ ಇಲಾಸ್ಟಿಕ್ ಆರ್ ರಿಲೇಟಿವ್ಲಿ ಇಲಾಸ್ಟಿಕ್ ಡಿಮಾಂಡ್, ಅಂದರೆ ಅಧಿಕ ಸ್ಥಿತಿಸ್ಥಾಪಕತೆಯುಳ್ಳ ಬೇಡಿಕೆ ಅಂತ ಹೇಳ್ತೀವಿ. ನಾಲ್ಕನೇದು ಲೆಸ್ ಇಲಾಸ್ಟಿಕ್, ಫೋರ್ತ್ ಒನ್ ಲೆಸ್ ಇಲಾಸ್ಟಿಕ್ ಡಿಮಾಂಡ್, ಅಂದರೆ ಕಡಿಮೆ ಸ್ಥಿತಿಸ್ಥಾಪಕತ್ವವುಳ್ಳ ಬೇಡಿಕೆ ಅಥವಾ ರಿಲೇಟಿವ್ಲಿ ಇನ್ಇಲಾಸ್ಟಿಕ್ ಡಿಮಾಂಡ್ ಅಂತ ಕರಿತೀವಿ. ಐದನೇದಾಗಿ ಸಮಸ್ಥಿತಿಸ್ಥಾಪಕತ್ವವುಳ್ಳ ಬೇಡಿಕೆ, ಯೂನಿಟ್ರಿ ಇಲಾಸ್ಟಿಕ್ ಅಥವಾ ಈಕ್ವಲ್ ಇಲಾಸ್ಟಿಕ್ ಡಿಮಾಂಡ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ 5 ಕ್ಲಾಸಿಫಿಕೇಶನ್ಸ್. ಒಂದೊಂದಾಗಿ ನೋಡೋಣ. ಲೆಟ್ ಮಿ ಸ್ಟಾರ್ಟ್ ವಿತ್ ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಡಿಮಾಂಡ್. ಪರಿಪೂರ್ಣ ಸ್ಥಿತಿಸ್ಥಾಪಕತ್ವವುಳ್ಳ ಬೇಡಿಕೆ ಅಂದರೆ ಏನು ಅಂತ ನೋಡೋಣ. ಇಫ್ ದ ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಈಸ್ ಅನ್ಲಿಮಿಟೆಡ್, ಇಟ್ ಈಸ್ ಕಾಲ್ಡ್ ಆಸ್ ಇನ್ಫಿನಿಟ್, ಅನ್ಲಿಮಿಟೆಡ್ ಆರ್ ಇನ್ಫಿನಿಟ್. In this case, a very small change in price leads to an infinite change in the demand. ಅಂದರೆ ಬೆಲೆಯಲ್ಲಿ ಸ್ವಲ್ಪ ಬದಲಾವಣೆಯಾದಾಗ ಬೇಡಿಕೆಯಲ್ಲಿ ಅನಂತವಾಗಿ ಬದಲಾವಣೆ ಆದರೆ, ಬೇಡಿಕೆ ಏನಾಗುತ್ತೆ, ಬೆಲೆಯಲ್ಲಿ ಸ್ವಲ್ಪ ಬದಲಾವಣೆ ಆದಾಗ ಬೇಡಿಕೆಯು ಅನಂತವಾಗುತ್ತೆ ಅಥವಾ ಬೇಡಿಕೆಗೆ ಲಿಮಿಟೇ ಇರೋದಿಲ್ಲ, ಅಷ್ಟು ಬೇಡಿಕೆ ಹೆಚ್ಚಾಗ್ಬಿಡುತ್ತೆ. ಅದನ್ನು ನಾವೇನಂತ ಕರಿತೀವಿ, ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಡಿಮಾಂಡ್. ಈ ರೇಖಾಚಿತ್ರದಲ್ಲಿ ನೋಡಿದಾಗೆ ವರ್ಟಿಕಲ್ ಆ್ಯಕ್ಸಿಸ್ನಲ್ಲಿ, ವರ್ಟಿಕಲ್ ಅಂದರೆ OY ಅಕ್ಷದಲ್ಲಿ ನಾವು ಬೆಲೆಯನ್ನು ಅಳತೆ ಮಾಡಿದ್ದೀವಿ, OX ಅಕ್ಷದಲ್ಲಿ ನಾವು ಕ್ವಾಂಟಿಟಿ ಡಿಮಾಂಡೆಡ್ನ ಅಳತೆ ಮಾಡಿದ್ದೀವಿ. ಇಲ್ಲಿ ಈ PD ರೇಖೆ ಏನಿದೆಯಲ್ಲ, PD ರೇಖೆ, ಈ ರೇಖೆಯು ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ನ ಸೂಚಿಸ್ತಾ ಇದೆ. ಅದು ಇನ್ಫಿನಿಟ್ ಆಗಿದೆ, ರೈಟ್. ಸೊ ಸರಕಿನ ಬೆಲೆಯಲ್ಲಿ ಅತ್ಯಲ್ಪ ವ್ಯತ್ಯಾಸ ಉಂಟಾದಾಗ ಬೇಡಿಕೆಯ ಪ್ರಮಾಣದಲ್ಲಿ ಗಣನೀಯ ಪ್ರಮಾಣದ ಬದಲಾವಣೆಯಾದರೆ ಅಂತಹ ಬೇಡಿಕೆಗೆ ಪರಿಪೂರ್ಣ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಂದು ಕರೆಯುತ್ತೇವೆ. ಸೊ ಅದನ್ನೇ ನಾವಿಲ್ಲಿ ರೇಖಾಚಿತ್ರದ ಮೂಲಕ ತೋರಿಸಿದ್ವಿ. ಇಲ್ಲಿ ಬೆಲೆ ಮತ್ತು ಬೇಡಿಕೆಗಳ ನಡುವಿನ ಅನುಪಾತವು ಅನಂತವಾಗಿರುತ್ತೆ ಅಂತ ಹೇಳ್ತೀವಿ, ಇನ್ಫಿನಿಟ್. ದ ರೇಷಿಯೋ ಬಿಟ್ವೀನ್ ಪ್ರೈಸ್ ಆ್ಯಂಡ್ ಡಿಮಾಂಡ್ ಇಸ್ ಇನ್ಫಿನಿಟ್. ಸೊ ವಾಸ್ತವಿಕ ಪ್ರಪಂಚದಲ್ಲಿ ಪರಿಪೂರ್ಣ ಸ್ಥಿತಿಸ್ಥಾಪಕತ್ವವುಳ್ಳ ಬೇಡಿಕೆಯನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಈ ಥರ ಆಗ್ಬೋದು ಅನ್ನೋ ಒಂದು ಪರಿಕಲ್ಪನೆ ಇದೆ, ರೈಟ್. ಈ ಥರ ಇದೆ ಅಂತೇಳಿ, ಸೊ ಅದನ್ನು ನಾವಿಲ್ಲಿ ವ್ಯಕ್ತಪಡಿಸಿದ್ವಿ. ಸೊ ಇನ್ಫಿನಿಟ್ ಅಂತ ಹೇಳಿದಾಗ ಬೆಲೆ ಸ್ವಲ್ಪ ಬದಲಾವಣೆ ಆದಾಗ ಬೇಡಿಕೆ ಅನಂತವಾಗಿರ್ತಕ್ಕಂಥ ಒಂದು ಸಿಚುವೇಶನ್ಗೆ ನಾವೇನಂತ ಕರಿತೀವಿ, ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಡಿಮಾಂಡ್ ಅಂತ ಕರಿತೀವಿ. ಎರಡನೇದಾಗಿ ಪರ್ಫೆಕ್ಟ್ಲಿ ಇನ್ಇಲಾಸ್ಟಿಕ್ ಡಿಮಾಂಡ್, ಅದರ ಅಪೋಸಿಟ್ ಇದು. ಬೆಲೆಯಲ್ಲಿ ಏನೇ ಬದಲಾವಣೆ ಆಗಲಿ ಬೇಡಿಕೆಯಲ್ಲಿ ಮಾತ್ರ ಬದಲಾವಣೆ ಆಗೋದಿಲ್ಲ. ಇಫ್ ದ price elasticity of demand is 0, then it is called perfectly inelastic demand, whatever may be the change in the price, right? Whatever may be the change in the price, quantity demanded will be same. ಕ್ವಾಂಟಿಟಿ ಡಿಮಾಂಡ್ ಏನಾಗುತ್ತೆ, ಸ್ಥಿರವಾಗಿಯೇ ಇರುತ್ತೆ. ಈಗ ನಾವು ಮೊದಲಿಗೆ ನೋಡಿದಾಗೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಡಿಮಾಂಡ್ನ ತೊಗೊಂಡಿದ್ದೀವಲ್ಲ, ಈ ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಡಿಮಾಂಡ್ದಲ್ಲಿ ಏನಾಗುತ್ತೆ, ಕೆಲವೊಂದು ಸರಕುಗಳಿಗೆ, ರೈಟ್, ಕೆಲವೊಂದು ಸರಕುಗಳಿಗೆ ತುಂಬ ಕಾಸ್ಟ್ಲಿ ಸರಕು ಇರುತ್ತೆ. ಅದು ಆ ಕಾಸ್ಟ್ಲಿ ಸರಕಿನ ಬೆಲೆ ಸ್ವಲ್ಪ ಕಡಿಮೆ ಆದಾಗ ಜನರು ಏನಾಗ್ಬಿಡ್ತಾರೆ, ತುಂಬ ಖುಷಿಯಾಗಿ ಹೆಚ್ಚಿನ ಒಂದು ಪ್ರಮಾಣದ ಸರಕನ್ನು ಕೊಂಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಸೊ ಅಂಥ ಸರಕುಗಳಿಗೆ ಸಂಬಂಧಪಟ್ಟಂತೆ ಬೇಡಿಕೆ ಏನಾಗುತ್ತೆ, ಹೆಚ್ಚಿನ ಒಂದು ಇನ್ಫಿನಿಟಿಯನ್ನು ಅಥವಾ ಏನಂತ ಹೇಳ್ತೀವಿ, ಇನ್ಫಿನಿಟಿಯನ್ನು ಹೊಂದಿರುತ್ತೆ, ಅಂದರೆ ಅನಂತತೆಯನ್ನು ಹೊಂದಿರುತ್ತೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಈಗ ತಿಳ್ಕೊಡ್ರಿ, ಬೆಲೆ ಎಷ್ಟೇ ಹೆಚ್ಚಾಗಲಿ ಅಥವಾ ಬೆಲೆ ಎಷ್ಟೇ ಕಡಿಮೆ ಆಗಲಿ, ನಾವೇನು ಮಾಡ್ತೀವಿ, ಕೆಲವೊಂದು ಸರಕುಗಳನ್ನ ನಿರ್ದಿಷ್ಟ ಪ್ರಮಾಣದಲ್ಲೇ ತೊಗೊಂಡು ಹೋಗ್ತೀವಿ. ಉದಾಹರಣೆಗೆ ಸಾಲ್ಟ್, ಉಪ್ಪು, ಮನೆಗೆ ಎಷ್ಟು ಬೇಕೋ ಅಷ್ಟು ತೊಗೊತೀವಿ. ಬೆಲೆ ತುಂಬ ಹೆಚ್ಚಾಗ್ತಾ ಇದೆ ಅಂತೇಳಿ ಸಡನ್ನಾಗಿ ನಾವು ಅದನ್ನು ಕ್ವಿಂಟಲ್ ಗಟ್ಟಲೆ ನಾವು ಮನೆಯಲ್ಲಿ ತಂದು ಇಟ್ಕೊಳ್ಳೋದಿಲ್ಲ. ನಾವೇನು ಮಾಡ್ತೀವಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಮಾತ್ರ ಆ ಸರಕನ್ನು ತೊಗೊಳ್ತೀವಿ, ರೈಟ್. ಸೊ ಇಲ್ಲಿ ಬೆಲೆಯಲ್ಲಿ ಏನೇ ಬದಲಾವಣೆ, ಬೆಲೆ ನೋಡ್ತಾ ಇದ್ದೀವಿ, ಪಿ ಇದೆ, ಪಿ ಇದ್ದಾಗ OQ ಕ್ವಾಂಟಿಟಿ ಎಷ್ಟು ತೊಗೊಳ್ತಾ ಇದ್ದೀವಿ, ಒಬ್ಬ ಅನುಭೋಗಿ ತೊಗೊಳ್ತಾ ಇದ್ದಾನೆ. ಈಗ ಬೆಲೆ P1 ಆಯಿತು, ಬೆಲೆ ಹೆಚ್ಚಾಯಿತು ಅಂತ ತಿಳ್ಕೊಡ್ರಿ. OP ಇಂದ OP1 ದಷ್ಟು ಹೆಚ್ಚಾಯಿತು, P1 ದಷ್ಟು ಹೆಚ್ಚಾದರೂ ಕೂಡ ಆತ OQ ಪ್ರಮಾಣದಷ್ಟೇ ತೊಗೊಳ್ತಾ ಇದ್ದಾನೆ. ಸೊ ಇಲ್ಲಿ ಬೇಡಿಕೆಯಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ. ಬೆಲೆ ಕಡಿಮೆ ಆದರೂ ಕೂಡ ಆತ ಯಾವುದೇ ರೀತಿಯಾದಂಥ ವರ್ತನೆಯನ್ನು ಮಾಡೋದಿಲ್ಲ.
ಆತ ಅಷ್ಟೇ ಪ್ರಮಾಣದ ಸರಕನ್ನು ತಗೊಳ್ತಾನೆ. ಈ ಒಂದು ಸಿಚುವೇಶನ್ಗೆ ನಾವೇನೇ ಕರಿತೀವಿ, ಇನ್ಇಲಾಸ್ಟಿಕ್, ಪರ್ಫೆಕ್ಟ್ಲಿ ಇನ್ಇಲಾಸ್ಟಿಕ್ ಡಿಮಾಂಡ್ ಅಂತ ಕರಿತೀವಿ. ಸೊ ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಈಸ್ ಈಕ್ವಲ್ ಟು 0. ಯಾಕಂತ ಹೇಳಿದ್ರೆ ಯಾವುದೇ ಬೇಡಿಕೆಯಲ್ಲಿ ಬದಲಾವಣೆ ಆಗೋದೇ ಇಲ್ಲ, ರೈಟ್? ಆ ಕಾರಣಕ್ಕೆ. ಮುಂದಿನದಾಗಿ ಮೋರ್ ಇಲಾಸ್ಟಿಕ್ ಆರ್ ರಿಲೇಟಿವ್ಲಿ ಇಲಾಸ್ಟಿಕ್ ಡಿಮಾಂಡ್ ಅಂತ ಹೇಳ್ತೀವಿ. ಇಫ್ ದ ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಈಸ್ ಮೋರ್ ದ್ಯಾನ್ 1, price elasticity of demand is more than 1, then it is called more elastic demand. Here the percentage change in demand is greater than percentage change in price. ಅಂದರೆ ಸರಕಿನ ಬೆಲೆಯಲ್ಲಿ ಸ್ವಲ್ಪ ಬದಲಾವಣೆ ಉಂಟಾದಾಗ ಬೇಡಿಕೆಯಲ್ಲಿ ಅಧಿಕ ಬದಲಾವಣೆಯಾದರೆ ಅಂತಹ ಸ್ಥಿತಿಸ್ಥಾಪಕತ್ವಕ್ಕೆ ಅಧಿಕ ಸ್ಥಿತಿಸ್ಥಾಪಕತ್ವವುಳ್ಳ ಬೇಡಿಕೆ ಎಂದು ಕರೆಯುತ್ತಾರೆ. ಬೇರೆ ರೀತಿಯಲ್ಲಿ ಹೇಳ್ಬೇಕಂತ ಹೇಳಿದರೆ, ಬೆಲೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಬದಲಾವಣೆ ಆಗ್ತದೋ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬೇಡಿಕೆಯಲ್ಲಿ ಬದಲಾವಣೆ ಆಗ್ತದೆ. ಈಗ ಬೆಲೆಯಲ್ಲಿ 10% ಬದಲಾವಣೆ ಆಗಿತ್ತು ಅಂತ ಇಟ್ಕೊಳ್ಳೋಣ, ಬೇಡಿಕೆಯಲ್ಲಿ 10%ಗಿಂತನೂ ಹೆಚ್ಚಿಗೆ ಬದಲಾವಣೆ ಆಗುತ್ತೆ. ಉದಾಹರಣೆಗೆ 100 ರೂಪಾಯಿ ಕೆ ಜಿ ಈರುಳ್ಳಿ ಇದೆ ಅಂತ ಇಟ್ಕೊಳ್ಳಿ, 100 ರೂಪಾಯಿಗೆ ಪರ್ ಕೆ ಜಿ ಈರುಳ್ಳಿ ಇದೆ ಅಂತ ಇಟ್ಕೊಳ್ಳಿ. ಈಗ 10% ಬೆಲೆಯಲ್ಲಿ ಬದಲಾವಣೆ ಅಥವಾ ಹೆಚ್ಚಳ ಆಯಿತು ಅಂದರೆ, 100 ರೂಪಾಯಿ ಕೆ ಜಿ ಈರುಳ್ಳಿ ಇದ್ದಾಗ ಏನು ಮಾಡ್ತಿದ್ದ ಒಬ್ಬ ಅನುಭೋಗಿ, 10 ಕೆ ಜಿಯಷ್ಟು ಖರೀದಿ ಮಾಡ್ತಾ ಇದ್ದ, ರೈಟ್? ಈಗ ಏನಾಗ್ಬಿಟ್ಟಿದೆ, ಬೆಲೆ ಹೆಚ್ಚಾಗಿದೆ. 100 ರೂಪಾಯಿ ಇದ್ದಿದ್ದು 10% ಹೆಚ್ಚಾಗಿದೆ. ಸೊ 110 ರೂಪಾಯಿ ಆಗಿದೆ ಈಗ. ಸೊ ಎಷ್ಟು ಪರ್ಸೆಂಟ್ ಹೆಚ್ಚಾಯಿತು? 10% ಪ್ರೈಸ್ ಹೆಚ್ಚಾಯಿತು. ಬೇಡಿಕೆ ಏನಾಗಿದೆ ಅಂತ ಹೇಳಿದರೆ, ಇವು 110 ಆಯ್ತಲ್ಲ ಅಂತ ಹೇಳಿಬಿಟ್ಟು ಈತ ಏನು ಮಾಡ್ತಾ ಇದ್ದಾನೆ, ಕೇವಲ 7 ಕೆ ಜಿಯಷ್ಟು ತೊಗೊಳ್ತಾ ಇದ್ದಾನೆ, ರೈಟ್? ಎಷ್ಟು ತೊಗೊಳ್ತಾ ಇದ್ದಾನೆ? 7 ಕೆ ಜಿಸಷ್ಟು ತೊಗೊಳ್ತಾ ಇದ್ದಾನೆ. ಅಂದರೆ ಈಗ ಎಷ್ಟು ಪರ್ಸೆಂಟೇಜ್ ಇಲ್ಲಿಂದ ಇಲ್ಲಿಗೆ ಹೋಲಿಕೆ ಮಾಡಿದರೆ 30% ಡಿಮಾಂಡ್ ಕಡಿಮೆ ಆಗಿದೆ. ಸೊ ಇಲ್ಲಿ ನೋಡಿರಿ, ಬೆಲೆ 10% ಹೆಚ್ಚಾಗಿದೆ, ಬೇಡಿಕೆ 30% ಕಡಿಮೆ ಆಗಿದೆ. ಸೊ 3 ಯೂನಿಟ್ ಕಡಿಮೆ ಮಾಡ್ದಲ್ಲ, 30% ಕಡಿಮೆ ಆಯಿತು. ಸೊ 100 ರೂಪೀಸ್ ಇದ್ದಾಗ 10 ಕೆ ಜಿ ತೊಗೊಳ್ಳೋನು 110 ರೂಪಾಯಿದ 7 ಕೆ ಜಿಗೆ ಬಂದಿದ್ದಾನೆ. ಸೊ ಇಲ್ಲಿ ಇದರೊಳಗೆ ಎಷ್ಟು ಪ್ರತಿಶತ ಬದಲಾವಣೆ ಆಯಿತು? 10% ಪ್ರೈಸ್ನಲ್ಲಿ ಬದಲಾವಣೆ ಆಗಿದ್ದು, ಬೇಡಿಕೆಯಲ್ಲಿ ಬದಲಾವಣೆ ಆಗಿದ್ದು 30%, ರೈಟ್? ಸೊ ಬೆಲೆಯಲ್ಲಿ ಆಗಿರ್ತಕ್ಕಂತಹ ಬದಲಾವಣೆಗಿಂತನೂ ಬೇಡಿಕೆಯಲ್ಲಿ ಆದಂತಹ ಶೇಕಡಾವಾರು ಬದಲಾವಣೆ ಅಧಿಕವಾಗಿರೋ ಕಾರಣದಿಂದ ಇದನ್ನು ನಾವೇನಂತ ಕರಿತೀವಿ? ಮೋರ್ ಇಲಾಸ್ಟಿಕ್ ಡಿಮಾಂಡ್ ಅಂತ ಕರಿತೀವಿ, ರೈಟ್? ಮೋರ್ ಇಲಾಸ್ಟಿಕ್ ಡಿಮಾಂಡ್ ಅಂತ ಕರಿತೀವಿ. ಸೊ ಯಾವಾಗ ಸರಕಿನ ಬೆಲೆಯಲ್ಲಿ ಆಗ್ತಕ್ಕಂಥ ಬದಲಾವಣೆಗಿಂತನೂ ಬೇಡಿಕೆಯಲ್ಲಿ ಬದಲಾವಣೆ ಶೇಕಡಾವಾರು ಹೆಚ್ಚಾಗಿದ್ದರೆ ಅದನ್ನು ನಾವು ಮೋರ್ ಇಲಾಸ್ಟಿಕ್ ಅಥವಾ ಅಧಿಕ ಸ್ಥಿತಿಸ್ಥಾಪಕತ್ವವುಳ್ಳ ಬೇಡಿಕೆ ಎಂದು ಕರೆಯುತ್ತೇವೆ. ಈ ಒಂದು ರೇಖಾಚಿತ್ರದಲ್ಲಿ ನೋಡೋಣ. ಈಗ ಇಲ್ಲೂ ಕೂಡ ನಾವು OX ಅಕ್ಷದಲ್ಲಿ ಅಂದರೆ ಹಾರಿಜಾಂಟಲ್ ಅಕ್ಷದಲ್ಲಿ ಕ್ವಾಂಟಿಟಿ ಡಿಮಾಂಡೆಡ್ ಬೇಡಿಕೆ ಪ್ರಮಾಣವನ್ನು ಮತ್ತು Y ಅಕ್ಷದಲ್ಲಿ ಬೆಲೆಯನ್ನು ಅಳತೆ ಮಾಡಿದ್ದೀವಿ. ಈಗ ಒಂದು ಸರಕು X ಸರಕು ಅಂತ ಇಟ್ಕೊಳ್ಳಿ. X ಸರಕಿನ ಬೆಲೆಯು OP ಆಗಿದ್ದಾಗ OQ2 ಕ್ವಾಂಟಿಟಿಯಷ್ಟು ಒಂದು ಸರಕನ್ನು ಖರೀದಿ ಮಾಡ್ತಾ ಇರ್ತೀವಿ. ಸ್ವಲ್ಪ ಮಟ್ಟಿಗೆ ಬೆಲೆ ಬದಲಾವಣೆ ಆದರೆ, ಬೆಲೆ ಸ್ವಲ್ಪ ಹೆಚ್ಚಾದರೂ ಕೂಡ ಬೆಲೆಯಲ್ಲಿ ಆದಂತಹ ಬದಲಾವಣೆಗಿಂತನೂ ಬೇಡಿಕೆಯಲ್ಲಿ ಬದಲಾವಣೆ ಹೆಚ್ಚಾಗ್ತಾ ಇದೆ, ಬಹಳಷ್ಟು ಪ್ರಮಾಣ ಕಡಿಮೆ ಮಾಡ್ತಾ ಇದ್ದಾನೆ ಅಂತ, ರೈಟ್? ಬೇಡಿಕೆಯಲ್ಲಿ ಬದಲಾವಣೆ ಹೆಚ್ಚಾಗ್ತಾ ಇದೆ. ಸೊ ಇದನ್ನು ಏನಂತ ಹೇಳ್ತೀವಿ ನಾವು? ಮೋರ್ ಇಲಾಸ್ಟಿಕ್. ಸ್ವಲ್ಪ ಬೆಲೆ ಬದಲಾವಣೆ ಆದರೂ ಬೇಡಿಕೆ ಥಟ್ ಅಂತೇಳಿ ರೆಸ್ಪಾಂಡ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಈಗ ಇದು ಎಕ್ಸಾಂಪಲ್ ತೊಗೊಳ್ಳಿ. ಯಾವುದು? ಬೆಲೆ ಒಂದು ವೇಳೆ ಕಡಿಮೆ ಆದರೆ, ಬೆಲೆಯಲ್ಲಿ ಆದಂಥ ಬದಲಾವಣೆಗಿಂತನೂ ಬೇಡಿಕೆಯಲ್ಲಿ ಬದಲಾವಣೆ ಹೆಚ್ಚಾಗಿರುತ್ತೆ, ರೈಟ್? ನೋಡಿರಿ, ಇಷ್ಟು ಪ್ರಮಾಣದಲ್ಲಿ ಮಾತ್ರ ಬೆಲೆಯಲ್ಲಿ ಬದಲಾವಣೆ ಆಗಿದೆ, ಆದರೆ ಇಲ್ಲಿ ಬೇಡಿಕೆಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗ್ತಾಯಿದೆ. ಸೊ ಇದನ್ನೇ ನಾವು ಮೋರ್ ಇಲಾಸ್ಟಿಕ್ ಡಿಮಾಂಡ್, ರಿಲೇಟಿವ್ಲಿ ಇಲಾಸ್ಟಿಕ್ ಡಿಮಾಂಡ್ ಅಂತ ಕರಿತೀವಿ. ಇದಾದ ಮೇಲೆ ನೆಕ್ಸ್ಟ್ ಬರೋದು ಲೆಸ್ ಇಲಾಸ್ಟಿಕ್ ಡಿಮಾಂಡ್, ಅದರ ವಿರುದ್ಧ. ಮೋರ್ ಇಲಾಸ್ಟಿಕ್ ಡಿಮಾಂಡ್ ಅದು ವಿರುದ್ಧ. ಏನಂತ ಹೇಳಿದರೆ, ಬೆಲೆಯಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆ ಆಗುತ್ತೆ, ಆದರೆ ಬೇಡಿಕೆಯಲ್ಲಿ ಸ್ವಲ್ಪ ಮಾತ್ರ ಬದಲಾವಣೆ ಆಗುತ್ತೆ. ಈಗ ಉದಾಹರಣೆಗೆ 100 ರೂಪಾಯಿ ಕೆ ಜಿ ಓನಿಯನ್ ಇದ್ದಿದ್ದು ಸಡನ್ನಾಗಿ 20 ರೂಪಾಯಿಗೆ ಬಂದುಬಿಡತ್ತೆ, ರೈಟ್? 100 ರೂಪಾಯಿ ಇದ್ದಾಗ 10 ಕೆ ಜಿ ತೊಗೋತಿದ್ದ, 20 ರೂಪಾಯಿ ಆಗಿಬಿಡುತ್ತೆ. ಆವಾಗಲೂ 10 ಕೆ ಜಿನ, ಆವಾಗ ಏನು ಮಾಡ್ತಾನೆ? ಒಂದು 12 ಕೆ ಜಿನೋ 14 ಕೆ ಜಿನೋ ತೊಗೊಂಡ್ಬಿಡ್ತಾನೆ. ಸೊ ಬೆಲೆಯಲ್ಲಿ ಅಗಾಧವಾದಂತಹ ಒಂದು ಬದಲಾವಣೆ ಆಗಿರುತ್ತೆ, ಆದರೆ
ಬೇಡಿಕೆಯಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಸಂಭವಿಸ್ತಾ ಇರುತ್ತೆ. ಬೆಲೆ ಸಿಕ್ಕಾಪಟ್ಟೆ ಕಡಿಮೆ ಆಗ್ತೈತೆ, ಆದರೆ ಬೇಡಿಕೆ ಒಳಗೆ ಸ್ವಲ್ಪ ಮಾತ್ರ ಹೆಚ್ಚಳ ಆಗ್ತದೆ. ಇಂಥ ಒಂದು ಸಿಚುವೇಶನ್ ಇತ್ತು ಅಂತ ಹೇಳಿದರೆ ಅದನ್ನು ನಾವು ಲೆಸ್ ಇಲಾಸ್ಟಿಕ್ ಆರ್ ರಿಲೇಟಿವ್ಲಿ ಇನ್ಇಲಾಸ್ಟಿಕ್ ಡಿಮಾಂಡ್ ಅಂತ ಕರಿತೀವಿ. ಇನ್ನೂ ಬೇರೆ ರೀತಿಯಲ್ಲಿ ಹೇಳೋದಾದರೆ, ಬೆಲೆ ಸಿಕ್ಕಾಪಟ್ಟೆ ಹೆಚ್ಚಾಗತ್ತೆ, ಬೇಡಿಕೆ ಮಾತ್ರ ಸ್ವಲ್ಪ ಕಡಿಮೆ ಆಗುತ್ತೆ. ₹100 ಇರುತ್ತೆ, ₹100ಗೆ 1 kg ಈರುಳ್ಳಿ ಇದ್ದಾಗ ಏನು ಮಾಡ್ತಾ ಇರ್ತಾನೆ, 10 kg ತೊಗೊಳ್ತಾ ಇರ್ತಾನೆ. ಬೆಲೆ 200 ಆಗತ್ತೆ, ಆದರೆ ಏನು ಮಾಡ್ತಾನೆ, 9 kg ತೊಗೊಳ್ತಾನೆ. ಸೊ ಬೇಡಿಕೆ ಏನಾಯಿತು, ಸ್ವಲ್ಪ ಮಾತ್ರ ಕಡಿಮೆ ಆಯಿತು, ಬೆಲೆ ಮಾತ್ರ ಸಿಕ್ಕಾಪಟ್ಟೆ ಹೆಚ್ಚಾಯಿತು. ಬೆಲೆ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ, ಬೇಡಿಕೆ ಮಾತ್ರ ಸ್ವಲ್ಪ ಮಟ್ಟದಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಅದನ್ನು ನಾವೇನಂತ ಕರಿತೀವಿ, ಲೆಸ್ ಇಲಾಸ್ಟಿಕ್ ಡಿಮಾಂಡ್. ಅಂದರೆ ಬೆಲೆಯಲ್ಲಿ ಆಗ್ತಕ್ಕಂಥ ಒಂದು ದೊಡ್ಡ ಬದಲಾವಣೆಗಳಿಗೆ ಬೇಡಿಕೆ ಸ್ವಲ್ಪ ಮಟ್ಟಿಗೆ ಮಾತ್ರ ರೆಸ್ಪಾಂಡ್ ಮಾಡ್ತಾ ಇರುತ್ತೆ, ಅತಿ ಅಗಾಧವಾಗಿ ರೆಸ್ಪಾಂಡ್ ಮಾಡ್ತಾ ಇರೋದಿಲ್ಲ. ಇದನ್ನು ನಾವೇನಂತ ಕರಿತೀವಿ, ಲೆಸ್ ಇಲಾಸ್ಟಿಕ್ ಡಿಮಾಂಡ್. ಅದಕ್ಕೆ ವಿ ಕಾಲ್ ಇಟ್ ಆಸ್ ಇಫ್ ದ ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಈಸ್ ಲೆಸ್ ದ್ಯಾನ್ 1, ಇಲ್ಲಿ ಇಂಡಿಕೇಟ್ ಮಾಡಿದ್ದೀವಲ್ಲ, ಇಫ್ ಇಟ್ ಈಸ್ ಲೆಸ್ ದ್ಯಾನ್ 1, then it is called less elastic demand. Here the percentage change in demand is less than the percentage change in the price ಅಂತ ಹೇಳ್ತೀವಿ. Okay, with this let us go to next one and last one, unitary elastic or equal elastic demand. ಇದನ್ನು ನಾವು ಈಕ್ವಲ್ ಎಲಾಸ್ಟಿಕ್ ಅಂತ ಕರಿತೀವಿ, ಅಥವಾ ಇದನ್ನು ಸಮಸ್ಥಿತಿಸ್ಥಾಪಕತ್ವವುಳ್ಳ ಬೇಡಿಕೆ ಅಂತ ಕರಿತೀವಿ. ಎಷ್ಟು ಪ್ರಮಾಣದಲ್ಲಿ, ಎಷ್ಟು ಪ್ರಮಾಣದಲ್ಲಿ ಬೆಲೆಯಲ್ಲಿ ಬದಲಾವಣೆ ಆಗುತ್ತೋ ಅಷ್ಟೇ ಪ್ರಮಾಣದಲ್ಲಿ ಏನಾಗುತ್ತೆ, ಬೇಡಿಕೆಯಲ್ಲಿ ಬದಲಾವಣೆ ಸಂಭವಿಸುತ್ತೆ. ರೈಟ್, ಇಲ್ಲಿ ನೋಡಿರಿ, ಎಷ್ಟು ಪ್ರಮಾಣದಲ್ಲಿ ಬೆಲೆ ಕಡಿಮೆ ಆಗಿದೆ ಅಷ್ಟೇ ಪ್ರಮಾಣದಲ್ಲಿ ಬೇಡಿಕೆ ಹೆಚ್ಚಾಗಿದೆ. ಇಲ್ಲೂ P-ದಿಂದ P2ಗೆ ಹೋದಾಗ ಎಷ್ಟು ಪ್ರಮಾಣದಲ್ಲಿ ಬೆಲೆ ಕಡಿಮೆ ಆಗಿದೆ ಅಷ್ಟೇ ಪ್ರಮಾಣದಲ್ಲಿ ಬೇಡಿಕೆ ಹೆಚ್ಚಾಗ್ತಾ ಇದೆ. ಇದರ ವಿರುದ್ಧವಾಗಿ ಕೂಡ ನೀವು ನೋಡ್ಕೋಬೋದು, ಬೆಲೆ ಎಷ್ಟು ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ ಅಷ್ಟೇ ಪ್ರಮಾಣದಲ್ಲಿ ಬೇಡಿಕೆ ಕಡಿಮೆ ಆಗ್ತಾ ಇದೆ. ಬೆಲೆ ಎಷ್ಟು ಪ್ರಮಾಣದಲ್ಲಿ P-ದಿಂದ P1ಗೆ ಹೆಚ್ಚಾಗಿದೆ ಅಷ್ಟೇ ಪ್ರಮಾಣದಲ್ಲಿ Q2ದಿಂದ Q1ಗೆ ಬೇಡಿಕೆ ಕಡಿಮೆ ಆಗಿದೆ. ಸೊ ಹೀಗೆ ಬೆಲೆಯಲ್ಲಿ ಎಷ್ಟು ಪ್ರಮಾಣದ ಬದಲಾವಣೆ ಆಗ್ತದೋ ಅಷ್ಟೇ ಪ್ರಮಾಣದ ಬದಲಾವಣೆ, ಅಷ್ಟೇ ಶೇಕಡಾವಾರು ಬದಲಾವಣೆ ಬೇಡಿಕೆಯ ಪ್ರಮಾಣದಲ್ಲೂ ಆಗ್ತದೆ. ಇದನ್ನೇ ನಾವು ಏನಂತ ಕರಿತೀವಿ, ಯುನಿಟ್ರಿ ಇಲಾಸ್ಟಿಕ್ ಡಿಮಾಂಡ್. ಸಿಂಪಲ್ಲಾಗಿ ಎಲ್ಲ ಒಂದು ಕ್ಲಾಸಿಫಿಕೇಷನ್ನ ಸಿಂಪಲ್ಲಾಗಿ ಹೇಳಬೇಕು ಅಂತ ಹೇಳಿದರೆ, ಮೊದಲನೇದಾಗಿ ಬರೋದು ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಡಿಮಾಂಡ್, ಅಂದರೆ ಪರಿಪೂರ್ಣ ಸ್ಥಿತಿಸ್ಥಾಪಕತೆ ಉಳ್ಳ ಬೇಡಿಕೆ. ಅಂದರೆ ಇಲ್ಲಿ ಬೆಲೆಯಲ್ಲಿ ಸ್ವಲ್ಪ ಬದಲಾವಣೆ ಆದರೂ ಕೂಡ ಬೇಡಿಕೆ ಅನಂತವಾಗಿರುತ್ತೆ, ಅದನ್ನು ನಾವು ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಡಿಮಾಂಡ್ ಅಂತ ಹೇಳ್ತೀವಿ. ಬೆಲೆಯಲ್ಲಿ ಸ್ವಲ್ಪ ಬದಲಾವಣೆ ಆದಾಗ ಬೇಡಿಕೆ ಅನಂತವಾಗಿ ಹೋಗುತ್ತೆ, ಇನ್ಫಿನಿಟ್ ಆಗುತ್ತೆ. ಸೊ ಅಲ್ಲಿ ಯಾವುದೇ ರೀತಿಯಾದಂಥ ಬೇಡಿಕೆಗೆ ಹಿಡಿತಗಳಿರೋದಿಲ್ಲ. ಎರಡನೇದಾಗಿ ಪರ್ಫೆಕ್ಟ್ಲಿ ಇನ್ಇಲಾಸ್ಟಿಕ್ ಡಿಮಾಂಡ್, ಪರಿಪೂರ್ಣ ಸ್ಥಿತಿಸ್ಥಾಪಕತ್ವ ರಹಿತ ಬೇಡಿಕೆ. ಬೆಲೆ ಏನೇ ಬದಲಾವಣೆ ಆಗಲಿ ಬೇಡಿಕೆ ಮಾತ್ರ ಸ್ಥಿರವಾಗಿರುತ್ತೆ. ಮೂರನೇದು ನೋಡಿದ್ವಿ ಮೋರ್ ಇಲಾಸ್ಟಿಕ್ ಡಿಮಾಂಡ್ ಅಥವಾ ರಿಲೇಟಿವ್ಲಿ ಇಲಾಸ್ಟಿಕ್ ಡಿಮಾಂಡ್ ಅಂತೇಳಿ. ಇಲ್ಲಿ ಸ್ವಲ್ಪ ಬೆಲೆಯಲ್ಲಿ ಬದಲಾವಣೆ ಆದರೂ ಕೂಡ ಅಗಾಧ ಪ್ರಮಾಣದ ಅಥವಾ ದೊಡ್ಡ ಪ್ರಮಾಣದ ಬೇಡಿಕೆಯಲ್ಲಿ ಬದಲಾವಣೆಯನ್ನು ಕಾಣ್ತೀವಿ. ಇನ್ನು ಕಡಿಮೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ನೋಡಿದ್ದೀವಿ, ಬೆಲೆಯಲ್ಲಿ ದೊಡ್ಡ ಪ್ರಮಾಣದ ಬದಲಾವಣೆ ಆದರೂ ಕೂಡ ಬೇಡಿಕೆಯಲ್ಲಿ ಬಹಳ ಸಣ್ಣ ಪ್ರಮಾಣದ ಬದಲಾವಣೆಗಳನ್ನ ನೋಡೋಕ್ಕೆ ಸಿಗುತ್ತೆ. ಅಂಥದ್ದನ್ನು ನಾವು ಲೆಸ್ ಇಲಾಸ್ಟಿಕ್ ಡಿಮಾಂಡ್ ಅಂತ ಕರಿತೀವಿ. ಯುನಿಟ್ರಿ ಇಲಾಸ್ಟಿಕ್ ಡಿಮಾಂಡ್ ಅಥವಾ ಈಕ್ವಲ್ ಇಲಾಸ್ಟಿಕ್ ಡಿಮಾಂಡ್ದಲ್ಲಿ ಏನು ನೋಡಿದ್ವಿ, ಸಮಸ್ಥಿತಿಸ್ಥಾಪಕತ್ವ ಉಳ್ಳ ಬೇಡಿಕೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಬೆಲೆಯಲ್ಲಿ ಬದಲಾವಣೆ ಆಗ್ತದೋ ಅಷ್ಟೇ ಪ್ರಮಾಣದಲ್ಲಿ ಬೇಡಿಕೆಯಲ್ಲೂ ಕೂಡ ಬದಲಾವಣೆ ಆಗ್ತದೆ ಅಂತ. ರೈಟ್, ಈಗ ಮುಂದಿನದಾಗಿ ಲೆಟ್ ಅಸ್ go to factors determining price elasticity of demand. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ನಿರ್ಧರಿಸ್ತಕ್ಕಂಥ ಅಂಶಗಳು ಯಾವುದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಮೊದಲಿಗೆ ನೇಚರ್ ಆಫ್ ಗೂಡ್ಸ್, ಒಂದು ಸರಕುಗಳ ಸ್ವರೂಪ ಏನಿದೆ ಅದು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ನಿರ್ಧಾರ ಮಾಡುತ್ತೆ. ಉದಾಹರಣೆಗೆ, ಇಫ್ ದ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಡಿಪೆಂಡ್ಸ್ ಆನ್ ದ ನೇಚರ್ ಅಂತ ಯಾಕೆ ಹೇಳ್ತೀವಿ ಅಂತೇಳಿದರೆ, ಅವಶ್ಯಕ ಸರಕುಗಳಾಗಿತ್ತು ಅಂತ ಹೇಳಿದ್ರೆ ಬೆಲೆ, ಉದಾಹರಣೆಗೆ ಅಕ್ಕಿ, ಗೋಧಿ, ಸಕ್ಕರೆ, ಹಾಲು, ಇವು ಅವಶ್ಯಕ ದಿನನಿತ್ಯ ಬೇಕಾದಂಥ ಸರಕುಗಳು. ಇವುಗಳ ಬೆಲೆಯಲ್ಲಿ ಎಷ್ಟೇ ಬದಲಾವಣೆ ಆದರೂ ಕೂಡ ಬೇಡಿಕೆಯಲ್ಲಿ ಬಹಳಷ್ಟು ಬದಲಾವಣೆಯನ್ನು ನಾವು ನೋಡೋದಕ್ಕೆ ಸಿಗೋದಿಲ್ಲ. ಅದಕ್ಕೆ ಇವುಗಳಿಗೆ ಕಡಿಮೆ ಸ್ಥಿತಿಸ್ಥಾಪಕತೆ ಇದೆ ಅಂತ ಹೇಳ್ತೀವಿ. ಅಂದರೆ ಅವಶ್ಯಕ ಸರಕುಗಳಿಗೆ ಬೇಡಿಕೆ ಸ್ಥಿತಿಸ್ಥಾಪಕತೆ ಏನಾಗಿರುತ್ತೆ, ಕಡಿಮೆ ಇರುತ್ತೆ, ಅತಿ ಕಡಿಮೆ ಸ್ಥಿತಿಸ್ಥಾಪಕತೆಯನ್ನು ಹೊಂದಿರುತ್ತೆ. ಅದೇ ಒಂದು ವೇಳೆ ಲಕ್ಸುರಿಯಸ್ ಗೂಡ್ಸ್ ಇತ್ತು ಅಂತ ಹೇಳಿದರೆ, ಐಷಾರಾಮಿ ಸರಕುಗಳಿತ್ತು ಅಂತ ಹೇಳಿದರೆ ಬಹಳ ಬೇಗ ಬೆಲೆಗೆ ಪ್ರತಿಕ್ರಿಯೆ ಮಾಡ್ತವೆ, ಬೇಡಿಕೆ ಪ್ರತಿಕ್ರಿಯಿಸುತ್ತೆ. ಯಾಕಂದರೆ
ಒಳ್ಳೆ ಐಷಾರಾಮಿ ಸರಕು ಲಕ್ಸುರಿಯಸ್ ಗೂಡ್ ಬೆಲೆ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ ಅಂತ ಹೇಳಿದಾಗ ಸಡನ್ನಾಗಿ ಮಾರ್ಕೆಟಲ್ಲಿ ಬೇಡಿಕೆ ಅದಕ್ಕೆ ಹೆಚ್ಚಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬಹಳ ಬೇಗನೆ ಬೇಡಿಕೆ ಪ್ರತಿಕ್ರಿಯೆ ಪ್ರಾರಂಭ ಆಗುತ್ತೆ ಅಂಥ ಸರಕುಗಳಿಗೆ, ಲಕ್ಸುರಿಯಸ್ ಗೂಡ್ಸ್ಗೆ. ಸೊ ಲಕ್ಸುರಿಯಸ್ ಗೂಡ್ಸ್ಗೆ ಬೇಡಿಕೆ ಸ್ಥಿತಿಸ್ಥಾಪಕತೆ ಅಧಿಕವಾಗಿರುತ್ತೆ. ವೇರ್ಯಾಸ್ ನೆಸೆಸರಿ ಗೂಡ್ಸ್ಗೆ ಬೇಡಿಕೆ ಸ್ಥಿತಿಸ್ಥಾಪಕತೆ, ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವೇ ಕಡಿಮೆ ಇರುತ್ತೆ, ಲೆಸ್ ಇಲಾಸ್ಟಿಕ್. ರೈಟ್. ಇನ್ನು ಎರಡನೇದು ಅವೈಲಬಿಲಿಟಿ ಆಫ್ ಸಬ್ಸ್ಟಿಟ್ಯೂಟ್ಸ್ ಅಂತ ಹೇಳ್ತೀವಿ. ಅಂದರೆ ಬದಲಿ ಸರಕುಗಳ ಲಭ್ಯತೆ. ಅತಿ ಸಾಮೀಪ್ಯದ ಬದಲಿ ಸರಕುಗಳು ಲಭ್ಯ ಇತ್ತು ಅಂತ ಹೇಳಿದ್ರೆ, ಅಂದರೆ ಸಾಮೀಪ್ಯದ ಬದಲಿ ಸರಕುಗಳು ಅಂತ ಹೇಳಿದರೆ ಟೀ ಕಾಫಿ ಸಾಮೀಪ್ಯದ ಬದಲಿ ಸರಕುಗಳು, ರೈಟ್. ಸಕ್ಕರೆ ಬೆಲ್ಲ ಸಾಮೀಪ್ಯದ ಬದಲಿ ಸರಕುಗಳು. ಹೀಗೆ ಸಾಮೀಪ್ಯದ ಬದಲಿ ಸರಕುಗಳು ಹೆಚ್ಚಾಗಿತ್ತು ಅಂತ ಹೇಳಿದರೆ, ಅಂದರೆ ಡಿಮಾಂಡ್ ಟೆಂಡ್ಸ್ ಟು ಬಿಕಮ್ ಇಲಾಸ್ಟಿಕ್ ಇಫ್ ದೇರ್ ಈಸ್ ಅವೈಲಬಿಲಿಟಿ ಆಫ್ ಕ್ಲೋಸ್ ಸಬ್ಸ್ಟಿಟ್ಯೂಟ್ಸ್ ಅಂತ ಹೇಳ್ತೀವಿ, ರೈಟ್. ಬಹಳ ಇಲಾಸ್ಟಿಕ್ ಆಗುತ್ತೆ, ಸ್ಥಿತಿಸ್ಥಾಪಕತೆ ಹೆಚ್ಚಾಗಿರುತ್ತೆ. ಒಂದು ಅತಿ ಸಾಮೀಪ್ಯದ ಬದಲಿ ಸರಕು ಇತ್ತು ಅಂತ ಹೇಳಿದರೆ ಯಾವುದೇ ಒಂದು ಸರಕಿಗೆ, ಆವಾಗ ಈಗ ಫಾರ್ ಎಕ್ಸಾಂಪಲ್ ಟೀ ಮತ್ತು ಕಾಫಿ ಕ್ಲೋಸ್ ಸಬ್ಸ್ಟಿಟ್ಯೂಟ್ಸ್. ಈ ಕ್ಲೋಸ್ ಸಬ್ಸ್ಟಿಟ್ಯೂಟ್ಸ್ ಇರೋದ್ರಿಂದ ಬೆಲೆ ಬೇಡಿಕೆ, ಚಹಾದ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತೆಯು ಅಧಿಕ ಇರುತ್ತೆ, ಹೆಚ್ಚಾಗಿರುತ್ತೆ, ರೈಟ್. ಸಬ್ಸ್ಟಿಟ್ಯೂಟ್ಸ್ ಕಡಿಮೆ ಇತ್ತು ಅಂತ ಹೇಳಿದರೆ ಅಥವಾ ಸಬ್ಸ್ಟಿಟ್ಯೂಟ್ಸ್ ಇರಲೇ ಇಲ್ಲ ಅಂತ ಹೇಳಿದರೆ, ಅಂಥ ಒಂದು ಸರಕಿಗೆ, ಯಾವುದೇ ಒಂದು ಸರಕಿಗೆ ಬದಲಿ ಸರಕು ಇರಲೇ ಇಲ್ಲ ಅಂತ ಹೇಳಿದರೆ ಅಂಥ ಸರಕುಗಳಿಗೆ ಬೇಡಿಕೆ ಅಸ್ಥಿತಿಸ್ಥಾಪಕತೆಯಿಂದ ಕೂಡಿರುತ್ತೆ. ಯಾಕಂದರೆ ಏನೇ ಆಗಲಿ, ಈಗ ಓನಿಯನ್ ಆಗಲಿ, ಸಾಲ್ಟ್, ಉಪ್ಪಿಗೆ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಇಲ್ಲವೇ ಇಲ್ಲ. ಕಂಪ್ನಿ ಬೇರೆ ಬೇರೆ ಇರ್ಬೋದು, ಆದರೆ ಉಪ್ಪಿಗೆ ಉಪ್ಪೇ ಬೇಕು. ಉಪ್ಪನ್ನು ರೀಪ್ಲೇಸ್ ಮಾಡೋದಕ್ಕೆ ಬೇರೆ ಕಮಾಡಿಟಿಗಿಲ್ಲ. ಈಗ ಡಿಮಾಂಡ್ ಫಾರ್ ಸಾಲ್ಟ್ ವಿಲ್ ಬಿ ಇನ್ಇಲಾಸ್ಟಿಕ್, ಅದರಲ್ಲಿ ಬದಲಾವಣೆಯೇ ಆಗೋದಿಲ್ಲ. ಬೆಲೆ ಎಷ್ಟೇ ಹೆಚ್ಚು ಕಡಿಮೆ ಆಗಲಿ, ಡಿಮಾಂಡ್ ಫಾರ್ ಸಾಲ್ಟ್ ವಿಲ್ ರಿಮೇನ್ ಕಾನ್ಸ್ಟೆಂಟ್. ಆ್ಯಂಡ್ ಸಿಮಿಲರ್ಲಿ ಇನ್ ಕೇಸ್ ಆಫ್ ಓನಿಯನ್ ಈರುಳ್ಳಿ ಬೆಲೆಯಲ್ಲೂ ಕೂಡ ನಾವು ನೋಡ್ತೀವಿ ಏನಂದರೆ ಅದು ಅವಶ್ಯಕ ಸರಕಾಗಿದೆ, ಅದಕ್ಕೆ ಪರ್ಯಾಯ ಬದಲಿ ಸರಕಿಲ್ಲ. ಹೀಗಾಗಿ ನಾವೇನು ನೋಡ್ತೀವಿ, ಅಲ್ಲಿ ಡಿಮಾಂಡ್ ಇನ್ಇಲಾಸ್ಟಿಕ್ ಆಗಿದೆ ಅಂತೇಳಿ. ಒಂದು ವೇಳೆ ಪರ್ಯಾಯ ಸರಕುಗಳಿತ್ತು ಅಂತ ಹೇಳಿದರೆ, ಪರ್ಯಾಯ ಬದಲಿ ಸರಕುಗಳಿತ್ತು ಅಂತ ಹೇಳಿದರೆ ಅಲ್ಲೇನು ಮಾಡ್ತೀವಿ ನಾವು, ಬೇರೆ ಸರಕಿಗೆ ಬೇಡಿಕೆಯನ್ನು ಇಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ಅದಕ್ಕೇನು ಹೇಳ್ತೀವಿ ಅಂತ ಹೇಳಿದರೆ, ಬದಲಿ ಸರಕುಗಳ ಲಭ್ಯತೆ ಅಧಿಕವಾಗಿದ್ದರೆ ಅವುಗಳಿಗೆ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತೆಯು ಹೆಚ್ಚಾಗಿರುತ್ತೆ. ಒಂದು ವೇಳೆ ಬದಲಿ ಸರಕುಗಳು ಲಭ್ಯವಿರಲಿಲ್ಲ ಅಂತ ಹೇಳಿದರೆ ಅಂಥ ಸರಕುಗಳಿಗೆ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತೆಯು ಅಸ್ಥಿತಿಸ್ಥಾಪಕತೆಯಿಂದ ಕೂಡಿರುತ್ತೆ, ರೈಟ್. ಈಗ ಮೂರನೇದಾಗಿ ಇನ್ಕಮ್ ಆಫ್ ದ ಕನ್ಸ್ಯೂಮರ್, ಅನುಭೋಗಿಯ ಆದಾಯ. ಕಡಿಮೆ ಆದಾಯ ಇರುವ ಜನರಿಗೆ, ಆದಾಯ ಯಾವ ವ್ಯಕ್ತಿಯ ಆದಾಯ ಅಥವಾ ಯಾವ ಜನರ ಆದಾಯ ಕಡಿಮೆ ಇರುತ್ತೋ ಯಾವುದೇ ಒಂದು ಸರಕಿಗೆ ಬೇಡಿಕೆಯು ಸ್ಥಿತಿಸ್ಥಾಪಕತೆಯಿಂದ ಕೂಡಿರುತ್ತೆ. ಫಾರ್ ಪೀಪಲ್ ವಿತ್ ಲೆಸ್ ಇನ್ಕಮ್ ದೇರ್ ಡಿಮಾಂಡ್ ವಿಲ್ ಬಿ ಮೋರ್ ಇಲಾಸ್ಟಿಕ್. ಹೆಚ್ಚು ದೊಡ್ಡ ವ್ಯಕ್ತಿಗಳು ಅಂದರೆ ರಿಚ್ ಪೀಪಲ್ ಇರ್ತಾರಲ್ಲ, ಅವರ ಆದಾಯ ಹೆಚ್ಚಿಗೆ ಇರುತ್ತೆ. ಸೊ ಹೀಗಾಗಿ ಅವರಿಂದ ಅವರ ಬೇಡಿಕೆಯು ಅಸ್ಥಿತಿಸ್ಥಾಪಕತೆಯಿಂದ ಕೂಡಿರುತ್ತೆ. ಯಾಕಂದರೆ ಅವರು ದೇ ಆರ್ ರೆಡಿ ಟು ಬೈ ಗೂಡ್ಸ್ ಎಟ್ ಎನಿ ಪ್ರೈಸ್, ಅವ್ರಿಗೇನು ಡಿಫ್ರೆನ್ಸ್ ಆಗೋದಿಲ್ಲ. ಆದರೆ ಕಡಿಮೆ ಆದಾಯ ಇರೋರು ಸ್ವಲ್ಪ ಬೆಲೆಯಲ್ಲಿ ಹೆಚ್ಚು ಕಡಿಮೆ ಆದರೂ ಕೂಡ ಬೇಡಿಕೆಯಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆ ಮಾಡ್ತಾರೆ. ಯಾಕಂದರೆ ಅವ್ರ ಇನ್ಕಮ್ ಏನಿರುತ್ತೆ ಅದರಿಂದ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ನ ಪಡ್ಕೋಬೇಕು ಅಂತ ಟ್ರೈ ಮಾಡ್ತಾ ಇರ್ತಾರೆ. ಆದರೆ ರಿಚ್ ಇರ್ತಕ್ಕಂಥ ವ್ಯಕ್ತಿಗೆ ಇನ್ಕಮ್ ಜಾಸ್ತಿ ಇರೋದ್ರಿಂದ ಆತ ಖರ್ಚು ಮಾಡೋದಕ್ಕೆ ಈಸ್ ರೆಡಿ. ಸೊ ಇನ್ ದ ಕೇಸ್ ಆಫ್ ರಿಚ್ ದ ಡಿಮಾಂಡ್ ಫಾರ್ ಗೂಡ್ಸ್ ಈಸ್ ಇನ್ಇಲಾಸ್ಟಿಕ್, ವೇರ್ ಇನ್ ಕೇಸ್ ಆಫ್ ಪುವರ್ ಇಟ್ ಈಸ್ ಇಲಾಸ್ಟಿಕ್. ನೌ ಲೆಟ್ ಅಸ್ ಕಮ್ ಟು ಹ್ಯಾಬಿಟ್ಸ್. ಚಟ ಮಾಡ್ತಿರ್ತಾರ. ಈಗ ಕೆಲವೊಬ್ಬರಿಗೆ ಸಿಗರೇಟ್ ಸೇದೋದಿರುತ್ತೆ, ಅಥವಾ ಕೆಲವೊಬ್ಬರಿಗೆ ಸ್ಟಾರ್ ಗುಟ್ಕಾ ಇಂಥವೇನೇನೋ ಗುಟ್ಕಾ ತಿನ್ನೋದು, ಅಥವಾ ಇನ್ನು ಕೆಲವರಿಗೆ ಟೊಬ್ಯಾಕೋ ಚಿವಿಂಗ್ ಟೊಬ್ಯಾಕೋ ಇವನ್ನೆಲ್ಲ ತೊಗೊಳ್ಳೋದು ಹ್ಯಾಬಿಟ್ಸ್ ಇರುತ್ತೆ. ಸೊ ಈ ಒಂದು ಹ್ಯಾಬಿಟ್ ಏನಿದೆ, ಪ್ರೈಸ್ ಏನೇ ಆಗಲಿ, ಈಗ ಮೊನ್ನೆ ಲಾಕ್ಡೌನ್ದಲ್ಲಿ ನಾನು ಕೆಲವರು ಮಾತಾಡ್ತಾ ಇರೋದು ಕೇಳ್ತಾ ಇದ್ದೆ, ಸರ್ ನಾನು 50 ರೂಪಾಯಿ 60 ರೂಪಾಯಿಗೆ ಸಮಥಿಂಗ್ ಗುಟ್ಕಾನ ತೊಗೊಂಡು ಖರೀದಿ ಮಾಡಿ ತಿಂದಿದ್ದೀನಿ ಅಂತೇಳಿ. ಚಟ ಇದ್ದಾಗ ಬೆಲೆ ಏನೇ ಆಗಲಿ ಡಿಮಾಂಡ್ ಮಾತ್ರ ಇನ್ಇಲಾಸ್ಟಿಕ್ ಆಗಿರುತ್ತೆ. ಯಾಕಂದರೆ ಅವ್ರಿಗೆ ಬೇಕೇ ಬೇಕು, ಅವ್ರು ತೊಗೊಳ್ತಾರೆ. ಸೊ ಅಲ್ಲಿ ಇಲಾಸ್ಟಿಸಿಟಿ ಕಡಿಮೆ ಇರುತ್ತೆ, ಲೆಸ್ ಇಲಾಸ್ಟಿಕ್. ಯಾಕಂದರೆ at any price, at any cost, they purchase and they eat, they consume, right? ಯಾವ ಹ್ಯಾಬಿಚುಯೇಟೆಡ್ ಆಗಿರ್ತಾರೆ ಕೆಲವು ಜನ. ವೆನ್ ಪೀಪಲ್ ಆರ್ ಹ್ಯಾಬಿಚುಯೇಟೆಡ್, ಯಾವ ಪರಿಸ್ಥಿತಿ ಬಂದರೂ ಕೂಡ ದೇ ಕನ್ಸ್ಯೂಮ್ ದ್ಯಾಟ್ ಪ್ರಾಡಕ್ಟ್. ಇನ್ ದ್ಯಾಟ್ ಕೇಸ್ ಡಿಮಾಂಡ್ ವಿಲ್ ಬಿ ಲೆಸ್ ಇಲಾಸ್ಟಿಕ್. ಆ್ಯಂಡ್ ನೌ ಲೆಟ್ ಅಸ್ ಕಮ್ ಟು ಫಿಫ್ತ್ ಪಾಯಿಂಟ್, ದಟ್ ಇಸ್ ಪ್ರೈಸ್ ಆಫ್ ಗೂಡ್ಸ್. ಪ್ರೈಸ್ ಆಫ್ ಗೂಡ್ಸ್.
ವೆರಿ ಹೈ ಪ್ರೈಸ್ಡ್ ಗೂಡ್ಸ್ ಆರ್ ವೆರಿ ಲೋ ಪ್ರೈಸ್ಡ್ ಗೂಡ್ಸ್ ಹ್ಯಾವ್ ಲೆಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್. ಅತಿ ಹೆಚ್ಚಿನ ಬೆಲೆಯನ್ನು ಹೊಂದಿರತಕ್ಕಂತಹ ಸರಕುಗಳು ಅಥವಾ ಅತಿ ಕಡಿಮೆ ಬೆಲೆಯನ್ನು ಹೊಂದಿರತಕ್ಕಂಥ ಸರಕುಗಳಿಗೆ ಬೇಡಿಕೆಯು ಕಡಿಮೆ ಸ್ಥಿತಿಸ್ಥಾಪಕತೆಯಿಂದ ಕೂಡಿರುತ್ತೆ. ಸ್ವಲ್ಪ ಮಟ್ಟಿಗೆ ಬೇಡಿಕೆಯಲ್ಲಿ ಬದಲಾವಣೆ ಆಗುತ್ತೆ, ಆದರೆ ಅಸ್ಥಿತಿಸ್ಥಾಪಕತೆಯಿಂದ ಬೇಡಿಕೆ ಕೂಡಿರುತ್ತೆ ಅಂತ ಹೇಳ್ಬೋದು. ಮುಂದಿನದಾಗಿ ವೆರೈಟಿ ಆಫ್ ಯೂಸಸ್ ಅಂತ ಹೇಳ್ತೀವಿ. ಅಂದರೆ ಯಾವೆಲ್ಲ ಕೆಲಸಗಳಿಗೆ ಅದು ಉಪಯುಕ್ತವಾಗಿದೆ ಒಂದು ಸರಕು. ಈಗ ತಿಳ್ಕೊಡ್ರಿ, ಒಂದು ಸರಕನ್ನು ತೊಗೊಂಡಿದ್ದೀನಿ, ಇಲೆಕ್ಟ್ರಿಸಿಟಿಯನ್ನು ನಾನು ವಿವಿಧ ಉದ್ದೇಶಗಳಿಗಾಗಿ ಬಳಕೆ ಮಾಡ್ತೀನಿ, ಹೀಗಾಗಿ ಅದರ ಬೇಡಿಕೆಯು ಸ್ಥಿತಿಸ್ಥಾಪಕತೆಯಿಂದ ಕೂಡಿದೆ. ಇಫ್ ಅ ಗೂಡ್ ಹ್ಯಾಸ್ ಅ ವೆರೈಟಿ ಆರ್ ಮಲ್ಟಿಪಲ್ ಯೂಸಸ್ ಡಿಮಾಂಡ್ ಟೆಂಡ್ಸ್ ಟು ಬಿಕಮ್ ಎಲಾಸ್ಟಿಕ್. ಯಾಕಂತ ಹೇಳಿದರೆ ಸ್ವಲ್ಪ ಅದರ ಬೆಲೆ ಕಡಿಮೆ ಆದರೂ ಕೂಡ ಸಿಕ್ಕಾಪಟ್ಟೆ ತೊಗೊಳಕ್ಕೆ ಹೋಗ್ಬಿಡ್ತೀವಿ ನಾವು. ಅದನ್ನು ಬೆಲೆ ಕಡಿಮೆ ಮಾಡಲಿ, ಎಲೆಕ್ಟ್ರಿಸಿಟಿದು ಎಲ್ಲ ನೈಟ್ ದಿನ ಬೆಳಗಾದರೆ ಫ್ಯಾನ್ ಸ್ಟಾರ್ಟ್ ಇರುತ್ತೆ, ಫ್ರಿಜ್ ಸ್ಟಾರ್ಟ್ ಇರುತ್ತೆ, ವಾಷಿಂಗ್ ಮಿಷಿನ್ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ಹೆಂಗೆ ಬೇಕೋ ಹಂಗೆ ಎಲೆಕ್ಟ್ರಿಸಿಟಿಯನ್ನು ಯೂಸ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಸೊ ಅದೇ ನೋಡ್ರಿ, ಈಗ ಕೆಲವೊಂದು ಸರಕುಗಳಿಗೆ ಅವು ಮಲ್ಟಿಪಲ್ ಯೂಸ್ ಇರೋದಿಲ್ಲ, ಒಂದಕ್ಕೆ ಮಾತ್ರ ಉಪಯೋಗ ಇರುತ್ತೆ. ಈಗ ವಿಭೂತಿ ತೊಗೊಳ್ತೀವಿ, ಹಣೆಗೆ ಹಚ್ಕೋಬೇಕು, ಅಷ್ಟಕ್ಕೆ ಮಾತ್ರ ಉಪಯೋಗ, ಪೂಜೆಗೆ ಮಾತ್ರ ಉಪಯೋಗ. ಸೊ ಅದು ಒಂದು ನಿರ್ದಿಷ್ಟ ಕೆಲಸಕ್ಕಾಗಿ ಮಾತ್ರ ನಾವು ಒಂದು ಸರಕನ್ನು ಬಳಸ್ತಾ ಇದ್ವಿ ಅಂತ ಹೇಳಿದರೆ ಅಂಥ ಕೇಸಲ್ಲಿ ಬೇಡಿಕೆ ಅಸ್ಥಿತಿಸ್ಥಾಪಕತೆಯಿಂದ ಕೂಡಿರುತ್ತೆ. ಈಗ ವಿತ್ ಅ ಫಾಲ್ ಇನ್ ದ ಪ್ರೈಸ್, ಈ ಕೆಲವೊಂದು ಸರಕುಗಳ ಬೆಲೆಗಳು ಕಡಿಮೆ ಆದಾಗ ಸಡನ್ನಾಗಿ ಹೆಚ್ಚಿಗೆ ತೊಗೊಳ್ತೀವಿ. ಯಾಕಂತ ಹೇಳಿದ್ರೆ ಅವುಗಳು ಮಲ್ಟಿಪಲ್ ಯೂಸ್ಗೆ ಬರ್ತಾ ಇತ್ತು ಅಂತ ಹೇಳಿದೆ, ಭಾಳ ಪ್ರಮಾಣದಲ್ಲಿ ತೊಗೊತೀವಿ. ಉದಾಹರಣೆಗೆ ಈ ಹಾಲಾಗಲಿ, ಎಲೆಕ್ಟ್ರಿಸಿಟಿ ಆಗಲಿ, ಕೋಲ್ ಆಗಲಿ, ಇಂಥ ವಸ್ತುಗಳನ್ನು ಜಾಸ್ತಿ ಖರೀದಿ ಮಾಡ್ತೀವಿ. ನಿರ್ದಿಷ್ಟ ಕೆಲಸಕ್ಕಾಗಿ ಮಾತ್ರ ಬಳಸ್ತಕ್ಕಂಥ ಸರಕಿತ್ತು ಅಂತ ಹೇಳಿದರೆ ಅಂಥ ಸರಕುಗಳಿಗೆ ಬೇಡಿಕೆ ಅಸ್ಥಿತಿಸ್ಥಾಪಕತೆಯಿಂದ ಕೂಡಿರುತ್ತೆ. ಓಕೆ, ನಾವು ಡಿಫರ್ಡ್ ಕನ್ಸಂಪ್ಷನ್ಸ್. ಇಫ್ ದೇರ್ ಈಸ್ ಅ ಪಾಸಿಬಿಲಿಟಿ ಆಫ್ ಪೋಸ್ಟ್ಪೋನಿಂಗ್ ದ ಯೂಸ್ ಆಫ್ ಅ ಪರ್ಟಿಕ್ಯುಲರ್ ಗೂಡ್, ಡಿಮಾಂಡ್ ಫಾರ್ ದ್ಯಾಟ್ ಗೂಡ್ ವಿಲ್ ಬಿ ಇಲಾಸ್ಟಿಕ್. ಯಾವುದೇ ಒಂದು ಸರಕಿನ ಅನುಭೋಗವನ್ನು ಮುಂದೂಡುವ ಸಾಧ್ಯತೆ ಇತ್ತು ಅಂತ ಹೇಳಿದ್ರೆ, ಅಂದರೆ ಯಾವ ಅನುಭೋಗವನ್ನು ಮುಂದೂಡುವಿಕೆ ಅಂತ ಹೇಳ್ತೀವಿ. ಯಾವ ಒಂದು ಸರಕಿನ ಅನುಭೋಗವನ್ನು ಮುಂದೂಡಲು ಸಾಧ್ಯ ಇರುತ್ತೋ ಅಂಥ ಸರಕಿಗೆ ಬೇಡಿಕೆಯು ಸ್ಥಿತಿಸ್ಥಾಪಕತೆಯಿಂದ ಕೂಡಿರುತ್ತೆ. ಯಾಕಂದರೆ ಈಗ ಬೆಲೆ ಹೆಚ್ಚಾಗಿರುತ್ತೆ, ಹೀಗಾಗಿ ನಾವು ತೊಗೊಳೋದು ಬಿಟ್ಬಿಡ್ತೀವಿ. ಮುಂದೆ ಯಾವಾಗಾದರೂ ತೊಗೊಂಡ್ರೆ ಆಯಿತು ಬಿಡು ಅಂತೇಳಿ ಸುಮ್ಮನಾಗ್ಬಿಡ್ತೀವಿ. ಸೊ ಇಲ್ಲಿ ಡಿಮಾಂಡ್ ಸಡನ್ನಾಗಿ ಕಡಿಮೆ ಆಗಿಬಿಡುತ್ತೆ, ಅಥವಾ ಬೆಲೆ ಕಡಿಮೆ ಆದರೂ ಕೂಡ ನಾವು ಸಡನ್ನಾಗಿ ಸಿಕ್ಕಾಪಟ್ಟೆ ತೊಗೊಂಡ್ಬಿಡ್ತೀವಿ. ಹಾಗೆ ಮುಂದೂಡಲು ಸಾಧ್ಯ ಇರತಕ್ಕಂತಹ ಯಾವುದೇ ಒಂದು ಸರಕಿಗೆ ಬೇಡಿಕೆಯನ್ನು ಮುಂದೂಡೋದಕ್ಕೆ ಸಾಧ್ಯತೆ ಇತ್ತು ಅಂತ ಹೇಳಿದರೆ ಅಂಥ ಸರಕುಗಳಿಗೆ ಬೇಡಿಕೆಯು ಸ್ಥಿತಿಸ್ಥಾಪಕತೆಯಿಂದ ಕೂಡಿರುತ್ತೆ ಅಂತ ಹೇಳ್ಬೋದು. ಮುಂದಿನದಾಗಿ ಮಾರ್ಕೆಟ್ ಅವೇರ್ನೆಸ್, ಮಾರುಕಟ್ಟೆ ಒಂದು ಅವೇರ್ನೆಸ್. ಓಕೆ, ಇಫ್ ಅನುಭೋಗಿಗಳು ಮಾರುಕಟ್ಟೆಯ ಬಗ್ಗೆ ಹೆಚ್ಚಿನ ಒಂದು ಅವೇರ್ನೆಸ್ಸನ್ನು, ತಿಳುವಳಿಕೆಯನ್ನು ಹೊಂದಿದರೆ ಅಂಥ ವ್ಯಕ್ತಿಗಳ ಬೇಡಿಕೆಯು ಸ್ಥಿತಿಸ್ಥಾಪಕತೆಯಿಂದ ಕೂಡಿರುತ್ತೆ. ಯಾಕಂದರೆ ಅವರಿಗೆ ಮಾರುಕಟ್ಟೆ ಬಗ್ಗೆ ಸಮಗ್ರ ಮಾಹಿತಿ ಇರೋದರಿಂದ, ಯಾವುದನ್ನು ತೊಗೋಬೇಕು, ಯಾವಾಗ ತೊಗೋಬೇಕು, ಹೇಗೆ ತೊಗೋಬೇಕು ಅನ್ನೋ ಜ್ಞಾನ ಇರೋದರಿಂದ ಹೆಚ್ಚಿನ ಒಂದು ಸ್ಥಿತಿಸ್ಥಾಪಕತೆಯಿಂದ ಬೇಡಿಕೆ ಕೂಡಿರುತ್ತೆ. ಯಾವುದೇ ಒಂದು ಸರಕಿನ ಬಗ್ಗೆ ತಗೋರಿ. ಫಾರ್ ಎಕ್ಸಾಂಪಲ್, ಐ ವಾಂಟ್ ಟು ನೋ ಅಬೌಟ್ ಓನಿಯನ್ ಮಾರ್ಕೆಟ್ ಬಗ್ಗೆ ತಿಳ್ಕೊಬೇಕು, ಇಲ್ಲ ಟೊಮೆಟೊ ಮಾರ್ಕೆಟ್ ಬಗ್ಗೆ ತಿಳ್ಕೋಬೇಕು, ಇಲ್ಲ ಟೂತ್ಪೇಸ್ಟ್ ಮಾರ್ಕೆಟ್ ಬಗ್ಗೆ ತಿಳ್ಕೋಬೇಕು ಅಂತ ಹೋದಾಗ ಆ ಮಾರ್ಕೆಟ್ನ ಸಮಗ್ರ ಮಾಹಿತಿಯನ್ನು ನಾನು ಪಡ್ಕೊಂಡು ಯಾವ ವಸ್ತುವನ್ನು ಯಾವ ಪ್ರಮಾಣದಲ್ಲಿ ಯಾರ ಬಳಿ ಯಾವಾಗ ಕೊಂಡ್ಕೋಬೇಕು ಅಂತ ಹೇಳಿ ಒಬ್ಬ ಸಂಪೂರ್ಣವಾಗಿ ಜ್ಞಾನ ಇರ್ತಕ್ಕಂಥ, ಮಾರುಕಟ್ಟೆ ಬಗ್ಗೆ ಜ್ಞಾನವಿರ್ತಕ್ಕಂಥ ವ್ಯಕ್ತಿ ಯೋಚನೆ ಮಾಡ್ತಾನೆ. ಆವಾಗ ಅಂಥ ಸರಕುಗಳಿಗೆ ಬೇಡಿಕೆ ಸ್ಥಿತಿಸ್ಥಾಪಕತೆಯಿಂದ ಕೂಡಿರುತ್ತೆ. ಒಂದು ವೇಳೆ ಕನ್ಸ್ಯೂಮರ್ ಇಗ್ನರೆಂಟ್ ಇದ್ದ, ಅವನಿಗೆ ತಿಳುವಳಿಕೆ ಇರಲಿಲ್ಲ ಅಂತೇಳಿದರೆ ಬೇಡಿಕೆಯು ಅಸ್ಥಿತಿಸ್ಥಾಪಕತೆಯಿಂದ ಕೂಡಿರುತ್ತೆ. ರೈಟ್, ಬಿಕಾಸ್ ದೇ ವಿಲ್ ನಾಟ್ ಹ್ಯಾವ್ ನಾಲೆಜ್ ಅಬೌಟ್ ಪ್ರೈಸಸ್ ಇನ್ ದ ಮಾರ್ಕೆಟ್. ಇವಿಷ್ಟು ಅಂಶಗಳು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತೆಯನ್ನು ನಿರ್ಧರಿಸ್ತಕ್ಕಂಥ ಅಂಶಗಳು. ಈಗ ಮುಂದಿನದಾಗಿ ನಾನು ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ನ ಪ್ರಾರಂಭ ಮಾಡಬೇಕಾದ್ರೆ ಹೇಳಿದ್ದೆ ಇಲ್ಲಿ 3 ಪರಿಕಲ್ಪನೆಗಳು ಬರ್ತವೆ ಅಂಥೇಳಿ. ಒಂದು ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್, ಇನ್ನೊಂದು ಇನ್ಕಮ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್, ಮತ್ತು ಇನ್ನೊಂದು ಕ್ರಾಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಅಂತೇಳಿ. ಈಗ ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ನ ನೋಡಿದ್ದೀವಿ. ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ನಲ್ಲಿ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತೆ ವರ್ಗೀಕರಣವನ್ನು ನೋಡಿದ್ವಿ ಮತ್ತು ಅದನ್ನು ನಿರ್ಧರಿಸತಕ್ಕಂಥ ಅಂಶಗಳನ್ನು ನೋಡಿದ್ವಿ. ಈಗ ಸಂಕ್ಷಿಪ್ತವಾಗಿ ಇನ್ಕಮ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಮತ್ತು ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ನ ನೋಡೋಣ. ಯಾವ ರೀತಿಯಾಗಿ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತೆಯನ್ನು ನೋಡಿದ್ರೋ ಅದೇ ರೀತಿಯಾಗಿ ಇನ್ಕಮ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ನು ಕೂಡ ನೋಡೋಣ.
ಆದಾಯ ಬೇಡಿಕೆ ಸ್ಥಿತಿಸ್ಥಾಪಕತೆ ಅಥವಾ ಆದಾಯ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಹೇಳಿದರೆ ದ ರೆಸ್ಪಾನ್ಸಿವ್ನೆಸ್ ಆಫ್ ಡಿಮಾಂಡ್ ಟು ಚೇಂಜ್ ಇನ್ ಇನ್ಕಮ್. ಅನುಭೋಗಿಯ ಆದಾಯದಲ್ಲಿ ಆಗ್ತಕ್ಕಂಥ ಬದಲಾವಣೆಯಿಂದ ಆತ ಕೊಂಡುಕೊಳ್ಳುವ ಸರಕಿನ ಬೇಡಿಕೆಯಲ್ಲಿ ಆಗುವ ಬದಲಾವಣೆ. ಅದರ್ ಥಿಂಗ್ಸ್ ರಿಮೈನಿಂಗ್ ಕಾನ್ಸ್ಟೆಂಟ್. ಇಲ್ಲಿ ಸರಕಿನ ಬೆಲೆ ಆಗಲಿ, ಸಂಬಂಧಿಸಿದ ಸರಕುಗಳ ಬೆಲೆಗಳಾಗಲಿ, ಅಡ್ವರ್ಟೈಸ್ಮೆಂಟ್ ಆಗಲಿ, ಟೇಸ್ಟ್ ಪ್ರಿಫರೆನ್ಸಸ್ ಆಗಲಿ, ವ್ಯಕ್ತಿಯ ಆದಾಯವನ್ನು ಹೊರತುಪಡಿಸಿ, ಅನುಭೋಗಿಯ ಆದಾಯವನ್ನು ಹೊರತುಪಡಿಸಿ ಇತರೆ ಎಲ್ಲ ಸಂಗತಿಗಳು ಅಥವಾ ಅಂಶಗಳು ಸ್ಥಿರವಾಗಿದ್ದಾಗ ಯಾವಾಗ ವ್ಯಕ್ತಿಯ ಆದಾಯದಲ್ಲಿ ಬದಲಾವಣೆ ಸಂಭವಿಸುತ್ತೋ ಆತನ ಬೇಡಿಕೆಯ ಪ್ರಮಾಣದಲ್ಲೂ ಕೂಡ ಬದಲಾವಣೆ ಸಂಭವಿಸುತ್ತೆ. ಈ ಒಂದು ಆದಾಯ ಮತ್ತು ಬೇಡಿಕೆಯ ನಡುವಿನ ಒಂದು ಅನುಪಾತವನ್ನು, ಸಂಬಂಧವನ್ನು ಸೂಚಿಸೋದೇ ಇನ್ಕಮ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್. ಆದಾಯದಲ್ಲಿ ಈ ಶೇಕಡ ಎಷ್ಟು ಪ್ರಮಾಣದಲ್ಲಿ ಬದಲಾವಣೆ ಆಗ್ತಾ ಇದೆ ಮತ್ತು ಆ ಕಾರಣದಿಂದ ಆತ ಖರೀದಿಸುವ ಸರಕಿನ ಬೇಡಿಕೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನು ತೋರಿಸುವುದೇ ಇನ್ಕಮ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ವಿತ್ ಅದರ್ ಥಿಂಗ್ಸ್ ರಿಮೈನಿಂಗ್ ಕಾನ್ಸ್ಟೆಂಟ್. ಇದನ್ನು ಯಾವ ರೀತಿ ಲೆಕ್ಕ ಮಾಡ್ತೀವಿ ಅಂತ ಹೇಳಿದರೆ, ಇನ್ಕಮ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಈಸ್ ಈಕ್ವಲ್ ಟು ದ ಪರ್ಸೆಂಟೇಜ್ ಚೇಂಜ್ ಇನ್ ಕ್ವಾಂಟಿಟಿ ಡಿಮಾಂಡ್ ಡಿವೈಡೆಡ್ ಬೈ ಪರ್ಸೆಂಟೇಜ್ ಚೇಂಜ್ ಇನ್ ಪ್ರೈಸ್. ಶೇಕಡ ಎಷ್ಟು ಪರ್ಸೆಂಟೇಜ್ ಚೇಂಜ್ ಇನ್ ಇನ್ಕಮ್ ಆಫ್ ದ ಕನ್ಸ್ಯೂಮರ್. ಅನುಭೋಗಿಯ ಆದಾಯದಲ್ಲಿ ಶೇಕಡ ಎಷ್ಟು ಪ್ರಮಾಣದಲ್ಲಿ ಬದಲಾವಣೆ ಆಗಿದೆ ಮತ್ತು ಆ ಕಾರಣದಿಂದ, ಆದಾಯದಲ್ಲಿ ಆದಂಥ ಬದಲಾವಣೆಯ ಕಾರಣದಿಂದ ಶೇಕಡ ಎಷ್ಟರಷ್ಟು ಬೇಡಿಕೆಯಲ್ಲಿ ಬದಲಾವಣೆ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳೋದೇ ಇನ್ಕಮ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್. ಅದನ್ನು ನಾವು ಇಲ್ಲಿ ಈ ಸೂತ್ರದ ಮೂಲಕ ಕೂಡ ಅಂದಾಜು ಮಾಡಬಹುದು. ಇದು ಇನ್ಕಮ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ YED ಆಗಬೇಕು. YED ಈಸ್ ಈಕ್ವಲ್ ಟು ಚೇಂಜ್ ಇನ್ ಕ್ವಾಂಟಿಟಿ ಡಿಮಾಂಡೆಡ್. ಯಾವುದೇ ಒಂದು ಸರಕಿನ ಕ್ವಾಂಟಿಟಿ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಟೇಕ್ ರೈಸ್ ಆರ್ ಟೇಕ್ ಓನಿಯನ್ ಆರ್ ಟೇಕ್ ಸಮ್ ಪ್ರಾಡಕ್ಟ್ ವಿಚ್ ಇಸ್ ಕನ್ಸ್ಯೂಮಬಲ್. ಈ ಓನಿಯನ್ ಪ್ರಮಾಣದ ಬೇಡಿಕೆ ಅಥವಾ ಆ್ಯಪಲ್, ಸೊ ಸೇಬು ಹಣ್ಣಿನ ಬೇಡಿಕೆಯಲ್ಲಿ ಆದಂತಹ ಬದಲಾವಣೆ ಡಿವೈಡೆಡ್ ಬೈ ಆದಾಯದಲ್ಲಿ ಆದಂತಹ ಬದಲಾವಣೆ. ಈಗ ಉದಾಹರಣೆಗೆ 1 kg ತೊಗೊಳ್ಳೋನು 2 kg 3 kg ತೊಗೊಳ್ತಾ ಇದ್ದಾನೆ ಅಂತ ಹೇಳಿದರೆ ಎಷ್ಟು 2 kg ಅಷ್ಟು ಬದಲಾವಣೆ ಆಯ್ತಲ್ಲ, ಸೊ ಆ ಬದಲಾವಣೆ ಇಲ್ಲಿ 2 kg ಡಿವೈಡೆಡ್ ಬೈ ಇನ್ಕಮ್ದಲ್ಲಿ ಎಷ್ಟು ಬದಲಾವಣೆ ಆಯಿತು. 200 ರೂಪಾಯಿ ಇನ್ಕಮ್ ಇದ್ದಿದ್ದು 300 ರೂಪಾಯಿ ಇನ್ಕಮ್ ಆಗಿದೆ. ಸೊ 100 ರೂಪಾಯಿ ಆತನಿಗೆ ಇನ್ಕಮ್ ಹೆಚ್ಚಾಗಿದೆ ಅಂತ ಅರ್ಥ, ರೈಟ್. ಸೊ ಕ್ವಾಂಟಿಟಿ ಡಿಮಾಂಡೆಡ್ದಲ್ಲಿ ಆದಂಥ ಬದಲಾವಣೆ ಮತ್ತು ಆದಾಯದಲ್ಲಿ ಆದಂಥ ಬದಲಾವಣೆ ಈಸ್ ಇಂಟು Y ಡಿವೈಡೆಡ್ ಬೈ Q. ಮೊದಲೆಷ್ಟು ಆದಾಯ ಇತ್ತು, ಒಂದು 200 ರೂಪಾಯಿ ಆದಾಯ ಇತ್ತು, ಈಗ 300 ಆಗಿದೆ. ಮೊದಲೆಷ್ಟು ಪ್ರಮಾಣ ತೊಗೊಳ್ತಿದ್ದ, 1 kg ತೊಗೊಳ್ತಿದ್ದ, ಈಗ ಎಷ್ಟು ತೊಗೊಳ್ತಾ ಇದ್ದಾನೆ, 3 kg ತೊಗೊಳ್ತಾ ಇದ್ದಾನೆ. ಸೊ ಇಲ್ಲಿ ಒಂದು ಬಂತು. ಈ ರೀತಿ ನಾವು ಈ ಒಂದು ಇಕ್ವೇಷನ್ನ ಪಡ್ಕೊಂಡು ಏನು ಮಾಡ್ಬೋದು, ಇನ್ಕಮ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಇಲ್ಲೂ ಕೂಡ ನಾವು ಇನ್ಕಮ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ದಲ್ಲಿ ಮೋರ್ ಇಲಾಸ್ಟಿಕ್, ಲೆಸ್ ಇಲಾಸ್ಟಿಕ್ ಮತ್ತು ಯೂನಿಟ್ರಿ ಇಲಾಸ್ಟಿಕ್ನ ನೋಡ್ಬೋದು. ಒಂದು ವೇಳೆ ಇನ್ಕಮ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಈಸ್ ಈಕ್ವಲ್ ಟು 1 ಇತ್ತು ಅಂತ ಹೇಳಿದರೆ ಶೇಕಡಾವಾರು ಆದಾಯದಲ್ಲಿ ಆದಷ್ಟು ಬದಲಾವಣೆ ಶೇಕಡಾವಾರು ಬೇಡಿಕೆಯಲ್ಲಿ ಆಗಿದೆ. ಎಷ್ಟು ಆದಾಯದಲ್ಲಿ ಬದಲಾವಣೆ ಆಗಿದೆ ಅಷ್ಟೇ ಪ್ರಮಾಣದಲ್ಲಿ ಬೇಡಿಕೆಯಲ್ಲಿ ಬದಲಾವಣೆ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿ ಇನ್ನೊಂದು ಹೇಳ್ಬೋದು, ಏನಂತಂದರೆ ಇನ್ಕಮ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಇಸ್ ಗ್ರೇಟರ್ ದೆನ್ 1. ಇದನ್ನು ಮೋರ್ ಇನ್ಕಮ್ ಇಲಾಸ್ಟಿಕ್ ಡಿಮಾಂಡ್ ಅಂತ ಹೇಳ್ಬೋದು. ಅಂದರೆ ಆದಾಯದಲ್ಲಿ ಆದಂತಹ ಬದಲಾವಣೆಗಿಂತಲೂ ಬೇಡಿಕೆಯ ಪ್ರಮಾಣದಲ್ಲಿ ಆದಂತಹ ಬದಲಾವಣೆಯು ಹೆಚ್ಚಾಗಿದ್ದರೆ ಏನಂತ ಕರಿತೀವಿ, ಮೋರ್ ಇಲಾಸ್ಟಿಕ್ ಡಿಮಾಂಡ್ ಅಂತ ಕರಿತೀವಿ. ಲೆಸ್ ಇಲಾಸ್ಟಿಕ್ ಡಿಮಾಂಡ್ ಅದು ಇದೆ, ಸ್ಮಾಲರ್ ದೆನ್ 1. ಇನ್ಕಮ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಈಸ್, if income elasticity of demand is smaller than 1, it is called as less elastic demand. ಅಂದರೆ ಆದಾಯದಲ್ಲಿ ಆಗತಕ್ಕಂತಹ ಬದಲಾವಣೆಗಿಂತನೂ ಬೇಡಿಕೆಯಲ್ಲಿ ಆಗುವ ಬದಲಾವಣೆಯು ಕಡಿಮೆ ಇದ್ದರೆ, ಆದಾಯ ಸಿಕ್ಕಾಪಟ್ಟೆ ಬದಲಾಗಿದೆ ಆದರೆ ಬೇಡಿಕೆ ಮಾತ್ರ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗಿದೆ, ಸಿಕ್ಕಾಪಟ್ಟೆ ಬದಲಾಗಿಲ್ಲ, ರೈಟ್. ಅದನ್ನು ನಾವು ಲೆಸ್ ಇಲಾಸ್ಟಿಕ್ ಡಿಮಾಂಡ್ ಅಂತ ಕರಿತೀವಿ. ಇಲ್ಲೂ ಕೂಡ ನಾವು 3 ರೀತಿ ವರ್ಗೀಕರಣ ನೋಡಿದ್ದೀವಿ, 5 ರೀತಿ ವರ್ಗೀಕರಣ ಮಾಡ್ಬೋದು ನಾವಿಲ್ಲಿ. ಮುಂದಿನದಾಗಿ ಕ್ರಾಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್. ಇಲ್ಲಿ 2 ಸರಕುಗಳಿದೆ ಅಂತ ಕಲ್ಪನೆ ಮಾಡ್ಕೊಳ್ಳೋಣ. 2 ಸರಕುಗಳಿದೆ,
ಎಕ್ಸ್ ಮತ್ತು ವೈ ಅಂತೇಳಿ. ಒಂದು ಸರಕಿನ ಎಕ್ಸ್ ಸರಕಿನ ಬೆಲೆಯಲ್ಲಿ ಆದಂತಹ ಬದಲಾವಣೆಯಿಂದ ವಾಯ್ ಸರಕಿನ ಬೇಡಿಕೆಯಲ್ಲಿ ಏನು ಬದಲಾವಣೆ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳೋದೆ ಕ್ರಾಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಅಂತೇಳಿ. ಲೆಟ್ ಅಸ್ ಸಿ. Cross elasticity of demand is defined as the responsiveness of demand for a particular good to change in price of other good. Responsiveness of demand for a particular good to change in price of other good. ಬೇರೊಂದು ಸರಕಿನ ಬೆಲೆಯಲ್ಲಿ ಬದಲಾವಣೆ ಆದಾಗ ಯಾವುದೇ ಒಂದು ಸರಕಿನ ಬೇಡಿಕೆಯ ಪ್ರಮಾಣದಲ್ಲಿ ಎಷ್ಟು ಪ್ರಮಾಣದ ಬದಲಾವಣೆಯಾಗಿದೆ ಅನ್ನೋದನ್ನು ಸೂಚಿಸೋದೇ ಛೇದಕ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ. ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಅಂತ ಕರಿತೀವಿ. ಅದನ್ನು ಈ ರೀತಿಯಾಗಿ ಎಕ್ಸ್ಪ್ರೆಸ್ ಮಾಡ್ಬೋದು. ಸಾರಿ, ಇಲ್ಲಿ ಒಂದೇ ತಗೊಳ್ಳೋಣ, ಸಮ್ ಪ್ರಾಬ್ಲಮ್. ಸೊ ಹಿಯರ್ ಟೇಕ್ ಇಟ್ ಆ್ಯಸ್ x good and take it as y good, right? Cross elasticity of demand is equal to the percentage change in demand for good x ಸರಕಿನ ಬೇಡಿಕೆಯಲ್ಲಿ ಆದಂಥ ಬದಲಾವಣೆ ಡಿವೈಡೆಡ್ ಬೈ ಪರ್ಸೆಂಟೇಜ್ ಚೇಂಜ್ ಇನ್ ಪ್ರೈಸ್ ಆಫ್ ಗುಡ್ y ಸರಕಿನ ಬೆಲೆಯಲ್ಲಿ ಆದಂಥ ಬದಲಾವಣೆ. ಇದನ್ನೇ ನಾವು ಇಲ್ಲಿ ಸೂತ್ರದ ಮೂಲಕ ಬರೆದಿದ್ದೀವಿ. ಏನಿದೆ, ಸರಿ, ಸಿ ಇ ಡಿ ಆಗಬೇಕಿದು. ಸಿ ಇ ಡಿ, ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ಕ್ವಾಂಟಿಟಿ ಆಫ್ ಎಕ್ಸ್ ಕಮಾಡಿಟಿ ಡಿವೈಡ್ ಬೈ ಚೇಂಜ್ ಇನ್ ಪ್ರೈಸ್ ಆಫ್ ವೈ ಕಮಾಡಿಟಿ, ಚೇಂಜ್ ಇನ್ ಕ್ವಾಂಟಿಟಿ ಡಿಮಾಂಡೆಡ್ ಆಫ್ ಎಕ್ಸ್ ಕಮಾಡಿಟಿ ಡಿವೈಡೆಡ್ ಬೈ ಚೇಂಜ್ ಇನ್ ಪ್ರೈಸ್ ಆಫ್ ವೈ ಕಮಾಡಿಟಿ ಇಂಟು ಪ್ರೈಸ್ ಆಫ್ y commodity divided by quantity demanded of x commodity. ಈ ಒಂದು ಸೂತ್ರದ ಮೂಲಕ ನಾವು ಕ್ರಾಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ನ ಕಂಡುಹಿಡ್ಕೋಬೋದು. ಸೊ ಕ್ರಾಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಏನು ತೋರಿಸ್ತಾ ಇದೆ ಇಲ್ಲಿ ನೋಡ್ರಿ. y ಸರಕಿನ ಬೆಲೆಯಲ್ಲಿ ಆದಂತಹ ಬದಲಾವಣೆಯಿಂದ x ಸರಕಿನ ಬೇಡಿಕೆಯ ಪ್ರಮಾಣದಲ್ಲಿ ಆದ ಬದಲಾವಣೆಯನ್ನು ತೋರಿಸ್ತಾ ಇದೆ. ಸೊ ಶೇಕಡ ಎಷ್ಟು ಪ್ರಮಾಣದಲ್ಲಿ y ಸರಕಿನ ಬೆಲೆಯಲ್ಲಿ ಬದಲಾವಣೆ ಆಗತ್ತೆ ಮತ್ತು ಶೇಕಡ ಎಷ್ಟು ಪ್ರಮಾಣದ ಬೇಡಿಕೆಯಲ್ಲಿ ಬದಲಾವಣೆ ಸಂಭವಿಸುತ್ತೆ ಎಕ್ಸ್ ಸರಕಿಂದು ಅನ್ನೋದು ಸಂಬಂಧವನ್ನು ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ತೋರಿಸುತ್ತೆ. ಸೊ ಎರಡು ಸರಕಿದೆ, ಒಂದು ಸರಕಿನ ಬೆಲೆಯಲ್ಲಿ ಆದಂಥ ಬದಲಾವಣೆಯಿಂದ ಬೇರೊಂದು ಸರಕಿನ ಬೇಡಿಕೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಬದಲಾವಣೆ ಸಂಭವಿಸ್ತಾ ಇದೆ ಅನ್ನೋದನ್ನು ತೋರಿಸೋದೇ ಛೇದಕ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಹೇಳ್ತೀವಿ. ಇಲ್ಲೂ ಕೂಡ ನಾವು ಕ್ಲಾಸಿಫಿಕೇಷನನ್ನು ಮಾಡ್ಬೋದು. ಛೇದಕ ಬೇಡಿಕೆಯ ಸ್ಥಿತಿಸ್ಥಾಪಕತೆ ಸಿ ಇ ಡಿ ಈಸ್ ಈಕ್ವಲ್ ಟು 1 ಆಗಿರ್ಬೋದು. ಈಕ್ವಲ್ ಅಥವಾ ಯೂನಿಟ್ರಿ ಕ್ರಾಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಅಂತ ಹೇಳ್ತೀವಿ. ಯೂನಿಟ್ರಿ ಕ್ರಾಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಅಂತ ಹೇಳಿದರೆ ಛೇದಕ ಬೇಡಿಕೆ ಸ್ಥಿತಿಸ್ಥಾಪಕತೆಯು 1ಕ್ಕೆ ಸಮನಾಗಿರ್ತಕ್ಕಂಥ ಒಂದು ಸಿಚುವೇಶನ್. ಹೆಂಗಂದರೆ ವಾಯ್ ಸರಕಿನ ಬೆಲೆಯಲ್ಲಿ ಶೇಕಡ ಎಷ್ಟರಷ್ಟು ಬದಲಾವಣೆ ಆಗಿರುತ್ತೆ ಅಷ್ಟೇ ಪ್ರಮಾಣದಷ್ಟು ಎಕ್ಸ್ ಸರಕಿನ ಬೇಡಿಕೆಯಲ್ಲಿ ಬದಲಾವಣೆ ಸಂಭವಿಸಿರುತ್ತೆ. ಅದಕ್ಕೆ ನಾವೇನಂತ ಹೇಳ್ತೀವಿ, ಕ್ರಾಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಅಂತ ಹೇಳ್ತೀವಿ. ಎರಡನೇದಾಗಿ ಮೋರ್ ಇಲಾಸ್ಟಿಕ್ ಡಿಮಾಂಡ್ ಅಂತ ಕೂಡ ಹೇಳ್ಬೋದು ನಾವಿಲ್ಲಿ, ಗ್ರೇಟರ್ ದ್ಯಾನ್ 1. ಹೇಗೆ ಕ್ರಾಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಇಸ್ ಗ್ರೇಟರ್ ದ್ಯಾನ್ 1. ಇದಕ್ಕೆ ನಾವು ರಿಲೇಟಿವ್ಲಿ ಇಲಾಸ್ಟಿಕ್ ಅಥವಾ ಮೋರ್ ಇಲಾಸ್ಟಿಕ್ ಡಿಮಾಂಡ್ ಅಂತ ಕೂಡ ಕರಿತೀವಿ. ಅಂದರೆ ಆದಾಯದಲ್ಲಿ ಬೇರೊಂದು ಸರಕಿನ ಅಂದರೆ ವಾಯ್ ಸರಕಿನ ಬೆಲೆಯಲ್ಲಿ ಆದಂಥ ಬದಲಾವಣೆಗಿಂತನೂ ಎಕ್ಸ್ ಸರಕಿನ ಬೇಡಿಕೆಯಲ್ಲಿ ಆದಂತಹ ಬದಲಾವಣೆ ಅಧಿಕವಾಗಿದ್ದರೆ, ರೈಟ್, ಒಂದು 10% ಪ್ರೈಸ್ ಒಳಗೆ ವಾಯ್ ಸರಕಿನ ಪ್ರೈಸ್ದಲ್ಲಿ ಬದಲಾವಣೆ ಆಗಿದೆ ಅಂತ ಇಟ್ಕೊಳ್ಳಿ. 20%ಗಿಂತನೂ 10%ಗಿಂತನೂ ಹೆಚ್ಚಿಗೆ 20%, 25% ಅಷ್ಟು ಪ್ರಮಾಣದಲ್ಲಿ ಬೇಡಿಕೆ ಎಕ್ಸ್ ಸರಕಿನ ಬೇಡಿಕೆಯಲ್ಲಿ ಬದಲಾವಣೆ ಸಂಭವಿಸಿದೆ. ಇದನ್ನು ನಾವು ಮೋರ್ ಇಲಾಸ್ಟಿಕ್ ಅಂತ ಕರಿತೀವಿ. ಸೊ ವಾಯ್ ಸರಕಿನ ಬೆಲೆಯಲ್ಲಿ ಆದಂಥ ಬದಲಾವಣೆಗಿಂತನೂ ಎಕ್ಸ್ ಸರಕಿನ ಬೇಡಿಕೆಯ ಪ್ರಮಾಣದಲ್ಲಿ ಆದಂಥ ಬದಲಾವಣೆ ಹೆಚ್ಚಾಗಿದ್ದರೆ ಅದನ್ನು ನಾವು ಮೋರ್ ಇಲಾಸ್ಟಿಕ್ ಡಿಮಾಂಡ್ ಅಂತ ಕರಿತೀವಿ. ಈಗ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಸ್ಮಾಲರ್ ದೆನ್ 1 ಕ್ರಾಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಮೇ ಬಿ ಸ್ಮಾಲರ್ ದೆನ್ 1. ಯಾವಾಗ ಅಂತ ಹೇಳಿದರೆ ವಾಯ್ ಸರಕಿನ ಬೆಲೆಯಲ್ಲಿ ಆದಂತಹ ಬದಲಾವಣೆಗಿಂತನೂ ಎಕ್ಸ್ ಸರಕಿನ
ಬೇಡಿಕೆಯಲ್ಲಿ ಬದಲಾವಣೆ ಕಡಿಮೆ ಇದ್ದರೆ ಏನು ಹೇಳ್ತೀವಿ, ಕ್ರಾಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಈಸ್ ಲೆಸ್. ಸೊ ಅಥವಾ ಲೆಸ್ ಇಲಾಸ್ಟಿಕ್ ಡಿಮಾಂಡ್ ಅಂತ ಹೇಳ್ತೀವಿ. ಸೊ ಇಲ್ಲಿ ವಾಯ್ ಸರಕಿನ ಬೆಲೆಯಲ್ಲಿ ಆಗ್ತಕ್ಕಂಥ ಬದಲಾವಣೆ ಎಷ್ಟು ಪ್ರಮಾಣದಲ್ಲಿದೆಯೋ ಅದಕ್ಕಿಂತಲೂ ಕಡಿಮೆ ಪ್ರಮಾಣದ ಬದಲಾವಣೆ ಎಕ್ಸ್ ಸರಕಿನ ಬೇಡಿಕೆಯಲ್ಲಿ ಆಗ್ತಾ ಇದೆ. ಅದನ್ನು ನಾವು ಲೆಸ್ ಇಲಾಸ್ಟಿಕ್ ಡಿಮಾಂಡ್ ಅಂತ ಕರಿತೀವಿ. ಇದಿಷ್ಟು ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಬಗ್ಗೆ. ಇನ್ನೂ ಇಲಾಸ್ಟಿಸಿಟಿಯಲ್ಲಿ ಬರುತ್ತೆ, ಅಡ್ವರ್ಟೈಸ್ಮೆಂಟ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಅಂತ ಬರುತ್ತೆ. ಸೊ ಇಷ್ಟೊಂದು ಇದೇ ರೀತಿಯಾಗಿ ನಾವು ಅದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇಲ್ಲಿವರೆಗೂ ನಾವು ಡಿಮಾಂಡ್ ಅನಾಲಿಸಿಸ್ದಲ್ಲಿ ಡಿಮಾಂಡ್ ಅಂದ್ರೇನು, ಲಾ ಆಫ್ ಡಿಮಾಂಡ್ ಏನು ಹೇಳುತ್ತೆ, ಬೇಡಿಕೆಯನ್ನು ಯಾವೆಲ್ಲ ಅಂಶಗಳು ನಿರ್ಧಾರ ಮಾಡ್ತವೆ, ಬೇಡಿಕೆ ಬಿಂಬಕ ಅಂದರೆ ಏನು, ಮತ್ತು ಬೇಡಿಕೆ ನಿಯಮವನ್ನು ನೋಡಿದ್ದೀವಿ, ಬೇಡಿಕೆ ನಿಯಮದ ಅಪವಾದಗಳನ್ನು ನೋಡಿದ್ದೀವಿ. ಹಾಗೆ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್, ಬೇಡಿಕೆ ಸ್ಥಿತಿಸ್ಥಾಪಕತೆಯ ಕುರಿತು, ಅದರ ಪರಿಕಲ್ಪನೆಗಳ ಕುರಿತು, ಹಾಗೂ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತೆಯ ವರ್ಗೀಕರಣಗಳ ಕುರಿತು ಈ ಒಂದು ಸೆಷನ್ದಲ್ಲಿ ನೋಡಿದ್ದೀವಿ. ಸೊ ಐ ಥಿಂಕ್ ಸಂಕ್ಷಿಪ್ತವಾಗಿ ನಾನು ವಿಷಯಗಳನ್ನ ಮುಟ್ಟಿಸಿದ್ದೀನಿ ಅಂತ ತಿಳ್ಕೊತೀನಿ. ಇನ್ನು ನಾಳೆ ಮತ್ತೆ ಸಪ್ಲೈ ತೊಂದಿಗೆ ಇನ್ನೂ ಒಂದು ವಿಡಿಯೋ ಮೂಲಕ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.